ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ಪ್ರಾರ್ಥಿಸುವ. ഇന്ന് പകൽക്കാലത്തെ വചന ശുശ്രൂഷ ഒരു വിടുതലായി തീരേണ്ടതിനായി ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತಹ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಹಿಡಿದು ಬರುವುದಕ್ಕಾಗಿ ദൈവശക്തി ഇന്ന് പകൽക്കാലം വ്യാപരിക്കേണ്ടതിനായി ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ವ್ಯಾಪರಿಸುವುದಕ್ಕೋಸ್ಕರವಾಗಿ പകൽക്കാലം അടിയങ്ങളെ രണ്ടുപേരെയും പരിശുദ്ധാത്മാവ് ശക്തിയോട് ഉപയോഗിക്കേണ്ടതിനായി ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ನಮ್ಮಿಬ್ಬರನ್ನು ಕರ್ತನ ಉಪಯೋಗಿಸಿಕೊಳ್ಳುವುದಕ್ಕಾಗಿ ഇന്ന് പകൽക്കാലത്തെ വചനം ഒരു വലിയ ദൈവ പ്രവൃത്തിയായി മാറേണ്ടതിനായി ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತಹ ವಾಕ್ಯವು ಒಂದು ದೊಡ್ಡ ಕ್ರಿಯೆಗಳನ್ನು ಮಾಡುವ ಹಾಗೆ ഒരു നിമിഷം നമുക്ക് ഒരുമിച്ച് ദൈവത്തോട് പ്രാർത്ഥിക്കാം. ಒಂದು ನಿಮಿಷ ನಾವೆಲ್ಲರೂ ಸಹ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸುವ. 718ാമത്തെ ദിവസം 718ನೇ ದಿನದಂದು ഒരു വലിയ ദൈവ സാന്നിധ്യമായി മാറട്ടെ. ಒಂದು ದೊಡ್ಡ ದೈವಿಕವಾದಂತಹ ಸಾನ್ನಿಧ್ಯವಾಗಿ ಬದಲಾಗಲಿ. ഇറങ്ങുന്ന പകലാക്കി മാറട്ടെ. ദൈവം ഇറങ്ങി വരുന്ന പകലായി മാറട്ടെ. ದೇವರು ಇಳಿದು ಬರುವಂತ ಬೆಳಗಿನ ವೇಳೆ ಆಗಿರಲಿ. സ്വർഗ്ഗം കുനിഞ്ഞു നോക്കുന്ന പകലാക്കി ദൈവം തീർക്കട്ടെ. ಸ್ವರ್ಗವು ಇಳಿದು ಬರುವಂತಹ ಒಂದು ಬೆಳಗಿನ ವೇಳೆ ಆಗಿರಲಿ. ഇന്ന് പകൽ നമുക്ക് ഒരുമിച്ച് ചില മിനിറ്റുകൾ കൂടെ ദൈവത്തോട് പ്രാർത്ഥിക്കാം. ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ಸ್ವಲ್ಪ ಸಮಯ ನಮ್ಮ ಬಾಯಿಗಳನ್ನು ತೆರೆದು ಪ್ರಾರ್ಥಿಸುವ. എല്ലാ ആദരങ്ങളും തുറന്ന് പ്രാർത്ഥിച്ചാൽ ಒಂದು ನಿಮಿಷ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಕರ್ತನನ್ನು ನೋಡಿ ಪ್ರಾರ್ಥಿಸುವ. ഹല്ലേലൂയ ഹല്ലേലൂയ. എല്ലാ ആദരങ്ങളും തുറന്ന് പ്രാർത്ഥിക്കുക. ಎಲ್ಲ ಬಾಯಿಗಳು ಕರ್ತನ ಸನ್ನಿಧಾನದಲ್ಲಿ ತೆರೆಯಲ್ಪಡಲಿ. ഇന്ന് പകൽക്കാലം ഈ മുറിക്കകത്ത് നിറയട്ടെ. ಸ್ತುತಿ ಸ್ತೋತ್ರವು ಈ ಒಂದು ಹಾಲಿನಲ್ಲಿ ತುಂಬಲಿ. യേശുവിന്റെ അധികാരമുള്ള നാമത്തിൽ യേശുവിನ അധികാരമുള്ള നാമದಲ್ಲಿ അധിവസിക്കുന്ന സർവശക്തനായ ദൈവമേ, ഞങ്ങൾ ഒരുമിച്ച് ഇന്ന് പകലെടുത്ത് വരുന്നു. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದಂತ ದೇವರೇ, ನಿಮ್ಮ ಸನ್ನಿಧಾನ ನಾವೆಲ್ಲರೂ ಒಂದಾಗಿ ಬರುತ್ತಿದ್ದೇವೆ. പകലും അങ്ങയുടെ നിറഞ്ഞ സാന്നിധ്യം ഞങ്ങളുടെ നടുവിലുള്ളതിനായി സ്തോത്രം. ಈ ಬೆಳಗಿನ ವೇಳೆಯಲ್ಲಿ ತುಂಬಲ್ಪಟ್ಟಂತ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ഞങ്ങളോട് കൃത്യമായി ഇടപെടുന്നതിനായി സ്തോത്രം. ಕರ್ತನೇ, ಬೆಳಗಿನ ವೇಳೆಯಲ್ಲಿ ಕರ್ತನೇ ನಮ್ಮ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡಲು ಹೋಗುತ್ತದೆ, ಅದಕ್ಕಾಗಿ ಸ್ತೋತ್ರ. അങ്ങയുടെ മഹത്വം ഇന്ന് പകൽ ഞങ്ങളുടെ നടുവിൽ ചലിക്കുന്നതിനായി സ്തോത്രം. ನಿಮ್ಮ ಮಹತ್ವವು ನಮ್ಮ ಮಧ್ಯದಲ್ಲಿ ಚಲಿಸಲು ಹೋಗುತ್ತದೆ, ಅದಕ್ಕಾಗಿ ಸ್ತೋತ್ರ. ദൈവശക്തിക്കും എതിരായി വ്യാപരിക്കുന്ന സകല പോരുകളെയും ദൈവാത്മാവ് ശാസിക്കുന്നതിനായി ದೇವರ ಕ್ರಿಯೆಗಳಿಗೂ ದೇವರ ವಾಕ್ಯಗಳಿಗೂ ಕರ್ತನೆ ಹಾಲಲ್ಲಿ ವಿರುದ್ಧವಾಗಿ ಹೋರಾಡುವಂತೆಲ್ಲ ಹೋರಾಟದ ಬಲಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ. ശബ്ദത്തിന്മേൽ ദൈവ സാന്നിധ്യം ഇറങ്ങി നിൽക്കണം. ಕರ್ತನೆ, ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ശബ്ദത്തിന്മേൽ ദൈവ സാന്നിധ്യം ഇറങ്ങണം. ನಮ್ಮ ಶಬ್ದದಲ್ಲಿ ದೈವಿಕವಾದಂತಹ ಸಾನ್ನಿಧ್ಯ ಇಳಿಯಲ್ಪಡಲಿ. പുറപ്പെടുന്ന ദൈവിക വാക്കുകൾ അതൊരു വലിയ വിടുതലായി ಪರಿಣಮಿಸಲಿ. ನಮ್ಮ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತುಗಳು ಕರ್ತ ದೈವಿಕವಾದಂತಹ ಶಬ್ದವಾಗಿ ಪ್ರಕಟವಾಗಲಿ ಸ್ವಾಮಿ. കോട്ടയെ തകർക്കുന്ന ഒരാത്മാവിനെ തീയാക്കി ദൈവാത്മാവിനെ തീർക്കണം. ಅದು ಶತ್ರುವಿನ ಕೋಟೆಯನ್ನು ಕರ್ತನೆ ಕದಲಿಸುವಂತ ಒಂದು ಬೆಂಕಿಯಾಗಿ ಹೊರ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. അത്ഭുതം ഇന്ന് പകൽ ഞങ്ങൾ പ്രതീക്ഷിക്കുന്നു കർത്താവേ. ಅಪ್ಪ, ಅದ್ಭುತಗಳನ್ನು ನಾವು ನಿಮ್ಮಿಂದ ಎದುರು ನೋಡುತ್ತಿದ್ದೇವೆ ಸ್ವಾಮಿ. ചില മറുപടികൾ ഇന്ന് പകൽ ഞങ്ങൾ പ്രതീക്ഷിക്കുന്നു കർത്താവേ. ನಿಮ್ಮಿಂದ ಒಂದು ಸದುತ್ತರವು ನಾವು ಎದುರು ನೋಡುತ್ತಾ ಇದ್ದೇವೆ ಸ್ವಾಮಿ. ഇന്ന് പകൽ അത് അങ്ങ് ചെയ്യുന്നതിനായി സ്തോത്രം. ಕರ್ತನೆ, ಈ ಬೆಳಗಿನ ವೇಳೆಯಲ್ಲಿ ಹಾಗೆ ಮಾಡಲು ಹೋಗುತ್ತೀಯ, ಅದಕ್ಕಾಗಿ ಸ್ತೋತ್ರ. ഭാഗത്തോട് ചലിക്കുന്നതിനായി സ്തോത്രം. ಕರ್ತನೆ, ಬಲವಾಗಿ ಇಲ್ಲಿ ಕಾರ್ಯಗಳನ್ನು ಮಾಡಲು ಹೋಗುತ್ತೀಯ, ಅದಕ್ಕಾಗಿ ಸ್ತೋತ್ರ. രണ്ടുപേരെയും ക്രൂശിന്റെ മറവിൽ മറയ്ക്കണമേ. ಕರ್ತನೆ, ನಮ್ಮಿಬ್ಬರ ಶಿಲ್ಬೆಯ ನೆರಳಲ್ಲಿ ಮರೆಮಾಚಿಕೊಳ್ಳಬೇಕಾಗಿ പകൽക്കാലം മറയില്ലാത്ത ദൈവ ശബ്ദം മറയില്ലാതെ തന്നെ വെളിപ്പെടുന്നതിനായി ಕರ್ತನೆ, ಮರೆಮಾಚದೆ ಇರುವಂತಹ ದೈವಿಕವಾದಂತಹ ಶಬ್ದ ಮರೆ ಇಲ್ಲದೆ ಕರ್ತನೆ ಪ್ರತಿಯೊಂದು ಪ್ರಕಟವಾಗಿ ಹೊರಬರಲಿ ಎಂದು ಪ್ರಾರ್ಥಿಸುತ್ತೇನೆ. ഞങ്ങളെ വാസ്തവമായി അനുഗ്രഹിക്കുന്നതിനായി സ്തോത്രം. ಕರ್ತನೆ, ಈ ಬೆಳಗಿನ ವೇಳೆಯಲ್ಲಿ ನಮ್ಮೆಲ್ಲರನ್ನು ಸ್ವಾಮಿ ಕರ್ತನೆ ವಾಸ್ತವವಾಗಿ ಕರ್ತನೆ ಆಶೀರ್ವದಿಸಲು ಹೋಗುತ್ತದೆ, ಅದಕ್ಕಾಗಿ ಸ್ತೋತ್ರ. ഇന്ന് പകൽ വെളിപ്പെടുന്നതിനായി സ്തോത്രം. ಮಹತ್ವ ಕರ್ತನೆ ಪ್ರಕಟವಾಗಲು ಹೋಗುತ್ತದೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. യേശു കർത്താവിന്റെ അൻപുള്ള നാമത്തിൽ തന്നെ ಯೇಸುವಿನ ಪ್ರೀತಿಯುಳ್ಳ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವಳ ತಂದೆಯೇ, ಆಮೆನ್. കരങ്ങൾ ഉയർത്തി കർത്താവിന് സ്തോത്രം പറയാം. കരങ്ങളുടെ മേലെ ಮಾಡಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. അനുഗ്രഹിക്കപ്പെട്ട നല്ല പകൽ വേളയ്ക്കായി ഞാൻ ദൈവത്തിന് സ്തോത്രം ചെയ്യുന്നു. ಅನುಗ್ರಹಿಸಲ್ಪಟ್ಟಂತಹ ಒಳ್ಳೆಯ ಬೆಳಗಿನ ವೇಳೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഒരിക്കൽ കൂടെ തിരുവെഴുത്തുമായിട്ട് നിൽക്കുവാൻ ദൈവം ഒരുക്കി തന്ന നല്ല നിമിഷത്തിനായി സ്തോത്രം. ಪುನಃ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯದ ಜೊತೆಯಲ್ಲಿ ನಿಲ್ಲುವಂತೆ ಕರ್ತನು ನನಗೆ ಸಹಾಯ ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. 718ാമത്തെ ദിവസം ഒരു അനുഗ്രഹവും വിടുതലുമായി തീരട്ടെ എന്ന് ഞാൻ ആത്മാർത്ഥമായി പ്രാർത്ഥിക്കുന്നു. ಈ 718ನೇ ದಿನವು ಒಂದು ಅನುಗ್ರಹವಾಗಿ ಆಶೀರ್ವಾದವಾಗಿಯೂ ಪ್ರಕಟವಾಗಲಿ ಅಂತೇಳಿ ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇನೆ. ഹല്ലേലൂയ, ഹല്ലേലൂയ. നമുക്കെല്ലാവർക്കും സുപരിചിതമായ ഒരു തിരുവെഴുത്ത് ഇന്ന് പകൽ വായിക്കുവാൻ ഞാൻ കർത്താവിൽ ശരണപ്പെടുന്നു. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ವೇದ ವಾಕ್ಯವನ್ನು ಬೆಳಗಿನ ವೇಳೆಯಲ್ಲಿ ಓದುವುದಕ್ಕೆ ನಾನು ಇಷ್ಟಪಡುತ್ತೇನೆ. ഉൽപ്പത്തി പുസ്തകം 48ാം അധ്യായം അതിന്റെ 23, 24, 25 വാക്യങ്ങളൊന്ന് ശബ്ദം ഉയർത്തി വായിക്കണം. ಆದಿಕಾಂಡ 48ನೇ ಅಧ್ಯಾಯದ 23, 24, 25ನೇ ವಾಕ್ಯವನ್ನು ನಾವು ಶಬ್ದ ಎತ್ತಿ ಓದುವ. 49 ಕ್ಷಮಿಸಿ, 49ನೇ ಅಧ್ಯಾಯದ 23, 24, 25, 22, 23, ಕ್ಷಮಿಸಿ, 22, 23, 24. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಬಿಲ್ಲುಗಾರನು ಬಂದು ಅವನನ್ನು ಕೆಣಕಿ ಬಾಣೆ ಎಸೆದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯು ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು. ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. യോസേഫ് ഫലപ്രദമായൊരു വൃക്ഷം നീരുറവിനരികെ ഫലപ്രദമായൊരു വൃക്ഷം തന്നെ. അതിൻ്റെ കൊമ്പുകൾ മതിലിന്മേൽ പടരുന്നു. വില്ലാളികൾ അവനെ വിഷമിപ്പിച്ചു. അവർ എയ്തു അവനോട് പൊരുതി. അവൻ്റെ വില്ല് ഉറപ്പോടെ നിന്നു. അവൻ്റെ ഭുജം
യാക്കോബിൻ വല്ലഭൻ്റെ കൈയാൽ ബലപ്പെട്ടു. ഇസ്രായേലിൻ്റെ പാറയായ ഇടയൻ്റെ നാമത്താൽ തന്നെ അനുഗ്രഹിക്കപ്പെട്ട ഒരു തിരുവഴുത്തിനായി ഞാൻ ദൈവത്തിന് സ്തോത്രം ചെയ്യുന്നു. ಅನುಗ್ರಹಿಸಲ್ಪಟ್ಟ ವೇಗದ ವಾಕ್ಯವನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഇന്ന് പകൽ ഇവിടെ ഇരിക്കുന്ന എല്ലാ ദൈവമക്കളെ ഓർത്ത് ഞാൻ ദൈവത്തിന് സ്തോത്രം ಈ ചെയ്യുന്നു. ಬೆಳಗಿನ ವೇಳೆಯಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ದೇವರ ಮಕ್ಕಳನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. മടിപ്പില്ലാതെ, ಯಾವುದೇ ಬೇಸರವಿಲ್ಲದೆ, അല്ലലുയ ബുദ്ധിമുട്ടുകളൊന്നുമില്ലാതെ, ಯಾವುದೇ ರೀತಿಯಾದಂತಹ ಮನನೋವಿಲ್ಲದೆ, അല്ലലുയ ദൈവ സന്നിധിയിലേക്ക് കുറച്ച് സമയം വേർതിട്ട് ഇരിപ്പാൻ കടന്നു വന്ന എല്ലാ ദൈവമക്കൾക്കുമായി സ്തോത്രം ചെയ്യുന്നു. ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯ ಕಾಲವನ್ನು ಕಳೆಯುವುದಕ್ಕೋಸ್ಕರವಾಗಿ ಬಂದಂತಹ ಪ್ರತಿಯೊಂದು ದೇವರ ಮಕ್ಕಳನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. നിങ്ങളുടെ വരവും ഇരിപ്പും പ്രാർത്ഥനകളൊന്നും വൃഥാവായി പോകത്തില്ല. ನೀವು ಬಂದು ಕುಳಿತುಕೊಳ್ಳುವಂಥದ್ದು, ಪ್ರಾರ್ಥಿಸುವಂಥದ್ದು ಇದು ಯಾವುದು ಸಹ ನಿಷ್ಫಲವಾಗಿ ಹೋಗುವುದಿಲ್ಲ. അതിനൊക്കെ വ്യക്തമായ ഒരു മറുപടിയും വ്യക്തമായ ഒരു പ്രതിഫലം തരുവാൻ ഇന്ന് പകൽ ദൈവത്തിന്റെ നിറഞ്ഞ സാന്നിധ്യമുള്ളത് ഓർത്തും ഞാൻ ദൈവത്തിന് സ്തോത്രം ചെയ്യുന്നു. ಅದೆಲ್ಲಕ್ಕೂ ಸರಿಯಾಗಿ ಪ್ರತಿಫಲ ಕೊಡುವಂತ ದೈವಿಕವಾದಂತ ಪ್ರಸನ್ನತೆ, ದೈವಿಕವಾದಂತ ಸಾನ್ನಿಧ್ಯ ಇಲ್ಲಿರುವುದನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ദൈവം ആർക്കും കടക്കാരനല്ല. ನಮ್ಮ ದೇವರು ಯಾರಿಗೂ ಸಹ ಸಾಲಗಾರನಾಗದೆ ಇರುವ ನಿಮಿತ್ತವಾಗಿ ദൈവം സകലതും നന്മയ്ക്കായി കൂടി വ്യാപരിപ്പിക്കുന്ന തന്റെ മഹത്വമുള്ള കരം കൊണ്ട് സകലതും നന്മയ്ക്കായി ചെയ്യുന്ന ദൈവമാകിയാൽ സ്തോത്രം ചെയ്യുന്നു. ನಮ್ಮ ದೇವರು ಸಕಲವು ಒಳ್ಳೆಯದಕ್ಕಾಗಿ ಮಾಡುವಂತ ದೇವರಾಗಿರುವುದನ್ನು ನೆನೆಸಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. എപ്പോഴും പറയുന്ന ഒരു പദം ഒരിക്കൽ കൂടെ എടുത്തു പറയുന്നു. ನಾನು ಯಾವಾಗಲೂ ಹೇಳುವಂತ ಒಂದು ಪದವನ್ನು ಈಗಲೂ ಸಹ ಹೇಳಲು ಇಷ್ಟಪಡುತ್ತೇನೆ. നമ്മുടെ ദൈവത്തെ പോലെ മറ്റൊരു ദൈവമില്ല. ನಮ್ಮ ದೇವರ ಹಾಗೆ ಬೇರೆ ಯಾವ ದೇವರು ಸಹ ಇಲ್ಲ. ഹല്ലേലൂയ. ഹല്ലേലൂയ. ഉലകത്തിൽ ഒരുപാട് പേരുണ്ടെങ്കിലും, ಈ ಲೋಕದಲ್ಲಿ ಅನೇಕ ಜನರು ಇದ್ದರೂ ಸಹ, ഉലകത്തിൽ പല മഹാന്മാരുണ്ടെങ്കിലും, ಲೋಕದಲ್ಲಿ ಅನೇಕ ಮಾತಾದಂತ ಜನರು ಇದ್ದರೂ ಸಹ, ವ್ಯಕ್ತಿಗಳು ಇದ್ದರೂ ಸಹ, പോലെ മറ്റൊരു ദൈവമില്ല. ನನ್ನ ದೇವರ ಹಾಗೆ ಬೇರೆ ಯಾವ ದೇವರು ಸಹ ಇಲ್ಲ. ദൈവത്തെ പോലെ മറ്റൊരു വ്യക്തിയുമില്ല. ನಮ್ಮ ದೇವರ ಹಾಗೆ ಬೇರೆ ಯಾವ ವ್ಯಕ್ತಿಯೂ ಸಹ ಇಲ್ಲ. ഹല്ലേലൂയ. അത് എത്ര പറഞ്ഞാലും മതി വരത്തില്ല. ಅದನ್ನು ಎಷ್ಟಾಗಿ ವರ್ಣಿಸಿದರೂ ಸಹ ಸಾಲದೇ ಉಂಟು. അതുപോലെ ശക്തനായ ഒരു ദൈവത്തെ ഇന്ന് പകൽ നാം സേവിക്കുന്നത്. ಆದುದರಿಂದಲೇ ಈ ಬೆಳಗಿನ ವೇಳೆಯಲ್ಲಿ ಶಕ್ತರಾದಂತ ದೇವರು ನಾವು ಈ ಬೆಳಗಿನ ವೇಳೆಯಲ್ಲಿ ನಾವು ಸೇವಿಸುತ್ತಾ ಇದ್ದೇವೆ. അതുപോലെ ശക്തനായ ഒരു ദൈവത്തെ ഇന്ന് പകൽ നാം ആരാധിക്കുന്നത്. ಆದರೆ ಅದರ ಹಾಗೆ ಶಕ್ತರಾಗಿರುವಂತಹ ದೇವರನ್ನು ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಸಹ ಆರಾಧಿಸುತ್ತಾ ಇದ್ದೇವೆ. അതുകൊണ്ട് തന്നെ ഇന്ന് പകൽ നമ്മുടെ വിഷയങ്ങളല്ല വലുത്. ಆದುದರಿಂದ ಈ ಬೆಳಗಿನ ವೇಳೆಯಲ್ಲಿ ನಮ್ಮ ವಿಷಯಗಳೆಲ್ಲ ದೊಡ್ಡದು. നാം അനുഭവിക്കുന്ന കഷ്ടതകളല്ല ನಾವು വലുത്. ನಾವು ಅನುಭವಿಸುತ್ತಿರುವಂತಹ ಕಷ್ಟಗಳೆಲ್ಲ ಅದು ದೊಡ್ಡದು. നമ്മുടെ മുൻപിൽ നിൽക്കുന്ന പ്രതികൂലമല്ല വലുത്. ನಮ್ಮ ಮುಂದೆ ಇರುವಂತಹ ಅನಾನುಕೂಲತೆಗಳೆಲ್ಲ ನಮಗೆ ದೊಡ್ಡದಾಗಿರುವಂತದ್ದು. തിരുവഴുത്തിന്റെ ഭാഷയിൽ പറഞ്ഞു കഴിഞ്ഞാൽ, ಸತ್ಯವೇದದ ಆ ಒಂದು ಭಾಷೆಯಲ್ಲಿ ನಾವು ಹೇಳುವುದಾದರೆ, ശക്തമായി കെട്ടി ഉറപ്പിച്ച എരിഹോ കോട്ടയല്ല വലുത്. ಶಕ್ತವಾಗಿ ಕಟ್ಟಿಟ್ಟು ಸ್ಥಿರಪಡಿಸಿರುವಂತಹ ಎರಿಕೋ ಕೋಟೆ ಅಲ್ಲ ಸ್ಥಿರವಾಗಿ ನಿಲ್ಲುವಂತದ್ದು. ആരാ വലുതെന്ന് ചോദിച്ചാൽ, ಹಾಗಾದ್ರೆ ಇನ್ನು ಬೇರೆ ಯಾರು ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಕೇಳುವುದಾದರೆ, പ്രതികൂലത്തെ ജയിപ്പിക്കുന്ന, ಈ ಅನಾನುಕೂಲತೆಗಳನ್ನು ಜಯಿಸುವಂತೆ ಮಾಡುವಂತಹ, ഇല്ലാത്തതിനെ ഉള്ളതുപോലെ വിളിച്ചു വരുത്തുന്ന, ಇಲ್ಲದನ್ನು ಇರುವುದಾಗಿ ಕರೆಯುವಂತಹ, ഹല്ലേലൂയ, മുൻപിൽ ശക്തമായി പ്രബലമായി നിൽക്കുന്ന എരിഹോ കോട്ടയെ തകർക്കുന്ന, ಮುಂದೆ ಶಕ್ತವಾಗಿ ಪ್ರಬಲವಾಗಿ ಇರುವಂತಹ ಎರಿಕೋ ಕೋಟೆಯನ್ನು ಕೆಡವಿ ഒരു ಹಾಕುವಂತಹ സർവശക്തനായ ദൈവമുണ്ട്. ಒಂದು ಸರ್ವಶಕ್ತನಾದಂತಹ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. അവൻ ആ വലിയവൻ എന്ന് ഉറപ്പിക്കുന്നവർക്കായി സ്തോത്രം. ಅವನೇ ದೊಡ್ಡವನಾಗಿದ್ದಾನೆ ಅಂತ ಹೇಳಿ ರುಜುಪಡಿಸುವವರಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഉള്ളിടത്തോളം ಆ ದೇವರು ನಮ್ಮ ಜೊತೆಯಲ್ಲಿ ಇರುವವರೆಗೂ ഹല്ലേലൂയ, ശത്രു നമ്മുടെ മേൽ ജയം ഘോഷിക്കത്തില്ല. ಶತ್ರುವಾದವನು ನಮ್ಮ ಮೇಲೆ ಜಯವನ್ನು ಘೋಷಿಸಲು ಸಾಧ್ಯವೇ ಇಲ್ಲ. ഹല്ലേലൂയ. ಹಲ್ಲೆಲೂಯ. പലപ്പോഴും ജയിച്ചെന്നൊക്കെ തോന്നും. ಅನೇಕ ಸಾರಿ ಅವನು ನೆನೆಸಬಹುದು ನಾವು ಜಯಿಸಿದ್ದೇವೆ ಅಂತ ಹೇಳಿ. പലപ്പോഴും അവൻ നമ്മുടെ പ്രാണന്റെ മേൽ കവിഞ്ഞെന്ന് തോന്നും. ಅನೇಕ ಸಾರಿ ನಮ್ಮ ಪ್ರಾಣವನ್ನೇ ಅವನು ಅಪಹರಿಸಿಕೊಂಡು ಹೋಗಿದ್ದಾನೆ ಅಂತ ಹೇಳಿ ನೆನೆಸಬಹುದು. പലപ്പോഴും നമ്മെ പാടെ തകർത്തെന്ന് തോന്നും. ಅನೇಕ ಸಾರಿ ನಮ್ಮ ಪಾಳೆಯನ್ನೇ ಅವನು ಪರಿಪೂರ್ಣವಾಗಿ ನಾಶ ಮಾಡಿದ್ದಾನೆ ಅಂತ ಹೇಳಿ ಅವನು ನೆನೆಸಬಹುದು. പകൽ ഞാൻ ആത്മാവിൽ നിറഞ്ഞുകൊണ്ട് ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ದೈವಿಕವಾದ ಶಬ್ದವನ್ನು ಹೇಳುತ್ತೇನೆ. കേവലം ഒരു ചിന്തയ്ക്കകത്ത് അവസാനിക്കുമ്പോൾ, ಅದು ಕೇವಲ ಒಂದು ಚಿಂತನೆಯಲ್ಲಿ ಮಾತ್ರ ಅಡಕವಾಗಿರುತ್ತದೆ. ನನ್ನ ದೇವರು ಅದಕ್ಕಿಂತಲೂ ಮಿಗಿಲಾದಂತ ಕಾರ್ಯಗಳನ್ನು ಮಾಡಲು ಶಕ್ತನಾದಂತ ದೇವರಾಗಿದ್ದಾನೆ. ನಂಬುವಂತ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. എന്റെ ദൈവത്തെ പോലെ മറ്റൊരു ദൈവമില്ല. ನನ್ನ ದೇವರ ಹಾಗೆ ಮತ್ತೊಂದು ದೇವರಿಲ್ಲ. ഹല്ലേലൂയ. ಹಲ್ಲೆಲೂಯಾ. ಹಲ್ಲೆಲೂಯಾ. ഇന്ന് പകൽ ഞാൻ ആവർത്തിച്ചും ഉറപ്പിച്ചും പറയുക, ಈ ಬೆಳಗಿನ ವೇಳೆಯಲ್ಲಿ ನಾನು ಸ್ಥಿರವಾಗಿ ದೃಢವಾಗಿ ಪುನಃ ನಾನು ಹೇಳುತ್ತಾ ಇದ್ದೇನೆ, നമ്മുടെ ദൈവത്തെ പോലെ മറ്റൊരു ദൈവമില്ല. ನಮ್ಮ ದೇವರ ಹಾಗೆ ಬೇರೆ ಯಾವ ದೇವರು ಸಹ ಇಲ್ಲ. ഹല്ലേലൂയ. ಹಲ್ಲೆಲೂಯಾ. ഞാൻ വേഗത്തിൽ വായിച്ചോ, തിരുവഴുത്തിലേക്ക് വന്നു വേഗത്തിൽ ಪ್ರಾರ್ಥಿಸುವ ഞാൻ ಕರ್ತವ್ಯ ವೇಗವಾಗಿ ನಾವು ಓದಿದಂತ ವಾಕ್ಯಕ್ಕೆ ಬಂದ ನಂತರವಾಗಿ ನಾನು ಪ್ರಾರ್ಥನೆ ಮಾಡಲು ಹೋಗುತ್ತೇನೆ. ಅಪ್ಪನಾಯ ಯಾಕೋಬ್, ಅಪ್ಪನಾದಂತ ಯಾಕೋಬನು ಮರಿക്കുവാനായിട്ട് തുടങ്ങുകയാണ്. ಇನ್ನೇನು ಸಾಯುವುದಕ್ಕೋಸ್ಕರವಾಗಿ ಆ ಸಮಯ ಬಂತು. മരണകാലം അടുത്തു വരുമ്പോൾ, ಆತನ ಮರಣದ ಕಾಲವು ಹತ್ತಿರ ಬಂದಾಗ, തന്റെ മക്കളെയൊക്കെ വിളിച്ച് അനുഗ്രഹിക്കുമ്പോൾ, ತನ್ನ ಮಕ್ಕಳೆಲ್ಲರನ್ನು ಹತ್ತಿರಕ್ಕೆ ಕರೆದು ಅವನು ಆಶೀರ್ವದಿಸುತ್ತಿರುವಾಗ, യോസേഫനെ ಸ್ಪೆಷಲ್ ಆയിട്ട് അനുഗ്രഹിക്കുന്ന ഒരു ಭಾಗമായി ಯೋಸೇಫನನ್ನು ವಿಶೇಷವಾಗಿ ಆಶೀರ್ವದಿಸುತ್ತಿರುವುದನ್ನು ನಾವು ಅಲ್ಲಿ ಓದಿದ್ದೇವೆ. എല്ലാ തലമുറകളെയും
ಎಲ್ಲ ಮಕ್ಕಳನ್ನು ഒന്ന് രണ്ട് വാക്കുകളിൽ അനുഗ്രഹിച്ചു മാറ്റുമ്പോൾ ಒಂದು ಎರಡು ಮಾತುಗಳ ಮೂಲಕವಾಗಿ ಆಶೀರ್ವದಿಸಿ ಹೇಳುತ್ತಿರುವಾಗ ഹല്ലേലൂയ സ്തോത്രം ಯೋಸೇಫನನ್ನು വളരെ വിശുദ്ധമായിട്ട് അനുഗ്രഹിക്കുക. ಬಹಳ ಸ್ಪಷ್ಟವಾಗಿ ವಿಶೇಷವಾಗಿ ಅವನು ಆಶೀರ್ವದಿಸುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ, ಯೋಸೇಫನು ഫലപ്രദമായ ഒരു മുന്തിരിവള്ളി, ಫಲಪ್ರದವಾದಂತಹ ಒಂದು ವೃಕ್ಷಕ್ಕೆ ಸಮಾನನು. ഹല്ലേലൂയ. അത് നീരുറവിനെ അരികെ നട്ടിരിക്കുന്ന ഒരു വൃക്ഷം പോലെയാണ്. ಅದು ನೀರಿನ ಒರತೆಗಳ ಮಧ್ಯದಲ್ಲಿ ನೆಟ್ಟಿರುವಂತಹ ಫಲಕ್ಕೆ ಅದು ಸಮಾನವಾಗಿದೆ. മതിലിൽ മേൽ പടർന്നിരിക്കുന്നു. ಅದರ ಕೊಂಬೆಗಳು ಗೋಡೆಯ ಮೇಲೆ ಚಾಚಿಕೊಂಡಿದೆ. ഹല്ലേലൂയ. ഇത്രയും ഫലപ്രദമായ ഒരു വൃക്ഷത്തിന് ಇಷ್ಟು ಫಲವೃತ್ತವಾದಂತಹ ವೃಕ್ಷವನ್ನು എതിരാളികൾ എഴുന്നേറ്റു. ಅವರ ವಿರೋಧಿಗಳು ಆ ವೃಕ್ಷಕ್ಕೆ ಎದುರಾಗಿ ಎದ್ದರು. ಅವನಿಗೆ ವಿರುದ್ಧವಾಗಿ ಅವರು ವಿಲ್ಲು ಕೊಲ್ಲച്ചു. ಅವನು ಬಿಲ್ಲುಗಳನ್ನು ಎಸೆದರು. ಅವನಿಗೆ ವಿರುದ್ಧವಾಗಿ ಕೂಟಂ ಕೂಡಿ ಅವನ ಆ ಒಂದು ಜನರೆಲ್ಲ ಕೂಡಿ ಬಂದರು. ಅವನಿಗೆ ವಿರುದ್ಧವಾಗಿ ഹല്ലേലൂയ മറ്റു പദ്ധതികൾ അവർ ആവിഷ്കരിച്ചു. ಬೇರೆ ಎಲ್ಲ ಪದ್ಧತಿಗಳನ್ನು ಅವರು ಊಹಿಸಿದರು, ಬೇರೆ ಎಲ್ಲ ಪದ್ಧತಿಗಳನ್ನು ಮಾಡಿದರು. ಪುನಃ ಸ್ಪಷ್ಟವಾಗಿ ನಾ ಹೇಳುವುದಾದರೆ ಪರಿಪೂರ್ಣವಾಗಿ ಅವನನ್ನು ಸರ್ವನಾಶ ಮಾಡಿಬಿಡಬೇಕು ಅಂತ ಹೇಳಿ, ಏನು ಇಲ್ಲದವನಾಗಿ ಮಾರ್ಪಡಿಸಬೇಕು ಅಂತ ಹೇಳಿ, ನಂತರವಾಗಿ ಎಲ್ಲ ಆಯುಧಗಳ ವಿರುದ್ಧವಾಗಿ ಅವನಿಗೆ ವಿರುದ್ಧವಾಗಿ ಎದ್ದಾಗ ನನ್ನ ದೇವರು ಅವನನ್ನು ಸ್ಥಿರವಾಗಿ ನಿಲ್ಲಿಸಿದನು. ಎಷ್ಟೇ ವಿರೋಧಿಗಳ ಎದುರು ಸಹ, ಶತ್ರುಗಣ ವರ್ಧಿക്കുമ്പോഴും, ಎಷ್ಟೇ ಶಕ್ತಿಯುತವಾಗಿ ಆ ಒಂದು ಶತ್ರುವಾದವನ ಎದುರು ಸಹ, ಆಯುಧ ಮೂರ್ಛ ಕೂಟುമ്പോഴും, ನಿನಗೆ ವಿರುದ್ಧವಾಗಿ ಆಯುಧಗಳೆಲ್ಲವೂ ಶಾರ್ಪ್ ತೀಕ್ಷ್ಣ ಮಾಡುತ್ತಿರುವಾಗಲೂ ಈ ಬೆಳಗಿನ ವೇಳೆಯಲ್ಲಿ ನಾವು ಒಂದನ್ನು ಮರೆಯಬಾರದು. ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವಂತ ಒಂದು ದೇವರಿದ್ದಾನೆ. ಆದುದರಿಂದಲೇ ಕೀರ್ತನೆಗಾರನಲ್ಲಿ ನಾವು ಈ ರೀತಿ ಓದುತ್ತೇವೆ, ನನ್ನ ದೇವರಿಂದ ನಾನು ಗೋಡೆಯನ್ನು ದಾಟುವೆನು. ನಿನ್ನ ಮೂಲಕವಾಗಿ ನಾನು ಎಲ್ಲವನ್ನು ಹಾದು ಹೋಗುತ್ತೇನೆ. പടക്കൂട്ടത്തിന്റെ നേരെ, സൈന്യത്തിന് നേരെ, ಸೈನ್ಯಗಳ ಮೇಲೆ ನಾನು ಹಾದು ಹೋಗುತ್ತೇನೆ. എന്താ കാരണമെന്ന് ചോദിച്ചാൽ, ಏನು ಕಾರಣವಂತ ಕೇಳುವುದಾದರೆ, ನಿನ್ನ ಮೂಲಕವಾಗಿ, ನನ್ನ ದೇವರ ಮೂಲಕವಾಗಿ ಅಸಾಧ್ಯಗಳು എനിക്ക് വേണ്ടി സാധ്യമായി തീരും. ಅಸಾಧ್ಯವಾದಂತ ಎಲ್ಲಾ ಕಾರ್ಯಗಳು ಸಾಧ್ಯವನ್ನಾಗಿ ನನ್ನ ದೇವರು ಮಾಡಿಕೊಡುತ್ತಾರೆ. ನಮ್ಮಂತ ದೇವರ ಮಕ್ಕಳಿಗಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ചിലതൊക്കെ സംഭവിക്കും. ನನ್ನ ದೇವರ ಮೂಲಕವಾಗಿ ಕೆಲವೊಂದು ಸಂಭವಿಸಲು ಹೋಗುತ್ತದೆ. യോസേഫിന്റെ ജീവിത ചരിത്രമൊക്കെ നമുക്ക് നന്നായിട്ട് അറിയാം. ಯೋಸೇಫನ ಜೀವಿತದ ಕಾಲದ ಎಲ್ಲಾ ಚರಿತ್ರೆಯು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. അവന്റെ ചെറുപ്പം മുതൽ, ಆತನ ಚಿಕ್ಕ ಪ್ರಾಯದಿಂದಲೇ ಅವನೊಂದು ದರ್ಶನമുള്ള ಮನುಷ್ಯ, ಅವನೊಂದು ದರ್ಶನ ಉಳ್ಳಂತ ಮನುಷ್ಯನಾಗಿದ್ದನು. ಹಲ್ಲೆಲೂಯಾ. ಉಲ್ಪತ್ತಿ ಪುಸ್ತಕ പഠിക്കുമ്പോൾ, ಆದಿಕಾಂಡ ಪುಸ್ತಕವನ್ನು ನಾವು ಓದುವಾಗ ಅಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ, ಮೂರು ಕಾರಣದಿಂದ ಅವನ್ വെറുക്കപ്പെട്ടു, യോസേഫ് വെറുക്കപ്പെട്ടു, ಅವನನ್ನು ಎಲ್ಲರೂ ತ್ಯಜಿಸಿದರು. അതിന് മൂന്ന് കാരണങ്ങളാണ്. ಅದಕ್ಕೆ ಮೂರು ಕಾರಣಗಳು. ಒಂದನೇದಾಗಿ അപ്പൻ അവനെ ഏറ്റവും അധികം സ്നേഹിച്ചു. ತಂದೆಯು ಅವನನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದನು. അപ്പൻ അവനെ സ്നേഹിക്കാൻ ഒരു കാരണമുണ്ട്. ತಂದೆಯು ಅವನನ್ನು ಬಹಳವಾಗಿ ಪ್ರೀತಿಸುವುದಕ್ಕೆ ಒಂದು ಕಾರಣವಿದೆ. വാർദ്ധക്യ കാലത്തിലുള്ള മകനായ യോസേഫ്, ಆ ತಂದೆಯ ಪ್ರಾಯ ಇರುವಂತಹ ಕಾಲದಲ್ಲಿ ಅವನು ಹುಟ್ಟಿದಂತ ಮಗನಾಗಿದ್ದನು. വാർദ്ധക്യ കാലത്തിൽ ജനിച്ച മകനായതുകൊണ്ട്, ಬಹು ಆ ಒಂದು ಪ್ರಾಯಸ್ಥನಾದ ಮೇಲೆ ಹುಟ್ಟಿದಂತ ಮಗನಾಗಿದ್ದ ನಿಮಿತ್ತವಾಗಿ യോസേഫനെ അപ്പൻ ഒത്തിരി സ്നേഹിച്ചു. ಯೋಸೇಫನನ್ನು ಅವನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಎರಡನೇದಾಗಿ അപ്പൻ അവനെ സ്നേഹിക്കുക മാത്രമല്ല, ತಂದೆ ಅವನನ್ನು ಪ್ರೀತಿಸುವುದು ಮಾತ್ರವಲ್ಲ, അവന് വിശേഷമായ ഒരു അങ്കി കൂടെ ಅವನಿಗೆ ವಿಶೇಷವಾದಂತ ಅಂಗಿಯನ್ನು ಸಹ ಅವನಿಗೆ ಕೊಟ್ಟನು. ಹಲ್ಲೆಲೂಯಾ. ಮೂರನೇದಾಗಿ ഇതിലൊക്കെ വ്യത്യസ്തമായ ഒന്നുകൂടെ ഉണ്ട്. ನಂತರವಾಗಿ ಇದು ಕೆಲವು ವ್ಯತ್ಯಸ್ತವಾದಂತ ಇನ್ನೊಂದು ಇತ್ತು. ಮೂರನೇದಾಗಿ സഹോദരന്മാർ അവനെ വെറുക്കുവാനുള്ള കാരണം, ಸಹೋದರರೆಲ್ಲರೂ ಅವನನ್ನು ಅವನನ್ನು ಹಾಗೆ ಮಾಡೋದಕ್ಕೆ ಕಾರಣವೇನೆಂದರೆ, അവർ കണ്ട രണ്ട് സ്വപ്നമാ, ಅವನು ಕಂಡಂತ ಎರಡು ಸ್ವಪ್ನ. ಒಂದನೇದಾಗಿ വയലിൽ വെച്ച് ಅವನು ಆ ಒಂದು ಹೊಲದಲ್ಲಿ കച്ച കെട്ടിക്കൊണ്ടിരിക്കുമ്പോൾ, ಅದೆಲ್ಲ ಆ ಭತ್ತಗಳೆಲ್ಲ ಅದನ್ನು ಕಟ್ಟುತ್ತಿರುವಂತ ವೇಳೆಯಲ್ಲಿ യോസേഫന്റെ കച്ച എഴുന്നേറ്റ് നിന്നു. ಯೋಸೇಫನ ಆ ಒಂದು ಬತ್ತಳಿಕೆ ಎದ್ದು ನಿಂತಿತು. ബാക്കിയുള്ളതെല്ലാം യോസേഫന്റെ കച്ച വീണു നമസ്കരിച്ചു. ನಂತರವಾಗಿ ಯೋಸೇಫನಿಗೆ ಮುಂದೆ ಅದೆಲ್ಲವೂ ಬಂದು ನಮಸ್ಕರಿಸುವುದನ್ನು ನೋಡಿದನು. ನಂತರವಾಗಿ സൂര്യനും ചന്ദ്രനും 11 നക്ഷത്രങ്ങളും, ಸೂರ್ಯ ಚಂದ್ರ ಮತ್ತು 11 ನಕ್ಷತ್ರಗಳು അവനെ വീണു നമസ്കരിക്കുന്നു. ಅದೆಲ್ಲವೂ ಅವನ ಮುಂದೆ ಅದು ಅಡ್ಡ ಬೀಳುವುದನ್ನು ನೋಡ್ತಾ ಇದ್ದಾನೆ. ಈ ಎರಡು ಸ್ವಪ್ನಗಳು ಆದ ನಂತರವಾಗಿ ചേട്ടന്മാർക്ക് ഇവനോട് വല്ലാത്ത വിദ്വേഷം തോന്നി. ಅಣ್ಣಂದಿರೆಲ್ಲರೂ ಸಹ ಇವನಿಗೆ ವಿಶೇಷವಾದಂತ ರೀತಿಯಲ್ಲಿ ದ್ವೇಷಿಸುವುದನ್ನು ನಾವು ನೋಡುತ್ತೇವೆ. പകൽ ഞാനൊരു ദൈവിക മർമ്മം
മർമ്മം പറയാം. ಈ ಬೆಳಗಿನ ವೇಳೆಯಲ್ಲಿ ಒಂದು ದೈವಿಕವಾದಂತ ಮರ್ಮವನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ಯಾರಿಗೆ ಪ್ರಕಟಣೆ ಇರುತ್ತದೋ, ಯಾರಿಗೆ ದರ್ಶನ ಇರುತ್ತದೋ, ಸ್ತೋತ್ರಮಲ್ಲಲಿಯ ಸ್ವಪ್ನമുണ്ടോ, ಯಾರಿಗೆ ಸ್ವಪ್ನ ಇರುತ್ತದೋ ಅವನು ಎപ്പോഴും ಒಟ್ಟപ്പെടാൻ തുടങ്ങും. ಅವನು ಯಾವಾಗಲೂ ಸಹ ಒಬ್ಬಂಟಿಗನಾಗಿಯೇ ಇರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದರ್ಶನമുള്ളവನೇ, ದರ್ಶನ ಇರುವವರನ್ನು, ಪಾಡುಳ್ಳವನೇ, ಪ್ರಕಟಣೆ ಇರುವವರನ್ನು, ಅಭಿಷೇಕമുള്ളವನೇ, ಅಭಿಷೇಕ ಇರುವವರನ್ನು ಕೂಟത്തിൽ നിർത്താറില്ല. ಯಾರು ಸಹ ಅವರ ಕೂಟದಲ್ಲಿ ಇರಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಎപ്പോഴും ಒಟ್ಟೆಯಾನಾയിരിക്കും. ಅವನು ಯಾವಾಗಲೂ ಸಹ ಒಬ್ಬಂಟಿಗನಾಗಿಯೇ ಇರುತ್ತಾನೆ. ಅವನು ಒಟ್ಟೆಯಾನಾയിരിക്കും. ಅವನು ಯಾವಾಗಲೂ ಸಹ ಒಬ್ಬಂಟಿಗನಾಗಿಯೇ ಇರುತ್ತಾನೆ. ಅವನು ಒಟ್ಟപ്പെടുത്തുമ്പോൾ ಅವನನ್ನು ಒಬ್ಬಂಟಿಗನಾಗಿ ಮಾರ್ಪಡಿಸುವಾಗ ಮರಕരുത്. ಈ ಬೆಳಗಿನ ವೇಳೆಯಲ್ಲಿ ಮರೆತು ಹೋಗಬಾರದು. ಅವನ ವೇಳೆ ಇறങ്ങി വരുന്ന ഒരു ദൈവമുണ്ട്. ಅವನಿಗೋಸ್ಕರವಾಗಿ ಇಳಿದು ಬರುವಂತ ಒಂದು ದೇವರಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು നിങ്ങൾ ಒಟ್ಟപ്പെടുമ്പോൾ ഓർക്കണം. ನಾನು ಮತ್ತೆ ನೀವು ಒಬ್ಬಂಟಿಗರಾಗಿರುವಂತ ವೇಳೆಯಲ್ಲಿ നമ്മെ ഒറ്റപ്പെടുത്തുമ്പോൾ ഓർക്കണം. ನಮ್ಮನ್ನು ಒಬ್ಬಂಟಿಗರನ್ನಾಗಿ ಮಾರ್ಪಡಿಸುವ നമ്മിൽ വെളിപ്പെടുവാനുള്ള ನಮ್ಮಲ್ಲಿ ಪ್ರಕಟವಾಗಲಿಕ್ಕಿರುವಂತಹ ಒಂದು ದರ್ಶನವು ಪ್ರಕಟವಾಗಲಿಕ್ಕಿದೆ. മറ്റൊരുത്തരില്ലാത്ത, ಬೇರೆಯವರಿಗೆ ಇಲ್ಲದಿರುವಂತಹ, സഹോദരനില്ലാത്ത, ಸಹೋದರಿಗೆ ಇಲ್ಲದಿರುವಂತಹ, അപ്പനില്ലാത്ത, ತಂದೆಗೆ ಇಲ್ಲದಿರುವಂತಹ, അമ്മയ്ക്കില്ലാത്ത, ತಾಯಿಗೆ ಇಲ್ಲದಿರುವಂತಹ, ചേട്ടന്മാർക്കില്ലാത്ത ಇಲ್ಲದಿರುವಂತಹ ഒരു പ്രത്യേക അഭിഷേകം ಪ್ರತ್ಯೇಕವಾದಂತಹ ಅಭಿಷೇಕ ഈ പകൽ ಈ ಬೆಳಗಿನ ವೇಳೆಯಲ್ಲಿ എന്റെ നിങ്ങളെ മേലുണ്ടെന്ന് ನನಗೂ ನಿಮಗೂ ದೇವರು ആത്മാവിൽ ಆಗಿರುತ್ತಾನೆ. തിരിച്ചറിയുന്നവർ ಆತ್ಮದಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ എല്ലാ ദൈവത്തോട് നന്ദി കൊടുക്കണം. ನನ್ನ ದೇವರಿಗೆ ಒಳ್ಳೆಯ ಸ್ತೋತ್ರವನ್ನು ಸಲ್ಲಿಸೋಣ. ಆಮೆನ್. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. വെറുതെ ഒരുത്തൻ ഒറ്റപ്പെടത്തില്ല. ಸುಮ್ಮನೆ ಯಾರು ಸಹ ಒಬ್ಬಂಟಿಗರಾಗುವುದಿಲ್ಲ. വെറുതെ ഒരുത്തനെ ഒറ്റപ്പെടുത്തുന്നില്ല. ಸುಮ್ಮನೆ ಯಾರು ಸಹ ಅವರನ್ನು ತ್ಯಜಿಸುವುದಿಲ್ಲ. ഈ എന്നിൽ നിന്ന് ನನ್ನ ಮೂಲಕವಾಗಿ വ്യത്യസ്തനായ ഒരുവനുണ്ടെങ്കിൽ, ವ್ಯತ್ಯಸ್ತನಾದಂತ ಒಬ್ಬನು ನಮ್ಮ ಮಧ್ಯದಲ್ಲಿ എന്റെ ಇರುವುದಾದರೆ, മേലുള്ള അഭിഷേകത്തെക്കാൾ ನನ್ನ ಮೇಲೆ ಇರುವಂತಹ ಅಭಿಷೇಕಕ್ಕಿಂತಲೂ എന്റെ അടുത്തുള്ളവന്, ನನ್ನ ಪಕ್ಕದಲ್ಲಿ ಇರುವವನಿಗೆ, എന്റെ സഹോദരന്, ನನ್ನ ಸಹೋದರನಿಗೆ എന്നിൽ നിന്നും ನನ್ನಿಂದ വിശേഷമായ ഒരു അഭിഷേകമുണ്ടെങ്കിൽ ವಿಶೇಷವಾದಂತಹ ಒಂದು ಅಭಿಷೇಕ ಇರುವುದಾದರೆ ഓട്ടോമാറ്റിക്കലി ಅವರ ಆಟೋಮೆಟಿಕ್ ಆಗಿ ഹല്ലേലൂയ ഞാൻ അവനെ വെറുക്കാൻ തുടങ്ങും. ನಾನು ಅವನನ್ನು ಹಾಗೆ ಮಾಡೋದಕ್ಕೆ എന്താ കാര്യമെന്നറിയാമോ? ಏನು ಕಾರಣ ಅಂದರೆ എന്നിലും ನನ್ನಲ್ಲಿ വ്യത്യസ്തമായ ഒന്ന് അവന്റെ മേലുണ്ട്. ವ್ಯತ್ಯಸ್ತವಾದಂತ ಏನೋ ಒಂದು ವಿಶೇಷತೆ ಅವನಲ್ಲಿ ಇದೆ. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ഒറ്റപ്പെടുമ്പോൾ, ಒಬ್ಬಂಟಿಗರಾಗುವಾಗ, ഒറ്റപ്പെടുത്തുമ്പോൾ, ಒಂಟಿಯರನ್ನಾಗಿ ಅವರು ನಮ್ಮನ್ನು ಮಾರ್ಪಡಿಸುವಾಗ, നീ തകരരുത്. ಈ ಬೆಳಗಿನ ವೇಳೆಯಲ್ಲಿ ನೀ ಸೋತು ಹೋಗಬಾರದು. ഇന്ന് പകൽ നീ എഴുന്നേൽക്കാൻ തുടങ്ങണം. ಆತ್ಮದಲ್ಲಿ ನೀನು ಎದ್ದೇಳುವುದಕ್ಕೆ ಪ್ರಾರಂಭಿಸಬೇಕು. എന്താ കാര്യമെന്നറിയാമോ? ಏನು ಕಾರ್ಯ ಅಂತ ಹೇಳುವುದಾದರೆ, നിന്റെ ചേട്ടന്മാർക്കില്ലാത്തത്, ಅಣ್ಣಂದಿರಿಗೆ ಇಲ್ಲದಿರುವಂತದ್ದು, നിന്റെ അപ്പനില്ലാത്തത്, ನಿನ್ನ ತಂದೆಗೆ എന്റെ ಇಲ್ಲದಿರುವಂತದ್ದು ദൈവം നിന്റെ മേൽ പകർന്നിട്ടുണ്ട്. ನನ್ನ ಮೇಲೆ ನಿನ್ನ ಮೇಲೆ ದೇವರು ഈ ಇಟ್ಟವನಾಗಿರುತ್ತಾನೆ. പകൽ എത്ര ദൈവമക്കൾ ಈ വിശ്വസിക്കുന്നുണ്ട്? ಬೆಳಗಿನ ವೇಳೆಯಲ್ಲಿ ಎಷ್ಟು ದೇವರ ಮಕ್ಕಳು ಸ್ತೋತ್ರ ಸಲ್ಲಿಸುತ್ತೀರಿ, ನಂಬುತ್ತೀರಿ? ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ഈ ചേട്ടന്മാര് വെറുക്കാൻ, ಈ ಅಣ್ಣಂದಿರೆಲ್ಲರೂ ಹಾಗೆ ಮಾಡಿದರು. ഒറ്റപ്പെടാനും ಇವರೆಲ್ಲರೂ ಹಾಗೆ ಮಾಡುವುದಕ್ಕೆ ಮಾತ್ರವಲ್ಲ, ಅವರನ್ನು ಒಬ್ಬಂಟಿಗರನ್ನಾಗಿ നീ ಮಾರ್ಪಡಿಸಿದನು. തെറ്റൊന്നും ചെയ്യണ്ട. ನೀನ್ ತಪ್ಪೇನು ಮಾಡುದು ಬೇಡ, ഒരു തെറ്റും ചെയ്യണ്ട. ಒಂದು ತಪ್ಪೇ ಮಾಡಬೇಡ. നിന്റെ മേലുള്ള അഭിഷേകം വെളിപ്പെട്ടാ മതി. ನಿನ್ನ ಮೇಲಿರುವಂತಹ ಆ ಒಂದು ಅಭಿಷೇಕ ಅಲ್ಲಿ ಪ್ರಕಟವಾದರೆ നിന്റെ മേലുള്ള ಸಾಕು. ദർശനം വെളിപ്പെട്ടാ മതി. ನಿನ್ನ ಮೇಲಿರುವಂತಹ ಆ ಒಂದು ದರ್ಶನ ಪ್ರಕಟವಾದರೆ നിന്റെ ಸಾಕು. മേലുള്ള വെളിപ്പാട് വെളിപ്പെട്ടാ മതി. ನಿನ್ನ ಮೇಲಿರುವಂತಹ ಆ ಒಂದು ಆ ಒಂದು ಪ್ರಕಟಣೆಯು ಪ್ರಕಟವಾದರೆ ಸಾಕು. നീ അവർക്കൊരു ശത്രുവായി മാറും. ನೀನು ಅವರಿಗೆ ಶತ್ರುವಾಗಿ ಮಾರ್ಪಡುತ್ತೀಯ. ಸ್ತೋತ್ರ, സ്തോത്രം. ಸ್ತೋತ್ರ. യോസേഫ് ഒരു തെറ്റും ചെയ്തിട്ടില്ല. ಯೋಸೇಫನು ಯಾವುದೇ ರೀತಿಯ ತಪ್ಪನ್ನು പക്ഷേ ಮಾಡಲಿಲ್ಲ. ചേട്ടന്മാരുടെ മുൻപാകെ ಆದ್ರೆ ಅಣ್ಣಂದಿರ ಮಧ್ಯದಲ್ಲಿ അവനൊരു ശത്രുവായി മാറി. ಅವನೊಂದು ಶತ್ರುವಾಗಿ ಬದಲಾದನು. ചേട്ടന്മാര് നോക്കുന്ന മുഴുവനും ശത്രുവിനെ കാണുന്ന പോലെ. ಅಣ್ಣಂದರೆಲ್ಲರೂ ಅವನನ್ನು ನೋಡುವಾಗ ಒಂದು ಶತ್ರುವನ್ನು ನೋಡುವ ರೀತಿಯಲ್ಲಿ മൂന്നേ ನೋಡುತ್ತಿದ್ದರು. മൂന്ന് കാരണം കൊണ്ട്. ಮೂರು ಕಾರಣದಿಂದ. അല്ലെ അപ്പന്റെ സ്നേഹ നിമിത്തവും, ತಂದೆಯ ಪ್ರೀತಿ, അപ്പൻ തയ്പ്പിച്ചു കൊടുത്ത വിശേഷ അങ്കി നിമിത്തവും, ತಂದೆಯವರು ಹೊಲಿಸಿಕೊಟ್ಟಂತ ವಿಶೇಷವಾದ ಅಂಗಿಯ ನಿಮಿತ್ತವಾಗಿ, ദൈവം കൊടുത്ത സ്വപ്ന നിമിത്തവും, ನಂತರವಾಗಿ ದೇವರು ಕೊಟ್ಟಂತ ಸ್ವಪ್ನದ ನಿಮಿತ್ತವಾಗಿ, മൂന്ന് വിഷയ നിമിത്തം ಮೂರು ವಿಷಯದ ನಿಮಿತ್ತವಾಗಿ ഇവന്റെ പ്രാണനോടും വെല്ലുവിളി എത്തി. ಇವನ ಪ್ರಾಣಕ್ಕೆ ಒಂದು ಸವಾಲು ಉಂಟಾಯಿತು. സ്തോത്ര, ಸ್ತೋತ್ರ, സ്തോത്ര. ಸ್ತೋತ್ರ. ഇന്ന് പകൽ വെളിപ്പാടുള്ള ಬೆಳಗಿನ ವೇಳೆಯಲ್ಲಿ ಪ್ರಕಟಣೆ ಇರುವಂತಹ ದೇವರ ಮಕ್ಕಳು ಇರುವುದಾದರೆ, ದರ್ಶನ ಇರುವಂತಹ ದೇವರ ಮಕ್ಕಳು ಇರುವುದಾದರೆ, ಅಭಿಷೇಕ ಇರುವಂತಹ ದೇವರ ಮಕ್ಕಳು ಇರುವುದಾದರೆ, ഞാൻ ആത്മാവിൽ ദൂത് വിളിച്ചു ಆತ್ಮನ ಮೂಲಕವಾಗಿ ನಾವು ಒಂದು ಆಲೋಚನೆ ಹೇಳುತ್ತೇವೆ. ನಿನ್ನ ಮೂಲಕ ನಿನ್ನ ശരീരത്തോടല്ല, ನಿನ್ನ ಶರೀರದ ಮೇಲೆ ಇರುವುದಲ್ಲ, നിന്റെ ഭൗതികത്തോടല്ല, ಭೌತಿಕ ಮೇಲೆ ಇರುವಂತದ್ದಲ್ಲ, ಪ್ರತ್ಯೇಕವಾಗಿ വെല്ലുവിളി ಆ ಸವಾಲುಗಳು ಇರುವಂತದ್ದು ನಿನ್ನ ಪ್ರಾಣ ಮೇಲೆಯೇ ಆಗಿರುತ್ತದೆ. നീ ജീവനോടിരുന്ന ನೀನು ಜೀವಂತವಾಗಿ ಇರುವುದಾದರೆ പ്രാപിക്കുമെന്നറിഞ്ഞാട്ടോ, ಇದೆಲ್ಲವನ್ನು ನೀವು ಹೊಂದಿಕೊಳ್ಳುತ್ತೀಯ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ನೀ ಇದೆಲ್ಲವನ್ನು ಅನುಭವಿಸುತ್ತೀಯ ಅಂತ ಹೇಳಿ ಗೊತ್ತಿತ್ತು. ನೀ ಇದೆಲ್ಲವನ್ನು ನೀ ಕಾಣುತ್ತೀಯ ಅಂತ ಹೇಳಿ ಗೊತ್ತಿತ್ತು. പ്രവേശിക്കുമെന്നറിഞ്ഞാട്ടോ, ಇದರ ಒಳಗಡೆ ನೀ ಪ್ರವೇಶಿಸುತ್ತೀಯ ಅಂತ ಹೇಳಿ ಗೊತ್ತಿತ್ತು. ನಿನ್ನ ಪ್ರಾಣವನ್ನು ಅದನ್ನು ತೆಗೆದುಹಾಕಬೇಕು ಯೋಚಿಸುತ್ತಿದ್ದಾನೆ. ನಿನ್ನ ಆತ್ಮ ಮಂಡಲಗಳನ್ನು ತ್ಯಜಿಸುವುದಕ್ಕಾಗಿ ಒಂದು ಕೂಟ ಜನರು ಎದ್ದೇಳುವಾಗ ನನ್ನ ದೇವರು ತಾನೇ ಉಳ್ಳವನಾಗಿ ನಿನ್ನನ್ನು ಮಾರ್ಪಡಿಸುತ್ತಾನೆ. ಆಮೆನ್. വിശ്വസിക്കുന്നവർക്കായി സ്തോത്രം. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ.
യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഹല്ലേലൂയ. ಹಾಲೆಲೂಯಾ. പലപ്പോഴും നമ്മൾ പറയാറില്ലേ, ಅನೇಕ ಸಾರಿ ನಾವು ಈ ರೀತಿಯಲ್ಲಿ ಹೇಳ್ತೇವೆ ತಾನೆ, അനേക മരണം കണ്ടതാ, ಅನೇಕ ಮರಣವನ್ನು ನಾನು മരണത്തിന്റെ ಆರೋಗಿದ್ದೇನೆ, വാതിൽ വന്നതാ, ಮರಣದ ಬಾಗಿಲು ನನ್ನನ್ನು പക്ഷേ ಆದೋಯ್ತು. ദൈവം എന്നെ വിടിവിച്ചു. ಆ ದೇವರು ಅದೆಲ್ಲವನ್ನು എന്തിനാ ദൈവം നിന്നെ വിടിവിച്ചതാ? ಯಾಕೆ ದೇವರು ನಮ್ಮನ್ನು ಬಿಡಿಸಿದನು? അല്ലെങ്കിൽ എല്ലാവരും പട്ടുപോയതുപോലെ, ಎಲ್ಲರ നാശವಾದ ರೀತಿಯಲ್ಲಿ, അല്ലെങ്കിൽ അവരിൽ ഒരുത്തനെ പോലെ ಅವರಲ್ಲಿ ಒಬ್ಬನ ಹಾಗೆ നിനക്കും പട്ടുപോകാമായിരുന്നല്ലേ? ನೀನು പക്ഷേ ನಾಶವಾಗಬಹುದಾಗಿತ್ತಲ್ಲ, നിന്നെ പട്ടുപോകാതെ, ಅದು ನೀ ನಾಶವಾಗದೆ, നിന്റെ പ്രാണൻ നഷ്ടമാകാതെ, ನಿನ್ನ ಪ್ರಾಣವು ನಷ್ಟವಾಗದೆ, വഴിയിൽ മരിച്ചു വീഴാതെ ಆಯ ಮಾರ್ಗದ ഈ ಮಧ್ಯದಲ್ಲಿ പകൽ ദൈവം നിർത്തിയിട്ടുണ്ടെങ്കിൽ, ಈ ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನ പകಲು ನಿಲ್ಲಿಸಿರುವುದಾದರೆ, ಈ ദൈವ ಬೆಳಗಿನ ശബ്ദം ವೇಳೆಯಲ್ಲಿ വിളിച്ചു ದೇವರ പറയുക, ಶಬ್ದವನ್ನು ಕೂಗಿ ಹೇಳು. നീ ചേട്ടന്മാരെ പോലെയല്ല, ನೀ ಅಣ್ಣಂದಿರಾಗಿ ಅಲ್ಲ, അപ്പനെ പോലെയല്ല, ಅಪ್ಪನ ಹಾಗೆ ಅಲ್ಲ, അമ്മയെ പോലല്ല, ತಾಯಿಯಾಗಿ നീ ಅಲ್ಲ, ദൈവത്തിന് വിശേഷമായവനാ. ನೀನು ದೇವರಿಗೆ ವಿಶೇಷವಾದವನಾಗಿದ್ದೀಯ. ഹല്ലേലൂയ. ಹಾಲೆಲೂಯಾ. അതുകൊണ്ടാണ് ദൈവം നിന്നെ തൊടാതെ ಆದುದರಿಂದಲೇ ದೇವರು ನಿನ್ನನ್ನು ಮುಟ್ಟದಾಗಿ ನಿನ್ನ ಕಾಪಾಡಿರುತ್ತಾನೆ. ಯೇಸುವಿನ ನಾಮದಲ್ಲಿ, അധികാരമുള്ള യേശുവിന്റെ നാമത്തിൽ. ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ. ഹല്ലേലൂയ. ಹಾಲೆಲೂಯಾ. വെളിപ്പാടിന്റെ വില നിനക്കറിയത്തില്ല, ಪ್ರಕಟಣೆಯ ಆ ಒಂದು ಬೆಲೆ ನಿನಗೆ ಗೊತ್ತಿಲ್ಲ, ദർശനത്തിന്റെ വില ದರ್ಶನದ നിനക്കറിയത്തില്ല, ಬೆಲೆ ನಿನಗೆ ಗೊತ್ತಿಲ್ಲ, നീ പ്രാപിച്ച അഭിഷേകത്തിന്റെ വില ನೀನು നിനക്കറിയത്തില്ല. ಹೊಂದಿಕೊಂಡಿರುವಂತಹ ಅಭಿಷೇಕದ ಬೆಲೆ ನಿನಗೆ പക്ഷേ ഇത് ಗೊತ್ತಿರಬಹುದು. തിരിച്ചറിയുന്ന ഒരു പൈശാചിക മണ്ഡലം കിടപ്പുണ്ട്. ಆದರೆ ಇದನ್ನು ಚೆನ್ನಾಗಿ ತಿಳಿದುಕೊಂಡಿರುವಂತಹ ಸೈತಾನನ ഇവൻ ಮಂಡಲ, പോയാൽ, ಇವನು ಹೋದರೆ, ഇവൻ വളർന്നാൽ, ಇವನು ಬೆಳೆದರೆ ആ വാഗ്ദത്തത്തിലേക്ക് പ്രവേശിക്കുമെന്ന് ವಾಗ್ದಾನದೊಳಗಡೆ ಪ್ರವೇಶಿಸುತ್ತಾನೆ. അങ്ങനെ നന്നായി അറിഞ്ഞിട്ട് ಚೆನ್ನಾಗಿ ತಿಳಿದು അതിലേക്ക് പ്രവേശിക്കാതിരിപ്പാൻ ಅದರ ಒಳಗಡೆ ಪ್ರವೇಶ ಮಾಡದೆ പ്രാണനെ വെല്ലുവിളിക്കുന്ന, ಪ್ರಾಣವನ್ನು ಆತ ಸವಾಲು ಹಾಕುವಂತ, പ്രാണനെതിരായി ಪ್ರಾಣಕ್ಕೆ ವಿರುದ್ಧವಾಗಿ വില്ലുകുലയ്ക്കുന്ന ಆ ಬಿಲ್ಲುಗಳನ್ನು ಮೇಯಿಸುವಂತ പൈശാചികന്റെ തന്ത്രത്തിന് ಸೈತಾನ മേൽ ಎಲ್ಲ ഈ ತಂತ್ರಗಳ ಮೇಲೆ പകൽ നിന്നെ ജയിപ്പിക്കുന്ന, ಈ ಬೆಳಗಿನ ವೇಳೆ ಜಯಿಸುವಂತೆ നിന്റെ ಮಾಡುವಂತ, വില്ലിനെ ഉറപ്പോടെ നിർത്തുന്ന ಈ ಬೆಳಗಿನ ವೇಳೆ ನೀನು ದೃಢವಾಗಿ ನಿಲ್ಲಿಸುವಂತ ದೈವಿಕವಾದಂತ ಶಕ್ತಿ ಇದೆ ಅಂತ ಹೇಳಿ പ്രാർത്ഥിക്കുന്ന ಈ ദൈവമക്കൾ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂತ ದೇವರ ಮಕ್ಕಳು ಎಂದಿಗೂ ಸಮರ್ಥ ಹೋಗಬಾರದು. ಆಮೆನ್. ಯೇಸುವಿನ ನಾಮದಲ್ಲಿ ഇന്ന് പകൽ ദൈവം നിന്നെ ഉറപ്പിക്കണമെന്ന് പദ്ധതി ಈ ഇട്ടിട്ടുണ്ടെങ്കിൽ, ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನನ್ನು ದೃಢಪಡಿಸಬೇಕಂತ ಹೇಳಿ ಪದ್ಧತಿ ദൈവം ಹಾಕಿರುತ್ತಾನೆ. നിന്റെ പാദം ഉറപ്പിക്കണമെന്ന്, ದೇವರಿನ ಪಾದಗಳನ್ನು ദൈവം ದೃಢಪಡಿಸಬೇಕಂತ നിന്റെ ಹೇಳಿ, ശുശ്രൂഷകളെ ನಿನ್ನ ഉറപ്പിക്കണമെന്ന്, ಸೇವೆಗಳನ್ನು ದೃಢಪಡಿಸಬೇಕಂತ ಹೇಳಿ, ദൈവത്തിന്റെ വാഗ്ദത്തം നിവർത്തിക്കണമെന്ന്, ವಾಗ್ದಾನಗಳನ್ನು ನೆರವೇರಿಸಬೇಕು ಅಂತ ಹೇಳಿ ദൈവത്തിന് പദ്ധതി ഉണ്ടെങ്കിൽ ದೇವರ ಪದ್ಧತಿ ಇರುವುದಾದರೆ പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, സഹോദരന്മാർ എത്ര പ്രബലന്മാരാണെങ്കിലും, ಸಹೋದರ ಎಷ್ಟೇ ಪ್ರಬಲರಾಗಿದ್ದರೂ അവന്റെ ಸಹ, ബുദ്ധി എത്ര കൂർമ്മ ബുദ്ധിയാണെങ്കിലും, ಅವರ ಬುದ್ಧಿ ಎಷ್ಟೇ ಕ್ರೂರವಾಗಿದ್ದರೂ എന്റെ ദൈവം ಸಹ, അതിനകത്തു നിന്ന് ನನ್ನ ದೇವರು ಅದರ ಮಧ್ಯದಲ್ಲಿ എന്റെ ಇದ್ದುಕೊಂಡು ദൈവം നിന്നെ പുറത്തു കൊണ്ടുവരും. ನನ್ನ ದೇವರು ನಿನ್ನನ್ನು ಅದರಿಂದ ഈ പകൽ ಹೊರತರುವವನಾಗಿರ್ತಾನೆ. വിശ്വസിക്കുന്നുണ്ടെങ്കിൽ, ಈ ಬೆಳಗಿನ ವೇಳೆ ನಂಬುವುದಾದರೆ, ഈ പകൽ ഏറ്റെടുക്കുന്നുണ്ടെങ്കിൽ, ಅದನ್ನು ಸ್ವೀಕರಿಸುತ್ತಿರುವುದಾದರೆ, ಆತ್ಮದಲ್ಲಿ ಸ್ವೀಕರಿಸಿ, എന്നവനെ തടയാൻ പറ്റത്തില്ല, ಯಾವುದು ಎಂದಿಗೂ ಸಹ ತಡೆ ನಿಲ್ಲಿಸಲು എന്നവനെ ಸಾಧ್ಯವಿಲ್ಲ, ഒതുക്കാൻ പറ്റത്തില്ല. ಯಾವುದು ಸಹ ನಿನ್ನನ್ನು ಬಗ್ಗೆ എന്റെ മേൽ ಅಪಹರಿಸುವುದಕ್ಕೆ പകർന്നിയ ಸಾಧ್ಯವಿಲ್ಲ. അഭിഷേകം, ನಿನ್ನ ಮೇಲೆ ಆಗಿರುವ ಅಭಿಷೇಕ, എന്റെ മേൽ പകർന്നിയ അഭിഷേകം ನನ್ನ ಮೇಲೆ ಅಭಿಷೇಕ ചില ഒതുക്കലുകളെ പൊളിക്കുന്നതാ. ಕೆಲವೊಂದನ್ನು ಬಿಚ್ಚಿ ಹೊರಬರುವಂತದ್ದಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. ഇന്ന് പകൽ ചിലതിനെ ദൈവം പുറത്തു ಈ കൊണ്ടുവരും. ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಂದನ್ನು ಹೊರತರುವವನಾಗಿರ್ತಾನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഞാൻ എന്റെ ദൈവത്തിന് നന്ദി പറയുന്നു. ನಾನು ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯಾ. തെറ്റൊന്നും ചെയ്തിട്ടല്ല കുറ്റക്കാരനായത്. ತಪ್ಪೇನು ಮಾಡಿ ಅವನು ಅಪರಾಧಿ ಆಗಲಿಲ್ಲ. പലപ്പോഴും ചില വാക്കുകളൊക്കെ നമ്മുടെ കാതിൽ കേൾക്കുമ്പോൾ ಅನೇಕ ಸಾರಿ ನಾವು ಸಹ ಕೆಲವೊಂದು ಮಾತುಗಳನ್ನು ನಮ್ಮ ಕಿವಿಯಲ್ಲಿ നമ്മൾ ಕೇಳಲ್ಪಡುವಾಗ അതിശയിക്കാറുണ്ട്. ನಮಗೆ ಬಹಳ ഒരു ಅತಿಶಯವಾಗುತ್ತದೆ. തെറ്റും ചെയ്യാഞ്ഞിട്ട്, ಯಾವುದೇ ತಪ್ಪು ಮಾಡದೆ, അവർക്കൊരു സ്തോത്രം ദോഷവും ചെയ്യാഞ്ഞിട്ട് ಅವರಿಗೆ ಯಾವ ದೋಷವನ್ನು ಮಾಡದೆ ഞങ്ങൾ ഇങ്ങനെ കേൾക്കുന്നുണ്ടല്ലോ. ನಾವು ಈ ರೀತಿ ಎಲ್ಲ ಕೇಳ್ತಾ ഞങ്ങളെ ಇದ್ದೇವಲ್ಲ, കുറിച്ച് ഇങ്ങനെ പറയുന്നുണ്ടല്ലോ. ನಮ್ಮ ಕುರಿತು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ. ಹಲ್ಲೆಲೂಯಾ. അത് കേട്ട് നമ്മൾ വിഷമിക്കുകയല്ല ചെയ്യേണ്ടത്, ಅದನ್ನು ಕೇಳಿದ ಕೂಡಲೇ ಬೇಸರ ಪಡಬಾರದು, ഭാരപ്പെടുകയല്ല ಭಾರ ചെയ്യേണ്ടത്. ಪಡಬಾರದು. ಪ್ರತ್ಯುತ ಅದಕ್ಕೆ ಪಗಲ ಅದು ಪ್ರತ್ಯುತ್ತರವಾಗಿ ಕೇಳ್ಕೊಂಬೋ. ಈ ಬೆಳಗಿನ ವೇಳೆ ಅದನ್ನು നിന്റെ ಕೇಳುವಾಗ ആത്മമണ്ഡലത്തിനകത്ത് ನಿನ್ನ ಆತ್ಮ നീ ಮಂಡಲದಲ್ಲಿ പതുക്കെ എഴുന്നേൽക്കാൻ ನೀ തയ്യാറാകണം. ಬೆಳಗಿನ ವೇಳೆಯಲ್ಲಿ ಎದ್ದೇಳುವುದಕ್ಕೆ ತಯಾರಾದರೆ, ആത്മാവിലൊന്ന് ഉണരാൻ തയ്യാറാകണം. ಆತ್ಮದಲ್ಲಿ ನೀನು ಅದನ್ನು ಆತ್ಮದಲ್ಲಿ ನೀನು ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದಾದರೆ, ആത്മമണ്ഡലത്തിൽ ഉണരാൻ തയ്യാറാകണം. ಆತ್ಮ ಮಂಡಲದಲ್ಲಿ ನಾವು ಎಚ್ಚರವಾಗುವುದಕ್ಕೆ ತಯಾರಾದರೆ, എന്താ കാരണമെന്നറിയാമോ? ಏನು ಕಾರಣ ಅಂತ ಹೇಳಿ ಗೊತ್ತು. നിന്റെ മേലൊരു അഭിഷേകമുണ്ടെന്നും, ನಿನ್ನ ಮೇಲೆ ಒಂದು ಅಭಿಷೇಕವಿದೆ നിന്റെ ಅಂತ മേലൊരു ಹೇಳಿ, വെളിപ്പാടുണ്ടെന്നും, ನಿನ್ನ ಮೇಲೆ ಒಂದು ಪ್ರಕಟಣೆ ಇದೆ ಅಂತ ಹೇಳಿ, നിന്നെക്കുറിച്ച് ദൈവത്തിനൊരു പദ്ധതിയുണ്ടെന്നും, ನಿನ್ನ ಮೇಲೆ ಒಂದು ದೈವಿಕವಾದಂತ ಪದ್ಧತಿ ಇದೆ ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯಾ. ശത്രുവ് തിരിച്ചറിഞ്ഞിട്ട് ಶತ್ರುವು ತಿಳಿದುಕೊಂಡು അയ്യോ, നിന്നെ ഒറ്റപ്പെടുത്തിയ ನಿನ್ನನ್ನು ಒಬ್ಬಂಟಿಗರನ್ನಾಗಿ നിന്റെ ಮಾರ್ಪಡಿಸಿ പ്രാണനെ എടുത്ത് ನಿನ್ನ ಪ್ರಾಣವನ್ನು ತೆಗೆದರೆ ദൈവിക പദ്ധതി അസ്തമിക്കുമെന്ന് ದೈವಿಕವಾದಂತ ചിന്തിച്ചിട്ട് ಪದ್ಧತಿ ಎಲ್ಲವೂ അവൻ ಅಸ್ತಮವಾಗುತ್ತದೆ ಅಂತ ಹೇಳಿ അവന്റെ ಅವನ ಆತನ പദ്ധതി ಪದ್ಧತಿಯನ್ನು ಹಾಕುವಾಗ പരിശുദ്ധാത്മാവ് ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, ഞാൻ നിങ്ങൾ മടങ്ങിയിരിക്കരുത്. ನಾನು ಮತ್ತೆ ನೀವು ഈ ಸುಮ್ಮನೆ പകൽ ಇರಬಾರದು. ആത്മാവിൽ എഴുന്നേൽക്കാൻ ಈ ಬೆಳಗಿನ ವೇಳೆ തയ്യാറാകണം. ಆತ್ಮದಲ್ಲಿ ನಾವು ആത്മാവിൽ ಎದ್ದೇಳಬೇಕಾಗಬೇಕು. എഴുന്നേൽക്കാൻ തയ്യാറായ ಆತ್ಮದಲ್ಲಿ ಎದ್ದೇಳುವುದಕ್ಕೆ ಈ ತಯಾರಾದರೆ പകൽ വിടുതലുണ്ട്. ಈ ಬೆಳಗಿನ ವೇಳೆಯಲ್ಲಿ ಬಿಡುಗಡೆ ಉಂಟು. ಆಮೆನ್. ಶರಬಾಲ ಈ ಬಲದ ಜುಡಾವೇದಿ ರೀತಿಗಳಾದ ರೀಬಲಬಲವ ಜುಡಾವೇದಿ ರೀತಿಗಳಾದ ರೀಬಲದೆ ಅಸ್ತಾರಾದ ವೇದಿಗಳಾದ ರೀಬಲಬಲವ ಜುಗದೇರಬಲ ದರ್ಬಾರಬಲ ದೇವರೇ ಅಂದಾರಾದ ರೀದಾರಾಬ
യേശുവിന്റെ അധികാരമുള്ള നാമത്തിൽ ഞങ്ങൾ ഒരുമിച്ച് ജയമെടുക്കുകയാണ്. ನಾವೆಲ್ಲರೂ ಒಂದಾಗಿ ಸೇರಿ ಜಯವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. 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 ನಾನು ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. തെറ്റൊന്നും ചെയ്തില്ല, ತಪ್ಪೇನು ಮಾಡಲಿಲ್ಲ. പക്ഷേ കണ്ട രണ്ട് സ്വപ്നം. ಆದರೆ ಕಂಡಂತ ಎರಡು ಸ್ವಪ್ನ. അതവൻ ಅದು ಅವನು തന്റെ ചേട്ടന്മാരോടും ತನ್ನ ಅಣ್ಣಂದಿರಿಗೂ തന്റെ അപ്പനോടും ತನ್ನ ತಂದೆಗೂ അമ്മയോടൊക്കെ പറഞ്ഞു. ತಾಯಿಗೂ ಸಾವನ ಹೇಳಿದನು. സ്തോത്രം. ಸ್ತೋತ್ರ. ഞാൻ ഇങ്ങനെ രണ്ട് സ്വപ്നം കണ്ടിട്ടുണ്ട്. ನಾನು ಈ ರೀತಿಯಲ್ಲಿ ಎರಡು ಸ್ವಪ್ನವನ್ನು ಕಂಡಿದ್ದೇನೆ. ഈ സ്വപ്നം അങ്ങോട്ട് പറഞ്ഞപ്പം ಈ ಸ್ವಪ್ನ ಅಂತ ಹೇಳಿ ಹೇಳಿದ ಕೂಡಲೇ ചേട്ടന്മാരുടെ ഹൃദയത്തിനകത്തും ಆ ಒಂದು ಅಣ್ಣಂದಿರ ಹೃದಯದಲ್ಲಿ അല്ലെങ്കിൽ സഹോദരന്മാരുടെ ഹൃദയത്തിനകത്തൊക്കെ ಸಹೋದರರ ಹೃದಯದಲ್ಲಿ ഒരു ചിന്ത, ಒಂದು ಚಿಂತನೆ, ഇവനേറ്റ ഇളയവനാ, ಇವನು ಬಹಳ ಚಿಕ್ಕವನಾಗಿದ್ದಾನೆ. സ്തോത്രം ചെയ്യുന്നു. ಸ್ತೋತ್ರ. കുടുംബത്തിലെ ഏറ്റവും ഇളയവൻ, ಕುಟುಂಬದಲ್ಲಿ ಬಹಳ ಚಿಕ್ಕವನು ಇವನೇ. ഞങ്ങൾ മൂത്തവരാ, ನಾವೆಲ್ಲರೂ ಬಹಳ ದೊಡ್ಡವರು. സ്തോത്രം ചെയ്യുന്നു. അല്ലല്ലേ ഞങ്ങളൊക്കെ വളർന്നവരാ, ನಾವೆಲ್ಲರೂ ಸಹ ಬೆಳೆದವರು. ഇവൻ ചെറിയവനാ, ಇವನು ಬಹಳ ಚಿಕ್ಕವನು. ഈ വളർന്ന ഞങ്ങൾ, ಬೆಳೆದಂತ ನಮಗೆ, അല്ലല്ലേ വർഷങ്ങളുടെ പരിചയവും പഴക്കമുള്ള ഞങ്ങൾ, ಎಷ್ಟೋ ವರ್ಷಗಳಿಂದ ವ್ಯವಹಾರ ಮಾಡುತ್ತಿರುವಂತ ನಮಗೆ, അല്ലല്ലോ സ്തോത്രം, ഈ കൊച്ചു ചെറുക്കനെ, ಈ ಚಿಕ್ಕ ಮಗನನ್ನು ഇവനെ വണങ്ങണമെന്ന് വെച്ചാൽ ಇವನಿಗೆ ನಾವು ನಮಸ್ಕಾರ ಮಾಡಬೇಕು അത് നടക്കുന്ന കാര്യമല്ല, ಅದು ನಡೆಯುವಂತ ಕಾರ್ಯವೇ ಅಲ್ಲ. സ്തോത്രം. ಸ್ತೋತ್ರ. സ്തോത്രം. ಸ್ತೋತ್ರ. ഞങ്ങളൊക്കെ പരമമായ സ്തോത്രം ചില പാരമ്പര്യമുള്ളവർ, ನಾವೆಲ್ಲರೂ ಸಹ ಪಾರಂಪರ್ಯವಾಗಿ ಇರುವವರು. അല്ലല്ലോ ഞങ്ങളെ കൊണ്ട് ചെയ്യാൻ പറ്റാത്തത് ನಮ್ಮ ಮೂಲಕವಾಗಿ ಮಾಡಲು ಆಗದೇ ಇರುವಂತದ್ದನ್ನು ഇപ്പം വന്നവൻ, ಈಗ ಬಂದವನು, ഈ ചെറിയവൻ, ಈ ಚಿಕ್ಕವನು, അവൻ ചെയ്യുന്ന കാണുമ്പം ಅವನು ಮಾಡುವುದನ್ನು ಕಂಡರೆ അകത്ത് ಒಳಗಡೆ ഒരു വെല്ലുവിളി, ಒಂದು ಸವಾಲು. സ്തോത്രം. ಸ್ತೋತ್ರ. ഞങ്ങൾ ഇവനെ വണങ്ങണമോ? ನಾವು ಇವನಿಗೆ ಅಡ್ಡ ಬೀಳ್ಬೇಕಾ? ഞങ്ങൾ ഇവനെ നമസ്കരിക്കണമോ? ನಾವು ಇವನಿಗೆ ನಮಸ್ಕಾರ ಮಾಡ್ಬೇಕಾ? നടക്കത്തില്ല. ಅಯ್ಯೋ, ಇದೆಂದಿಗೂ ಸಹ ನಡೆಯುವುದಿಲ್ಲ, നടക്കത്തില്ല, ನಡೆಯುವುದಿಲ್ಲ. ഇന്ന് പകൽ ദൈവാത്മാവോട് ಬೆಳಗಿನ ವೇಳೆ ದೇವರಾತ್ಮನ ಹೇಳುವುದೇನೆಂದರೆ, അത് നിന്റെ ചിന്തയാ, ಅದು ನಿನ್ನ ಚಿಂತೆ പക്ഷേ ഈ ಆಗಿರಬಹುದು. കൊച്ചു ചെറുക്കനെ ಆ ಒಂದು ಚಿಕ್ಕ ಮಗನನ್ನು ഞാൻ അഭിഷേകം ನಾನು ചെയ്തിട്ടുണ്ടെങ്കിൽ, ಅಭಿಷೇಕ ಮಾಡಿದ್ದೇನೆ, ഞാൻ അവന് വെളിപ്പാട് ನಾನು ಅವನಿಗೆ കൊടുത്തിട്ടുണ്ടെങ്കിൽ, ಪ್ರಕಟಣೆ ಕೊಟ್ಟಿದ್ದೇನೆ, ഞാൻ അവനെ തെരഞ്ഞെടുത്തിട്ടുണ്ടെങ്കിൽ, ನಾನು ಇವನನ್ನು നീ ಆರಿಸಿಕೊಂಡಿದ್ದೇನೆ. എത്ര പ്രബലനാണെങ്കിലും ನೀನು ಎಷ್ಟೇ നീ ಪ್ರಬಲನಾದರೂ അവനെ നമസ്കരിച്ചേ പറ്റൂ. ನೀನು ಅವರಿಗೆ ನಮಸ್ಕಾರ ಮಾಡಲೇಬೇಕು. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ നാಮದಲ್ಲಿ നിനക്ക് തടിയും തന്റെ ഇടം കാണുമായിരിക്കാം, നിനക്ക് ನಿನಗೆ ആരോഗ്യവും ಆರೋಗ್ಯವು തന്റെ ഇടവും കാണുമായിരിക്കാം. ದಷ್ಟಪುಷ್ಟವಾಗಿರಬಹುದು. ನೀನು സ്തോത്ര. ಸ್ತೋತ್ರ. നിനക്ക് വാക്സാമർത്ഥ്യം കാണുമായിരിക്കാം. ನಿನಗೆ ವಾಸ್ತವವಾಗಿ ಎಲ್ಲವೂ ಇರಬಹುದು. ഹല്ലേലൂയ. ഹല്ലേലൂയ. നിനക്ക് ആൾക്കാർ കാണുമായിരിക്കാം. ನಿನಗೆ ಜನಸಂಖ್ಯೆ ಜಾಸ್ತಿ ಆಗಿರಬಹುದು. നിനക്ക് ബന്ധങ്ങൾ ನಿನಗೆ കാണുമായിരിക്കാം. ಸಂಬಂಧಗಳು ಜಾಸ್ತಿ ಇರಬಹುದು. നിനക്ക് കൂർമ്മ ബുദ്ധി ನಿನಗೆ കാണുമായിരിക്കാം. ಬಹಳ ಕುತಂತ್ರ ಬುದ್ಧಿ ಇರಬಹುದು. നിനക്ക് അടിക്കാനുള്ള ത്രാണി ഉണ്ടായിരിക്കാം. ನಿನಗೆ ಹೊಡೆಯುವುದಕ್ಕೆ ಬೇಕಾದ ಎಲ್ಲಾ ತ್ರಾಣಗಳಿರಬಹುದು. പക്ഷേ ഇതെല്ലാം നിന്റെ കയ്യെ വെച്ചാൽ മതി. ಆದರೆ ಇದೆಲ್ಲವನ್ನು ನೀನು ನಿನ್ನ ಹಸ್ತದಲ್ಲಿ ಇಟ್ಟುಕೋ. ഇതൊന്നും പ്രാർത്ഥിക്കുന്നവരോട് വേണ്ട. ಇದ್ಯಾವುದು ಸಹ ಪ್ರಾರ್ಥನೆ ಮಾಡುವವನ ಮುಂದೆ ತೋರಿಸುವುದು ಬೇಡ. ಹಲ್ಲೆಲೂಯಾ. പ്രാർത്ഥിക്കുന്നവനെ നടത്തുന്നതാ. ಪ್ರಾರ್ಥನೆ ಮಾಡುವವನು ನಡೆಸುವವನು, ദർശനമുള്ളവനെ നടത്തുന്നതാ. ದರ್ಶನ ಇರುವವರಿಗೆ ನಡೆಸುವವನು, വെളിപ്പാടുള്ളവനെ നടത്തുന്നതാ. ಪ್ರಕಟಣೆ ಇರುವವರಿಗೆ ನಡೆಸುವವರು, ചേട്ടന്മാരെ നിങ്ങളല്ല, ಅಣ್ಣಂದಿರೇ ನೀವಲ್ಲ, അവനെ നടത്തുന്നതാ. ಅವನನ್ನು ನಡೆಸುವವನು സൈനികരുടെ യഹോവയാ. ಸೇನಾಧೀಶ್ವರನಾದ ಯೆಹೋವನಾಗಿದ್ದಾನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ദൈവം ഒരുത്തനെ മാനിക്കണമെന്ന് വെച്ചാൽ ದೇವರು ಒಬ್ಬನನ್ನು ಮಾನಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡರೆ ആര് തടഞ്ഞാലും ಯಾರೇ ತಡೆದರೂ ಸಹ ദൈവം അവനെ മാനിച്ചിരിക്കും. ದೇವರು ಅವನನ್ನು ಮಾನಿಸಿಯೇ ಮಾನಿಸುತ್ತಾನೆ. വിശ്വസിക്കുന്നുണ്ടെങ്കിൽ ഒരു ആമേൻ പറഞ്ഞു. ನಂಬುವುದಾದ್ರೆ ಒಂದು ಒಳ್ಳೆ ಆಮೆನ್ ಹೇಳುವ. ಹಲ್ಲೆಲೂಯಾ. ദൈവത്തിന് ഒരുത്തനെ അനുഗ്രഹിക്കണമെന്നുണ്ടെങ്കിൽ ದೇವರು ಒಬ್ಬನನ್ನು ಮಾನಿಸಬೇಕು ಅಂತ ಹೇಳಿ ಇರುವುದಾದರೆ നീ എത്ര പടിചാരിയാലും ನೀನು ಎಷ್ಟೇ ರೀತಿಯಲ್ಲಿ ಕುತಂತ್ರ ಮಾಡಿದ್ರು ಸಹ ഇന്ന് പകൽ ദൈവം അവനെ അനുഗ്രഹിച്ചിരിക്കും. ಈ ಬೆಳಗಿನ ವೇಳೆಯಲ್ಲಿ ದೇವರು ಅವನನ್ನು ಅನುಗ್ರಹಿಸಿಯೇ ಅನುಗ್ರಹಿಸುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. അത് ദൈവത്തിന്റെ നിയമമാ. ಅದು ದೇವರ ಯೋಚನೆಯಾಗಿದೆ. സ്തോത്രം. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯಾ. ഒരിക്കലും ഒരു കഴുതക്കുട്ടിയെ കെട്ടിയിട്ടിരിക്കുക. ಒಂದು ಸಾರಿ ಒಂದು ಕತ್ತೆ ಮರಿಯನ್ನು ಅಲ್ಲಿ ಕಟ್ಟಿಟ್ಟಿದ್ದರು. പേര് കൊണ്ട് കഴുത.
ಹೆಸರಿಗೆ ಅದು ಕತ್ತೆ, അല്ലല്ലോ ജീവിതം കൊണ്ട് കഴുതേങ്കാട്ടിലും കഷ്ടം. ಜೀವಿತದಲ್ಲಿ ನೋಡುವುದಾದ್ರೆ ಕತ್ತೆಗಿಂತಲೂ ಹೆಚ್ಚಾದಂತ ಕಷ್ಟವನ್ನು ಅನುಭವಿಸುತ್ತಿತ್ತು. ആളുകൾ കൊണ്ട് കെട്ടിയിട്ടിരിക്കുക. ಎಷ್ಟೋ ದಿನಗಳಿಂದ ಜನರಿಂದ ಅದು ಕಟ್ಟಲ್ಪಟ್ಟಿದೆ. സ്തോത്രം ചെയ്തു. ಸ್ತೋತ್ರ. അതിന്റെ അവസ്ഥയും കാര്യത്തിലും കാണാനും കേൾക്കാനും ആരുമില്ല. ಅದರ ಅವಸ್ಥೆಯನ್ನು, ಅದರ ಸಮಸ್ಯೆಯನ್ನು, ಅದರ ನೋವನ್ನು ಕೇಳುವುದಕ್ಕೆ ಯಾರು ಸಾಲ ಇರಲಿಲ್ಲ. നിന്ന് കരയുക. ಅದು ಇದ್ದುಕೊಂಡು ಅಳುತ್ತಿದೆ. ദിവസങ്ങളും മണിക്കൂറുകളൊക്കെ കടന്നു പോകുക. ದಿನಗಳು ಸಮಯಗಳು ಹಾಗೆ ಹುರುಳಿ ಹುರುಳಿ ಹೋಯಿತು. എന്റെ ചിന്ത പറഞ്ഞു കഴിഞ്ഞാൽ ನನ್ನ ಚಿಂತೆಯಲ್ಲಿ ನಾ ಹೇಳುತ್ತೇನೆ, അല്ലല്ലോ വെയിലും മഴയും മഞ്ഞും ഒക്കെ കണ്ടു നിൽക്കുക. ಮಳೆ ಮಂಜು ಎಲ್ಲವನ್ನು ಕಂಡು ನಿಂತಿದೆ ಅಲ್ಲಿ. ഹല്ലേലൂയ. ഹല്ലേലൂയ. സഹായിപ്പാൻ ആരുമില്ല. ಸಹಾಯ ಮಾಡುವುದಕ್ಕೆ ಯಾರು ಇಲ್ಲ. അങ്ങനെ ഇരിക്കുമ്പോഴാ ಹಾಗೆ ಇರುವಾಗ തൊട്ടടുത്ത ഗ്രാമത്തിൽ ಆ ಒಂದು ಪಕ್ಕದ ಗ್ರಾಮದಲ್ಲಿ യേശു കർത്താവ് വന്നു. ಯೇಸು ಕ್ರಿಸ್ತನು ಬಂದನು. യേശു കർത്താവ് വന്നിട്ട് പറഞ്ഞു, ಯೇಸು ಕ್ರಿಸ್ತನು ಬಂದು ಹೇಳಿದನು, ശിഷ്യന്മാരെ രണ്ടുപേരെ വിളിച്ചു ಶಿಷ್ಯರು ಇಬ್ಬರನ್ನು ಕರೆದು നിങ്ങൾക്കെതിരെയുള്ള ഗ്രാമത്തിൽ ചെല്ലണം. ನಿಮಗೆ ಎದುರಾಗಿರುವಂತ ಗ್ರಾಮಕ್ಕೆ ಹೋಗಿರಿ. ആരും കയറിയിട്ടില്ലാത്ത ಯಾರು ಸಹ ಹತ್ತದಿರುವಂತ ഒരു കഴുതക്കുട്ടിയെ കാണും. ಒಂದು ಕತ್ತೆ ಮರಿಯನ್ನು ನೀವು ಕಾಣುತ್ತೀರಿ. സ്തോത്രം കണ്ടിട്ട് പോരരുത്. ನೀವು ಕಂಡು ಹಾಗೆ ಹೋಗಬಾರದು. ചെന്നിട്ട് അതിനെ അങ്ങ് അഴിക്കണം. ನೀವು ಅಲ್ಲಿ ಹೋಗಿ ನೋಡಿ ಅದನ್ನು, ಅದರ ಕಟ್ಟನ್ನು ಬಿಚ್ಚಬೇಕು. അഴിച്ചു കൊണ്ടുവരണം. ಅದನ್ನು, ಅದರ ಕಟ್ಟುಗಳನ್ನು ಬಿಚ್ಚಿ ನೀವು ಇಲ್ಲಿ ಕರೆತರಬೇಕು. ಆಮೆನ್. സ്തോത്രം. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯ. കഴുത ആയതുകൊണ്ടാ കെട്ടിയിട്ടത്. ಕತ್ತೆ ಆಗಿರುವುದರಿಂದಲೇ ಅದನ್ನು ಕಟ್ಟಿ ಹಾಕಿದರು. എന്ന് പറഞ്ഞാൽ ಹಾಗಂತ നിന്റെ ಹೇಳಿದರೆ ജനനം മുതൽ ನಿನ್ನ ಜನನದಿಂದ മരണം വരെ നീ ಮರಣದವರೆಗೂ കെട്ടപ്പെട്ട് കിടക്കണം. ನೀ ಕಟ್ಟಲ್ಪಟ್ಟವನಾಗಿರ್ಬೇಕು. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ അങ്ങനെയുള്ള ചില വെല്ലുവിളികൾ ಆ ರೀತಿಯಲ್ಲಿರುವಂತಹ ഇന്ന് ಕೆಲವೊಂದು പകൽ വചനം ಸವಾಲುಗಳು കൊണ്ട് ദൈവാത്മാവ് ಈ അഴിക്കുകയാണ്. ಬೆಳಗಿನ ವೇಳೆಯಲ್ಲಿ ವಾಕ್ಯದ ಮೂಲಕವಾಗಿ ನನ್ನ ದೇವರು ಕೆಲವೊಂದನ್ನು ಕಟ್ಟುಗಳನ್ನು ಬಿಚ್ಚುತ್ತಾ ಇದ್ದಾನೆ. ಆಮೆನ್. നിന്റെ കുടുംബത്തിനകത്ത് ನಿನ್ನ ಕುಟುಂಬದ ಒಳಗಡೆ, നിന്റെ ദേശത്തിന്റെ ನಿನ್ನ നടുവിൽ ದೇಶದ ಒಳಗಡೆ എന്റെ ദൈവം നിന്നെ ഒന്ന് എഴുന്നേൽപ്പിക്കാൻ ನನ್ನ പോകുകയാണ്. ದೇವರು ನಿಮ್ಮನ್ನು ಎಬ್ಬಿಸುತ್ತಾರೆ. വിശ്വസിക്കുന്ന ദൈവമക്കളുണ്ടെങ്കിൽ ನಮ್ಮಂತ ದೇವರ ഈ ಮಕ್ಕಳು പകൽ ಇರುವಾಗ ഏറ്റെടുത്ത് ആമേൻ ಈ പറയണം. ಬೆಳಗಿನ ವೇಳೆಯಲ್ಲಿ ಅದನ್ನು ಸ್ವೀಕರಿಸಿ ಆಮೆನ್ ಅಂತ ಹೇಳಿರಿ. ഹല്ലേലൂയ. ಹಲ್ಲೆಲೂಯ. കെട്ടിയത് ಕಟ್ಟಿದ್ದು മുതലാളിമാരാ. ಆ ಒಂದು ಯಜಮಾನರಾಗಿದ್ದಾರೆ. സ്തോത്രം. ಸ್ತೋತ್ರ. ഞങ്ങൾ കാണത്തക്കവണ്ണം ನಾವು ಕಾಣುವಂತ ರೀತಿಯಲ್ಲಿ ഞങ്ങളുടെ ನಮ್ಮ ഇഷ്ടമറിയത്തക്കവണ്ണം ಇಷ್ಟದ ಪ್ರಕಾರವಾಗಿ ഞങ്ങളുടെ കണ്ണിന്റെ മുൻപിൽ ನಮ್ಮ ಕಣ್ಣಿನ ಮುಂದೆ ഈ ചുറ്റിത്തിരിയുന്നത് ನೀನು ಸುತ್ತುವರಿದು ഞങ്ങൾക്കൊന്ന് ಇರುವಂತದ್ದು കാണണം. ನಾವು ಕಾಣುತ್ತಲೇ അത് ಇರಬೇಕು. നിന്റെ മരണം വരെ ಅದು ನಿನ್ನ ಮರಣದವರೆಗೂ തലമുറ തലമുറയായി ಸಂತತಿ ಸಂತತಿಯಾಗಿ ഹല്ലേലൂയ. നീ അത് ചെയ്യണം. ನೀ ಅದನ್ನು ಮಾಡುತ್ತಲೇ ಇರಬೇಕು ಅಂತ ಹೇಳಿ എഴുതി ഉറപ്പിക്കുമ്പോൾ ಅದು ಬರೆದು ಅಲ್ಲಿ ರುಚಿಪಡಿಸಿರುವಾಗ പരിശുദ്ധാത്മാവ് ಈ ಬೆಳಗಿನ ವೇಳೆ ഇടപെടുകയാണ്. ಪರಿಶುದ್ಧಾತ್ಮನ ಹೇಳುವುದೇನೆಂದರೆ തലമുറ തലമുറയായി ತಲೆಮಾರು ತಲೆಮಾರುಗಳಿಂದ സങ്കേതമായവൻ ಸಂಕೇತವಾಗಿರುವವನು ഇന്ന് പകൽ എഴുന്നേറ്റോട്ട് പറയുക, ಈ ಬೆಳಗಿನ ವೇಳೆಯಲ್ಲಿ ಎದ್ದು ಹೇಳುತ್ತಿದ್ದಾನೆ, ഇനി നരകിക്കത്തില്ല. ಇನ್ನು ನಿನ್ನ ನಿಕ್ಕಟ್ಟಿಗೆ ഇനി ಬಿಡಿಸುವುದಿಲ್ಲ. നീ അവിടെ ഒരു പരസ്യകൊലമാകത്തില്ല. ಇನ್ನು ನೀನು ಅಲ್ಲಿ ಸೋಲನ್ನು ഇന്ന് ಅನುಭವಿಸುವುದಿಲ್ಲ. പകൽ നിന്നെ കെട്ടഴിയപ്പെടുകയാണ്. ಬೆಳಗಿನ ವೇಳೆಯಲ್ಲಿ ಕಟ್ಟೆಲ್ಲ ಬಿಚ್ಚಲ್ಪಡುತ್ತದೆ. ഇന്ന് പകൽ ഞാൻ നിന്നെ പുറത്തു കൊണ്ടുവരികയാണ്. ಬೆಳಗಿನ ವೇಳೆ ನಾನು ನಿನ್ನನ್ನು ಹೊರ ತರುತ್ತೇನೆ. ഹല്ലേലൂയ. ಹಲ್ಲೆಲೂಯ. എത്ര ദൈവമക്കൾ ഇന്ന് പകൽ ഉറപ്പിക്കുന്നുണ്ടോ? ಯೇಸು ದೇವರ ಮಕ್ಕಳಿಗೆ ಬೆಳಗಿನ ವೇಳೆಯಲ್ಲಿ ಸ್ಥಿರವಾಗಿ ದೃಢವಾಗಿ ಹೇಳುತ್ತೀರಿ. പരിശുദ്ധാത്മാവ് ഇന്ന് പകൽ ചിലതിനെ പുറത്തു കൊണ്ടുവരികയാണ്. ಪರಿಶುದ್ಧಾತ್ಮನ ಬೆಳಗಿನ ವೇಳೆಯಲ್ಲಿ ಕೆಲವೊಂದನ್ನು ಹೊರ ತರುವವನಾಗಿರ್ತಾನೆ. സ്തോത്രം. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯ. അന്യജാതിക്കാരനല്ല കെട്ടിയത്, ಅನ್ಯ ಜಾತಿಯವರೆಲ್ಲ ಕಟ್ಟಿದ್ದು നിനക്കുള്ളവർ തന്നെയാ. ನಿನಗೆ ಇರುವವರೇ ಕಟ್ಟಿದ್ದಾರೆ. ಸ್ತೋತ್ರ. ഹല്ലേലൂയ. ഹല്ലേലൂയ. നിനക്കുള്ളവരാ തന്നെ കെട്ടിയത്. ನಿನಗೆ ಇರುವವರೇ, ನಿನಗೆ ಬೇಕಾದವರೇ ಅದನ್ನು എന്നിട്ട് ಕಟ್ಟಿದ್ದಾರೆ. മാറി നിന്ന് പറഞ്ഞു, ನಂತರವಾಗಿ ಸ್ವಲ್ಪ ದೂರ ഈ ಹೋಗಿ കെട്ടഴിക്കുന്നത് ഞാനൊന്ന് കാണട്ടെ. ಈ ಒಂದು ಕಟ್ಟನ್ನು ಯಾರು ಬಿಚ್ಚುತ್ತಾರೆ ಅಂತೇಳಿ ನಾನೊಂದ್ಸಲ ഇവൻ ನೋಡ್ತೇನೆ. സ്വതന്ത്രനായി പുറത്തു വരുന്നത് ഞാനൊന്ന് കാണട്ടെ. ಇವನು ಒಂದು ಸ್ವತಂತ್ರವಾಗಿ ಹೊರ ಬರುವುದನ್ನು ನಾನು ಸ್ವಲ್ಪ ഇവൻ ನೋಡುತ್ತೇನೆ. രക്ഷപ്പെടുന്നത് ഞാനൊന്ന് കാണട്ടെ. ಇವನು ಯಾವ ರೀತಿಯಲ್ಲಿ ರಕ್ಷಣೆ ಹೊಂದುತ್ತಾನೆ ಅಂತ ನಾನು നീ ಸ್ವಲ್ಪ മാറി ನೋಡ್ತೇನೆ. നിന്ന് ನೀನು ಸ್ವಲ್ಪ ಹೋಗಿ അതിന്റെ ನೋಡುತ್ತಾ ಇದ್ದರೆ പിറകിറക്കുമ്പോൾ ನೀ ಗುಣಗುಟ್ಟುತ್ತಿರುವಾಗ പരിശുദ്ധാത്മാവ് ഇടപെടുകയാ. ಪರಿಶುದ್ಧಾತ್ಮನ ಹೇಳುವುದೇನೆಂದರೆ നിയോഗത്തോടുകൂടി, ಯೋಚನೆಯೊಂದಿಗೆ, ഹല്ലേലൂയ, ദൈവത്തിന്റെ നിയോഗത്തോടുകൂടി, ದೇವರ ಯೋಚನೆಯೊಂದಿಗೆ, സർവശക്തന്റെ അരുളപ്പാടോടുകൂടി, ಸರ್ವಶಕ್ತನ ಪ್ರಕಟಣೆಯೊಂದಿಗೆ, അധികാരത്തോടുകൂടി ಅಧಿಕಾರದೊಂದಿಗೆ ഈ പകൽ ചിലതിനെ ദൈവം അയക്കുകയാ. ಈ ಬೆಳಗಿನ ವೇಳೆ ದೇವರು ಕೆಲವೊಂದನ್ನು ಕಳಿಸುತ್ತಾನೆ. എന്തിനു വേണ്ടിയാണെന്നറിയാമോ? ಯಾವುದಕ್ಕೋಸ್ಕರವಾಗಿ ಗೊತ್ತಿಲ್ಲ. നാളുകൾ കൊണ്ട് ಎಷ್ಟೋ ದಿನಗಳಿಂದ നിന്നെ ബന്ധിച്ച ನಿನ್ನನ್ನು ബന്ധനത്തെ ಬಂಧಿಸಿರುವ അഴിക്കാൻ ಬಂಧನಗಳನ್ನು ഈ ಬಿಚ್ಚುವುದಕ್ಕೋಸ್ಕರವಾಗಿ പകൽ ಈ ಬೆಳಗಿನ ವೇಳೆಯಲ್ಲಿ ಆತ್ಮನ ನಿಯೋಗದೊಂದಿಗೆ ദൈവം കൽപ്പിക്കുകയാ. ದೇವರು ಕೆಲವೊಂದನ್ನು ಕಲ್ಪಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಚುಡಾರಾಬ, ಇದಾರಾದ ರೀದರಾದ ರೀಬಲ ಬರಬ ಜುಡಾರಾದ ರೀದರಾದ ರೀಬಾಬ ರಗಲದ ರೀದರಾದ ರೀದರಾದ ರೀಬಲ ಈಡಬಲ ಬರಬಲ ಜುಡಬಲ ಬರಬ ಜುಡೀರ ಬಲ ದರ್ಬ ರೀದರಾದ ರೀದರಾದ ರೀಬಲ ಬರಬ ಜುಡಾರಾದ ಈಡಬಲ ಜುಡಗತ ರೀಗಲಾದ ರೀದರಾದ ರೀದಲ ಬರಬಲಾದ ರೀಬರಾವ ರೀದರ ಈಡರಾಜ ರಾಗಲಾದೆ ರಾಲ ದರಬಲ ಜುಡವೇದೆ ರೀಗಲಗ ದರಬೆ ರೆಬಲ ಈಡಬಲಾದ ರೀದ ಕಡೆಗೆ ವಾಡೆವಾಜ ರೀದಗಲಾಜ ಈಡಲ ದೀನಮಾನ ಅರ್ಥಾರ ದೀಡ ಕಡೆಗೆ ರೀಗಲ ಬರಬ ರಗಲೇ ದರ್ಬ ಜುಡಾವೇದೆ ರೀದಗನಾದೆ ಅಂದಾರ ದೀರ ಬರಾಬರ ಬರಬ ಜಗದೆ ರಬಲಂದರ್ವೆ ದೂರವರಾದೆ ಅಸ್ತರವೇದೆ ರೀಬಲ ಬರಬ ಜುಡವೇದೆ ರೀಬಲಾಬ ರಾಮರಾದನ ಅಧಿಕಾರದ ಯೇಸು ನಾಮದಲ್ಲಿ ഞങ്ങൾ ഒരുമിച്ച് ജയമടക്കുകയാ. ಈ ಬೆಳಗಿನ ವೇಳೆಯಲ್ಲಿ ಒಂದಾಗಿ ಸೇರಿ ಜಯವನ್ನು ಹೊಂದಿಕೊಳ್ಳುತ್ತಿದ್ದೇವೆ. ഹല്ലേലൂയ. ಹಾಲೆಲೂಯ. നിങ്ങൾ ചെന്ന് ನೀವು ಹೋಗಿ ആരോടും ചോദിക്കാനൊന്നും നിൽക്കണ്ട. ಯಾರಲ್ಲಿ ಸಹ ಕೇಳಬೇಡಿರಿ. അനുവാദമൊന്നും ചോദിക്കണ്ട. ಯಾರಲ್ಲಿ ಸಹ ಹೋಗಿ ಕೇಳಬೇಡಿರಿ. നിങ്ങൾ ചെന്ന് അതിനെ കെട്ടഴിക്കണം. ನೀವು ಹೋಗಿ ಅದರ ಕಟ್ಟುಗಳನ್ನೆಲ್ಲ ಬಿಚ್ಚಿರಿ. കെട്ടഴിക്കുമ്പം, ಕಟ್ಟುಗಳನ್ನು ಬಿಚ್ಚುವಾಗ, കെട്ടഴിഞ്ഞു മാറുമ്പം ಕಟ್ಟು ಬಿಚ್ಚಲ್ಪಟ್ಟಾಗ ചോദ്യം ഉയരും. ಆ ಪ್ರಶ್ನೆಗಳೆಲ್ಲವೂ ಎದ್ದು ಬರ್ತದೆ.
സ്തോത്രം. ಸ್ತೋತ್ರ. കെട്ടപ്പെട്ട് ഇത്ര നാള് കിടന്നപ്പം ಕಟ್ಟಲ್ಪಟ್ಟಂತ ಅವಸ್ಥೆಯಲ್ಲಿ ಇದ್ದಾಗ ആർക്കും ചോദിക്കണ്ട, ಯಾರು ಸಹ ಕೇಳ್ತಾ ಇರ್ಲಿಲ್ಲ, ആർക്കും ഒന്നും പറയണ്ട. ಯಾರಿಗೂ ಸಹ ಏನು പക്ഷെ ಹೇಳ್ತಾ ಇರ್ಲಿಲ್ಲ. കെട്ടഴിഞ്ഞ് പുറത്ത് ಆ വന്നപ്പം ಕಟ್ಟುಗಳಿಂದ ಬಿಚ್ಚಲ್ಪಟ್ಟು ಹೊರ ಬಂದಾಗ ചോദ്യങ്ങളുടെ കൂമ്പാരമായി. ಪ್ರಶ್ನೆಗಳೆಲ್ಲವೂ ಹೆಚ್ಚಾಗುತ್ತಾ സ്തോത്രം ചെയ്തു. ಬಂತು. ഹല്ലേലൂയ. ಸ್ತೋತ್ರ ಹೇಳುತ್ತೇನೆ. കഷ്ടതയ്ക്കകത്ത് കിടക്കുമ്പം, ಕಷ್ಟದಲ್ಲಿರುವಾಗ, ഹല്ലേലൂയ, പ്രയാസത്തിനകത്ത് കിടക്കുമ്പം, ಪ್ರಯಾಸದಲ್ಲಿರುವಾಗ, കണ്ണുനീരിനകത്ത് കിടക്കുമ്പം ಕಣ್ಣೀರಿನಲ್ಲಿರುವಾಗ ആർക്കും ഒരു സഹായവും ചെയ്യണ്ട, ಯಾರಿಗೂ ಏನು ಒಂದು ಸಹಾಯ ಮಾಡಬೇಡ, ആർക്കും ഒരു നല്ല വാക്കും പറയണ്ട. ಯಾರಿಗೂ ಒಂದು ಒಳ್ಳೆ ಮಾತನ್ನು ಹೇಳಬೇಡ. എന്താ നിന്റെ അവസ്ഥ ഇങ്ങനായെന്ന് ആരും ചോദിക്കാനില്ല. ಏನು ನಿನ್ನ ಅವಸ್ಥೆ ಈ ರೀತಿಲಿ ಆಯ್ತಲ್ಲ ಅಂತ ಯಾರು ಸಹ പക്ഷെ ಕೇಳುವುದಿಲ್ಲ. ദൈവ നിയോഗത്തോടു കൂടി ಆಗ ದೇವರ ನಿಯೋಗದೊಂದಿಗೆ ചിലർ വന്ന് പ്രാർത്ഥിച്ച ಕೆಲವರು ಬಂದು ಪ್ರಾರ್ಥಿಸಿದ ಅಲ್ಲಲ್ಲಿ ನಿನ್ನ ನಂತರವಾಗಿ ಕಟ್ಟഴിഞ്ഞ് പുറത്ത് ನಿನ್ನ വരുമ്പോൾ ಕಟ್ಟೆಲ್ಲವೂ ಬಿಚ್ಚಲ್ಪಟ್ಟು ಹೊರ പിന്നെ ಬರುವಾಗ ചോദ്യങ്ങളുടെ മേൽ ചോദ്യമാ. ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ഹല്ലേലൂയ. ഹല്ലേലൂയ. പിന്നെ അവകാശികൾ വരികയാ. ಪುನಃ ನನ್ನ ಸ್ವಾಧೀನ ಅಂತೇಳಿ ಅವರೆಲ್ಲರೂ ಬರ್ತಾರೆ. ഇത് എന്റെയാ, ನನ್ನ സ്വത്രം ഇത് എന്റെ അവകാശമാ, ಇದು ನನ್ನ ഞാനാ ಅಧೀನತೆಯಲ್ಲಿರಬೇಕು, കെട്ടിയതാ. ನಾನು ತಾನೇ ಇದನ್ನು നിങ്ങൾ ಕಟ್ಟಿದ್ದೇನೆ. ഇതിനെ എങ്ങോട്ട് ನೀವು കൊണ്ടുപോകുകയാ? ಯಾವ ಕಡೆ ಇದನ್ನು ತೆಗೆದುಕೊಂಡು ಹೋಗ್ತೀರಿ? എന്റെ തമ്പുരാൻ അറിയാം, ನನ್ನ ದೇವರಿಗೆ ಚೆನ್ನಾಗಿ ಗೊತ್ತುಂಟು, ചോദ്യം വരുമെന്ന് അറിയാം. ಪ್ರಶ್ನೆಗಳು ಬರ್ತದೆ ಅಂತ ಹೇಳಿ ಚೆನ್ನಾಗಿ അതുകൊണ്ട് യേശു ಗೊತ್ತುಂಟು. കർത്താവ് പറഞ്ഞു, ಆದ್ದರಿಂದ ದೇವರು ಹೇಳಿದನು, ആരെങ്കിലും എന്തെങ്കിലും ചോദിച്ചാ ಯಾರಾದ್ರೂ ಏನಾದ್ರೂ ಕೇಳಿದರೆ ഒരുപാടൊന്നും സംസാരിക്കണ്ട, ಏನು ಹೆಚ್ಚಾಗಿ ಮಾತನಾಡಬೇಡಿ, ಒಂದೇ ಒಂದು ಸದುತ್ತರವನ್ನು ಕೊಡಿರಿ. ಯೇಸು ಕ್ರಿಸ್ತನಿಗೆ ಇದು ಅಗತ್ಯವಾಗಿ ಬೇಕಾಗಿದೆ. ಯೇಸುವಿನ ನಾಮದಲ್ಲಿ യേശുവിനെ നിന്നെ കൊണ്ട് ആവശ്യമുണ്ടെങ്കിൽ, ಯೇಸುಗೆ ನೀನು ಅಗತ್ಯವಾಗಿ ಬೇಕಾಗಿದೆಯಾ? യേശുവിനെ നിന്റെ കുടുംബത്തെ കൊണ്ട് ಯೇಸು ആവശ്യമുണ്ടെങ്കിൽ, ಕ್ರಿಸ್ತನಿಗೆ ನಿನ್ನ ಕುಟುಂಬ ಬೇಕು, യേശുവിനെ നിന്റെ ആധാരത്തെ കൊണ്ട് ಯೇಸು ആവശ്യമുണ്ടെങ്കിൽ, ಕ್ರಿಸ್ತನಿಗೆ ನಿನ್ನ ನಾಲಿಗೆ ಬೇಕು. ഇന്ന് പകൽക്കാലം ಈ ಬೆಳಗಿನ ವೇಳೆಯಲ್ಲಿ ആര് കെട്ടിവെച്ചാലും, ಯಾರೇ ಕಟ್ಟಿ ಹಾಕಿದರು, ആര് ഒതുക്കി വെച്ചാലും, ಯಾರೇ ನಿನ್ನನ್ನು ആര് ಅಡಗಿಸಿಟ್ಟರು, ആഭിചാരം ചെയ്താലും, ಯಾರೇ ಅಧಿಕಾರ ഇന്ന് ಮಾಡಿದರು, പകൽ അടിക്കുന്ന, ಈ ಬೆಳಗಿನ ವೇಳೆಯಲ್ಲಿ ಹೊಡೆದಾಕುವಂತ, ಈ ಬೆಳಗಿನ ವೇಳೆಯಲ್ಲಿ ತೆಗೆದು ಬಿಚ್ಚುವಂತ ಒಂದು ದೈವಿಕವಾದಂತ ಶಕ್ತಿಯಲ್ಲಿ ವ್ಯಾಪರಿಸಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ಅಧಿಕಾರದ ನಾಮದಲ್ಲಿ. ಹಲ್ಲೆಲೂಯ. തന്റെ അടമുണ്ടെങ്കിൽ ചോദിക്കാം. ಅಯ್ಯೋ, ಪ್ರಶ್ನೆಯನ್ನು ಕೇಳುವುದಕ್ಕೆ ಆಗುದಾದ್ರೆ ಪ್ರಶ್ನೆಯನ್ನು ಕೇಳಿಕೊಳ್ಳಲಿ. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯ. മറുപടി ഉണ്ട്. ಸದುತ್ತರವಿದೆ. നീ ചോദിക്കുമെന്ന് ദൈവത്തിനറിയാം. ನೀನು ಪ್ರಶ್ನೆಗಳನ್ನು ಹಾಕ್ತೀಯ ಅಂತೇಳಿ ಅವರಿಗೆ ಚೆನ್ನಾಗಿ ದೇವರಿಗೆ അതുകൊണ്ട് ಗೊತ್ತುಂಟು. ദൈവം മറുപടി കൂടെ പറഞ്ഞു കൊടുത്തു. ಆದುದರಿಂದಲೇ ಯೇಸು ಕ್ರಿಸ್ತನು ಮೊದಲ ಉತ್ತರವನ್ನು ಸಹ ಕಲಿಸಿಕೊಟ್ಟನು. ആരെങ്കിലും ചോദിച്ചോ, ಯಾರಾದರೂ ಏನಾದರೂ ಕೇಳಿದರೆ അവരോട് പറയണം, ಅವರ ಹತ್ರ ಈ ಪ್ರಕಾರವಾಗಿ ಹೇಳು. ചോദിക്കുന്നവരോട് പറയണം, ಪ್ರಶ್ನೆಯನ್ನು ಕೇಳುವವರಿಗೆ ಹೇಳಬೇಕು, ಯೇಸುಗೆ ಇದು ಅಗತ್ಯವಾಗಿ ಬೇಕಾಗಿದೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നിനക്ക് ബന്ധിക്കാനേ അറിയത്തുള്ളൂ, ನಿನಗೆ ಬಂಧಿಸುವುದಕ್ಕೆ ಮಾತ್ರ ಗೊತ್ತಿದೆ, നിനക്ക് പരസ്യകൊലമാക്കാനേ അറിയത്തുള്ളൂ. ನಿನಗೆ ಕೇವಲ ಅದು ನನ್ನದು ಅಂತ ಹೇಳಿಕೊಳ್ಳುವುದಕ್ಕೆ ಮಾತ್ರ പക്ഷേ ഇന്ന് ಗೊತ್ತಿತ್ತು. പകൽ പരിശുദ്ധാത്മാവിന് ಆದ್ರೆ ಬೆಳಗಿನ ಈ ಪರಿಶುದ್ಧಾತ್ಮನು അതിനെ അഴിക്കാൻ അറിയാം, ಅದನ್ನು ಬಿಚ್ಚುವುದಕ್ಕೆ ದೇವರಾತ್ಮನಿಗೆ അതിനെ ಗೊತ್ತುಂಟು, സ്വതന്ത്രനാക്കാൻ അറിയാം, ಅದನ್ನು ಸ್ವಾತಂತ್ರ್ಯ ಪಡಿಸುವುದಕ್ಕೆ ದೇವರಾತ್ಮನಿಗೆ ಗೊತ್ತುಂಟು, പരിസ്ഥിതിക്കകത്ത് മാറ്റം ಆ വരുത്താൻ അറിയാം. ಪರಿಸ್ಥಿತಿಗೆ ಬದಲಾವಣೆ ಕೊಡುವುದಕ್ಕೆ ನನ್ನ ದೇವರಿಗೆ ഇന്ന് ಸಾಧ್ಯತೆ. പകൽ നിന്റെ അവസ്ഥയ്ക്ക് മാറ്റം വരുത്താൻ, ನಿನ್ನ ಪರಿಸ್ಥಿತಿಗೆ ಬದಲಾವಣೆ ಕೊಡುವುದಕ್ಕೆ, സ്ഥിതിഗതികൾക്ക് ನಿನ್ನ മാറ്റം ಸ್ಥಿತಿಗತಿಗೆ വരുത്താൻ ಬದಲಾವಣೆ ഈ ಕೊಡುವುದಕ್ಕೆ പകൽ എന്റെ ദൈവത്തിന് ಈ അറിയാം. ಬೆಳಗಿನ ವೇಳೆ ನನ್ನ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. വിശ്വസിക്കുന്നുണ്ടെങ്കിൽ ഒരു ആമേൻ പറയണം. ನಂಬುವುದಕ್ಕೆ ಆಗುವುದಾದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಲ್ಲೆಲೂಯ. ഇനി ശ്രദ്ധിച്ചോ ദൈവ മക്കൾ, ಇನ್ನು ಗಮನಿಸಿರಿ ದೇವರ ಮಕ್ಕಳೇ, കഴുതയല്ലേ? ಕತ್ತೆ ಅಲ್ವಾ? കഴുത ആരാ മാനിക്കുന്നത്? ಕತ್ತೆಯನ್ನು ಯಾರು ಮಾನಿಸ್ತಾರೆ? കഴുത ആരാ വീട്ടിൽ കൊണ്ട് താമസിപ്പിക്കുന്നത്? ಕತ್ತೆಯನ್ನು ಯಾರು ಮನೆಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಒಳ್ಳೆ ಉಪಚಾರ ಮಾಡ್ತಾರೆ? എടാ കുഞ്ഞേ, ಅಲೋ ಮಗನೇ, നീ ജനിച്ചത് കഴുതയാട്ടാ. ನೀನು ಜನಿಸಿದ್ದು ಕತ್ತೆಯಾಗಿ. ദൈവം തന്നെ അങ്ങനെ ഭൂമിയിലേക്ക് വിട്ടത്. ದೇವರು ನಿನ್ನ ಅದೇ ರೀತಿಯಲ್ಲಿ ಬಿಟ್ಟದ್ದು. പക്ഷേ ಆದ್ರೆ എന്നും ആ അവസ്ഥ നിൽക്കത്തില്ല. ಎಂದೆಂದಿಗೂ ಸಹ ನೀನು ಅದೇ ಅವಸ್ಥೆಯಲ್ಲಿ ಇರಬೇಕು നിന്റെ ಅಂತ ಹೇಳಿ, മുമ്പിൽ തുണി വിരിക്കണമെന്നും, ನಿನ್ನ ಮುಂದೆ ಆ ಒಂದು ಬಟ್ಟೆಗಳನ್ನು ಬಿಚ್ಚಬೇಕು ಅಂತ നിന്റെ ಹೇಳಿ, മുമ്പിൽ കൊമ്പുകൾ വെട്ടിയിടണമെന്നും, ನಿನ್ನ ಮುಂದೆ ಆ ಒಂದು ಗರಿಗಳನ್ನು ಹಾಕಬೇಕು ಅಂತ ആ ಹೇಳಿ, തുണികളുടെ മുകളിലൂടെ നീ നടക്കണമെന്നും, ಆ ಒಂದು ಹೊದಿಕೆಯ ಮೇಲೆ ನೀನು ನಡೆಯಬೇಕು ಅಂತ ಹೇಳಿ, നിന്റെ പേരിൽ ನಿನ್ನ ಹೆಸರಿನಲ್ಲಿ എന്റെ ദൈവം എഴുതി വെച്ചിട്ടുണ്ടെങ്കിൽ, ನನ್ನ ದೇವರು ಬರೆದಿಟ್ಟಿರುವುದಾದರೆ, ഹല്ലേലൂയ. ಹಲ್ಲೆಲೂಯ. പട്ടണത്തിലെ എത്ര പ്രമുഖർ എഴുന്നേറ്റാലും, ಪಟ್ಟಣದಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಪ್ರಭುಗಳ ಎದುರು ಸಹ, ദേശത്തിന് എത്ര പ്രമുഖർ എഴുന്നേറ്റാലും, ದೇಶದಲ್ಲಿ ಎಷ್ಟೇ ದೊಡ್ಡ ಪ್ರಭುಗಳ ಎದುರು ಸಹ, നിന്റെ പേരിൽ ನಿನ್ನ ಹೆಸರಿನಲ್ಲಿ എന്റെ ദൈവം എഴുതി ನನ್ನ വെച്ചിരിക്കുന്നതിനെ ದೇವರು ಬರೆದಿಟ್ಟಿರುವುದಾದರೆ ആർക്കും വഴി മാറ്റാൻ ಯಾರಿಗೆ പറ്റത്തില്ല. ಸಹ ಮಾರ್ಗ ತಪ್ಪಿಸಲು ಸಾಧ್ಯವೇ ಇಲ್ಲ, തടയാൻ പറ്റത്തില്ല. ಯಾರಿಗೆ ಸಹ ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯ ആർക്കും ಇಲ್ಲ, എടുത്തു മാറ്റാൻ പറ്റത്തില്ല. ಯಾರಿಗೆ ಸಹ ಅದನ್ನು ತೆಗೆದು ಹಾಕುವುದಕ್ಕೆ ഇന്ന് ಸಾಧ್ಯತೆ ಇಲ್ಲ. പകൽ സ്വർഗ്ഗം ഉറപ്പിക്കുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ಸ್ವರ್ಗವು ಅದನ್ನು ರುಚಿಪಡಿಸುತ್ತಿದ್ದಾನೆ. ഹല്ലേലൂയ. ಹಲ್ಲೆಲೂಯ. എത്ര ദൈവമക്കൾ ഇത് പകൽ ഉറപ്പിക്കുന്നുണ്ട്? ಎಷ್ಟು ದೇವರ ಮಕ್ಕಳು ಈ ಬೆಳಗಿನ ವೇಳೆಯಲ್ಲಿ ದೃಢಪಡಿಸುತ್ತಿದ್ದೀರಿ? സ്തോത്രം. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯ. ഞാൻ ഭൂമിയിലേക്ക് വരുമ്പോൾ ನಾನು ಭೂಮಿಗೆ ಬರುವಾಗ എന്റെ പേരിന്റെ അപ്പുറത്ത് ನನ್ನ ಹೆಸರಿನ ನಂತರ എന്റെ മേലുള്ള വാഗ്ദത്തം എന്തെന്ന് ನನ್ನ ಮೇಲೆ ಇರುವಂತ ವಾಗ್ದಾನ ಏನು എന്റെ ಅಂತ ദൈവം ಹೇಳಿ എഴുതി വെച്ചിട്ടുണ്ട്. ನನ್ನ ದೇವರು ಮೊದಲೇ ಬರೆದಿಟ್ಟಿದ್ದಾನೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഞാൻ എത്ര ചെറിയവനാണെങ്കിലും, ನಾನು ಎಷ್ಟೇ ಚಿಕ್ಕವನಾದರೂ, ഹല്ലേലൂയ, ഞാൻ എത്ര കുലീനനാണെങ്കിലും, ನಾನು ಎಷ್ಟೇ ಕುಲಹೀನನಾದರೂ ഞാൻ ಸಹ, എത്ര പോഷനാണെങ്കിലും, ನಾನು ಎಷ್ಟೇ ರೀತಿಯ ഞാൻ എത്ര ಮೋಸಕನಾದರೂ ಸಹ, മണ്ടനാണെങ്കിലും, ನಾನು ಎಷ್ಟೇ ಬುದ್ಧಿ ಇಲ್ಲದವನಾಗಿದ್ರು ഹല്ലേലൂയ, ಸಹ, ഞാൻ എത്ര താണവനാണെങ്കിലും, ನಾನು ಎಷ್ಟೇ ಚಿಕ್ಕವನಾಗಿದ್ರು ಸಹ, എന്റെ
പേരിൽ ദൈവം എഴുതി വെച്ചേക്കുന്നതിന് ನನ್ನ ಹೆಸರಿನಲ್ಲಿ ದೇವರು ഒരു ಬರೆದಿಟ್ಟಿರುವುದನ್ನು പ്രമാണിത്വത്തിന് മാറ്റാൻ പറ്റത്തില്ല. ಯಾವ ಪ್ರಮಾಣಿಕನು ಬಂದರೂ ಸಹ ಅದನ್ನು ತಪ್ಪಿಸಲು ഇന്ന് ಸಾಧ್ಯವೇ പകൽ ಇಲ್ಲ. വിശ്വസിക്കുന്ന ദൈവമക്കളുണ്ടെങ്കിൽ ಈ ಬೆಳಗಿನ ವೇಳೆಯಲ್ಲಿ ವಿಶ್ವಾಸ ಮಾಡುವಂತ ದೇವರ ಮಕ್ಕಳಿರುವುದಾದರೆ ಅದನ್ನು ಸ್ವೀಕರಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ദൈവം എഴുതി വെച്ചതിന് ನಿನ್ನ ಹೆಸರಿನಲ್ಲಿ ದೇವರು ಕೆಲವೊಂದು ഒരു ಬರೆದಿಟ್ಟಿದ್ದಾನೆ. ചേട്ടന്മാർക്കും തൊടാൻ പറ്റത്തില്ല. ಯಾವ ಅಣ್ಣಂದಿರಿಗೂ ಸಹ ಅದನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ഹല്ലേലൂയ. ಹಲ್ಲೆಲೂಯಾ. ഈ പകൽ ഞാൻ ദൈവത്തിന് നന്ദി പറയുകയാണ്. ಬೆಳಗಿನ ವೇಳೆಯಲ್ಲಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಆಮೆನ್. ഹല്ലേലൂയ. നിന്റെ മുൻപിൽ ನಿನ್ನ ಮುಂದೆ കൊമ്പകൾ വെട്ടിയിടാമെന്ന് ಆ ಒಂದು ಕೊಂಬೆಗಳನ್ನು ಅದನ್ನು ಕಡಿದು ಹಾಕಬೇಕು ಅಂತ ಹೇಳಿ ദൈവം എഴുതി വെച്ചിട്ടുണ്ടെങ്കിൽ ದೇವರು ಮೊದಲೇ ಬರೆದಿಟ್ಟಿರುತ್ತಾನೆ. ദൈവത്തിന്റെ നിർണയമാണെങ്കിൽ ದೇವರ ಅದು ನಿರ್ಣಯವಾಗಿರುವುದಾದರೆ അതിലെല്ലാം ആഴമായത് ഒന്നുകൂടെ ഇറങ്ങി പറയാം. ನಾನು ಪುನಃ ಆಳವಾಗಿ ಒಂದು ಇಳಿದು ನಾ ಹೇಳುತ್ತೇನೆ. അല്ലയോ കഴുതേ, ಅಲ್ಲೋ ಕತ್ತೆಯೇ, നിന്റെ മേൽ ನಿನ್ನ ಮೇಲೆ എന്റെ യേശുവിന് ನನ್ನ ಯೇಸುವಿಗೆ കയറിയിരുന്ന ಹತ್ತಿ ಕುಳಿತುಕೊಂಡು നിന്നെ ഒന്ന് വാഹന മൃഗമാക്കണമെന്ന് ನಿನ್ನೊಂದು ಒಂದು ವಾಹನದ ಮೃಗವನ್ನಾಗಿ എന്റെ ಮಾರ್ಪಡಿಸಬೇಕು ಅಂತ ಹೇಳಿ പദ്ധതി ഇട്ടിട്ടുണ്ടെങ്കിൽ ನನ್ನ ದೇವರ ಒಂದು ಪದ್ಧತಿಯನ್ನು നിന്റെ ಹಾಕಿರುವುದಾದರೆ യജമാനൻ എത്ര പ്രബലനാണെങ്കിലും ನಿನ್ನ ಯಜಮಾನನು ಎಷ್ಟೇ ದೊಡ್ಡ അവൻ എത്ര ಪ್ರಬಲನಾದರೂ ಸಹ കുരുക്കിയാലും ಅವನು ಎಷ್ಟೇ ಕುಯುಕ್ತಿ ഒരു ಉಳ್ಳವನಾಗಿದ್ದರೂ ಸಹ സമയം കഴിയുമ്പോൾ ಅದು ಒಂದು ಸಮಯವಾಗುವಾಗ എന്റെ ദൈവം അത് അടിച്ചു പുറത്തു ನನ್ನ കൊണ്ടുവരും. ದೇವರು ಅದನ್ನು ಒಡೆದು ಹೊರ ತರುವವನೇ എന്താ ಆಗಿರುತ್ತಾನೆ. കാര്യമെന്നറിയാമോ? ಏನು ಕಾರ್ಯ ಅಂತ ಹೇಳಿ ಗೊತ್ತಾ? എന്റെ ദൈവത്തിന് നിന്നെ കൊണ്ട് ആവശ്യമുണ്ട്. ನನ್ನ ದೇವರಿಗೆ ನಿನ್ನ ಅಗತ್ಯತೆ ಇದೆ. നിന്റെ കുടുംബത്തെ കൊണ്ട് ನಿನ್ನ ആവശ്യമുണ്ട്. ಕುಟುಂಬದ ಅಗತ್ಯತೆ ಇದೆ. നിന്റെ നാവിനെ കൊണ്ട് ನಿನ್ನ ആവശ്യമുണ്ട്. ನಾಲಿಗೆ ಅಗತ್ಯತೆ ಇದೆ. നിന്റെ ആരോഗ്യത്തെ കൊണ്ട് ആവശ്യമുണ്ട്. ನಿನ್ನ ಅಗತ್ಯತೆ ಇದೆ. അതെന്റെ ദൈവം ആർക്കും വിട്ടു ಅದು കൊടുക്കത്തില്ല. ನನ್ನ ದೇವರು ಯಾರಿಗೂ ಸಹ ಬಿಟ್ಟು ಕೊಡುವಂತ ದೇವರಲ್ಲ. ഹല്ലേലൂയ. ಹalleluya. ഹല്ലേലൂയ. ಹalleluya. ചേട്ടന്മാർക്ക് ഒരു ചിന്ത, ಅಣ್ಣಂದಿರಿಗೆ ಒಂದು ಯೋಚನೆ, ഞങ്ങൾ ഇവനെ നമസ്കരിക്കണോ? ನಾವು ಇವನಿಗೆ ನಮಸ್ಕಾರ ಮಾಡ್ಬೇಕಾ? അയ്യോ, ಅಯ್ಯೋ, സ്തോത്രം. അത് ഒരിക്കലും നടക്കുന്ന കാര്യമല്ല. ಇದು ಯಾವ ಕಾರಣಕ್ಕೂ ನಡೆಯುವುದಿಲ್ಲ. സ്തോത്രം ಸ್ತೋತ್ರ. ചെയ്യുന്നു. ഒരിക്കലും സംഭവിക്കത്തില്ല. ಇದು ಯಾವ ಕಾರಣಕ್ಕೂ ನಡೆಯುವುದಿಲ್ಲ. ഇത് ചേട്ടന്മാരുടെ താല്പര്യമാണ്. ಇದೆಲ್ಲವೂ ಅಣ್ಣಂದಿರ ಒಂದು ತಾತ್ಪರ್ಯ. പക്ഷെ ദൈവത്തിന്റെ താല്പര്യം ಆದ್ರೆ ದೇವರ ಒಂದು ಯೋಚನೆ ഇവന്മാരെ കൊണ്ട് തന്നെ, ಇವರ ಮೂಲಕವಾಗಿ, ഇവന്മാരെ കൊണ്ട് തന്നെ, ಇವರಿಂದಲೇ, ഈ ചേട്ടന്മാരെ ಈ കൊണ്ട് തന്നെ ಅಣ್ಣಂದಿರಿಂದಲೇ ഞാൻ ഇവന്റെ മുൻപിൽ, ನಾನು ಇವನ ಮುಂದೆ, ഇവന്റെ മുൻപിൽ ಇವನ ಮುಂದೆ നമസ്കരിപ്പിക്കും. ನಮಸ್ಕಾರ ಮಾಡುವಂತೆ ಅದು ಮಾಡುತ್ತೇನೆ. ദൈവം ഉറപ്പിച്ചതാ. ಅದು ದೇವರು ದೃಢಪಡಿಸಿದ್ದು. ദൈവം ഒന്ന് ഉറപ്പിച്ചിട്ടുണ്ടെങ്കിൽ ದೇವರು ದೃಢಪಡಿಸಿರುವುದಾದರೆ ഇന്ന് പകൽ അതിനെ തൊടാൻ പറ്റത്തില്ലെന്ന്. ಈ ಬೆಳಗಿನ ವೇಳೆಯಲ್ಲಿ ಯಾರು ಸಹ ಅದನ್ನು ಮುಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿ. ಹalleluya. ഇന്ന് പകൽ എനിക്കും നിങ്ങൾക്കും വേണ്ടി ಈ ಬೆಳಗಿನ ವೇಳೆ ನನಗೋಸ್ಕರವಾಗಿ, ദൈവം ചിലത് ನಿನಗೋಸ್ಕರವಾಗಿ ഉറപ്പിച്ച് വെച്ചിട്ടുണ്ടെങ്കിൽ ದೇವರು ಕೆಲವೊಂದನ್ನು ആ ನಿರ್ಣಯಿಸಿರುವುದಾದರೆ ഉറപ്പിന്റെ മേൽ ಆ ಒಂದು ದೃಢತೆಯ ಮೇಲೆ മറ്റൊരു ശബ്ദം ഉയരാൻ ಬೇರೆ ಯಾವುದೇ ರೀತಿಯ ಶಬ್ದಗಳು ಎದ್ದೇಳುವುದಿಲ್ಲ. ഇന്ന് പകൽ ദൈവം അനുവദിക്കത്തില്ല. ಈ ಬೆಳಗಿನ ವೇಳೆ ದೇವರು ಅದನ್ನು ಮಾಡುವುದಿಲ್ಲ. ഊടാരമ ಆಮೆನ್, 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 ಆಮೆನ್. അർത്ഥനാദകൾ കമനഘടകരഹസ്യഹദന. ഇന്ന് പകൽ പരിശുദ്ധാത്മാവ് ഉറപ്പിക്കുകയാണ്. പരിശുദ്ധാത്മാവ് ഇന്ന് പകൽ ഉറപ്പിക്കുകയാണ്. ಪರಿಶುದ್ಧಾತ್ಮನು ಕೆಲವೊಂದನ್ನು ഇന്നോട് ಹೇಳುತ್ತಿದ್ದಾನೆ. ദൈവത്തിന്റെ അരുളപ്പാട് ಇದು അറിയിച്ചിട്ടുണ്ടെങ്കിൽ ದೇವರ ಪ್ರಕಟಣೆಯಾಗಿರುತ್ತದೆ. ദൈവം നിന്നെ മാനിക്കുമെന്ന് പറഞ്ഞിട്ടുണ്ടെങ്കിൽ, ದೇವರು ನಿನ್ನನ್ನು ಮಾನಿಸುತ್ತೇನೆ ಅಂತ ദൈവം നിന്നെ ಹೇಳಿರುವುದಾದರೆ, ഉയർത്തുമെന്ന് ದೇವರು പറഞ്ഞിട്ടുണ്ടെങ്കിൽ, ನಿನ್ನನ್ನು ಉನ್ನತಿಗೆ ತರುತ್ತೇನೆ ಅಂತ നിന്റെ ಹೇಳಿರುವುದಾದರೆ, അകത്തുനിന്ന് ഒരു അഭിഷേകത്തിന് തീ പുറപ്പെടുമെന്ന് ദൈവം ನಿನ್ನ പറഞ്ഞിട്ടുണ്ടെങ്കിൽ, ಒಳಗಡೆಯಿಂದ ಅಭಿಷೇಕದ ಬೆಂಕಿ ಹತ್ತಿ ಉರಿಯುತ್ತದೆ ಅಂತ ആ ಹೇಳಿರುವುದಾದರೆ, ദൈവ ശബ്ദത്തിന്റെ മുകളിൽ ಆ ದೇವರ ಶಬ್ದದ ಮುಂದೆ മറ്റൊരു ശബ്ദം ഉയരാൻ, ಬೇರೆ ಯಾವುದೇ ಶಬ್ದವು ಎದ್ದೇಳುವುದಿಲ್ಲ. മറ്റൊരു ശക്തി ഉയരാൻ ಬೇರೆ ಯಾವುದೇ ಶಕ್ತಿ ಎದ್ದೇಳುವುದಿಲ್ಲ. അരുളപ്പാട് അറിയിച്ചവൻ ಪ್ರಕಟಣೆಯನ್ನು ಹೇಳಿದವನು അനുവദിക്കത്തില്ലെന്ന് ಅನುಮತಿಸುವುದಿಲ್ಲ ಅಂತ ഇന്ന് ಹೇಳಿ പകൽ പരിശുദ്ധാത്മാവ് ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು വ്യക്തവും ശക്തമായി ಸ್ಪಷ್ಟವಾಗಿ ಇದನ್ನು ಹೇಳುತ್ತಾ ಇದ್ದಾನೆ. ಆಮೆನ್. ಹalleluya. ഹല്ലേലൂയ. ಹalleluya. ഹല്ലേലൂയ. ಹalleluya. സ്തോത്രം. ಸ್ತೋತ್ರ. പിന്നെ അവിടെ ഇവിടെയൊക്കെ നിന്ന് പറയാം, ಪುನಃ ಅಲ್ಲಿ ಇಲ್ಲಿ ನಿಂತುಕೊಂಡು ಹೇಳಬಹುದು. പക്ഷെ അടുക്കത്തില്ല. ಅದೆಲ್ಲವೂ ನೆರವೇರುವುದಿಲ್ಲ. അടുക്കത്തില്ലെന്ന് ನೆರವೇರುವುದಿಲ್ಲ, ಹತ್ತಿರ ಬರುವುದಿಲ್ಲ ಅಂತ ಹೇಳಿ സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. ഹല്ലേലൂയ. ಹalleluya. നിനക്ക് അവിടെ ഇവിടെയൊക്കെ നിന്ന് പറയാം, ನೀನು ಅಲ್ಲಿ ಇಲ್ಲಿ ಸ್ವಲ್ಪ ನಿಂತುಕೊಂಡು പക്ഷെ ಹೇಳಬಹುದು. അത് നിന്നോട് അടുക്കത്തില്ല. ಆದರೆ ನಿನ್ನ ಹತ್ತಿರಕ್ಕೆ ಅದು ಬರುವುದಿಲ್ಲ. അടുക്കാതിരിപ്പാൻ ಹತ್ತಿರಕ್ಕೆ ഇന്ന് ಬರದಿರುವುದಕ್ಕಾಗಿ പകൽ സ്വർഗ്ഗം ഇറങ്ങുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗ ಇಳಿದು ಬರುವಂತದ್ದಾಗಿದೆ. ഇസ്രായേൽ മക്കൾ ಇಸ್ರಾಯೇಲ್ ಮಕ್ಕಳು ഇസ്രായേലിൽ നിന്ന് പുറപ്പെട്ടു. ಐಗುಪ್ತ ದೇಶದಿಂದ ಹೊರಟರು. ഹല്ലേലൂയ. അവർ കനാൻ ദേശത്തിലേക്ക് പോയി. ಅವರು ಕಾನಾನ್ ದೇಶಕ್ಕೆ ಹೋಗುವಾಗ സ്തോത്രം. ಸ್ತೋತ್ರ, ചെങ്കടൽ വന്നു. ಕೆಂಪು ಸಮುದ್ರ ಬಂತು. ചെങ്കടല മുമ്പിൽ ജനം നിന്നു. ಕೆಂಪು ಸಮುದ್ರದ ಮುಂದೆ ಜನರೆಲ್ಲರೂ ನಿಂತರು. തൊട്ടുപുറകിൽ ಹಿಂದೆಯಲ್ಲಿ ഫറവോനും സൈന്യവും വരികയാണ്. ಫರೋನ ಸೈನ್ಯ ಬರುತ್ತಿದೆ. തിരുവെടുത്ത് എഴുതി വെച്ചിരിക്കുന്നത് ಸತ್ಯವೇದದಲ್ಲಿ ಈ ರೀತಿಯಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದೆ. ജനം ചെങ്കടലിന് മുമ്പിൽ നിൽക്കുമ്പോൾ ಜನರೆಲ್ಲರೂ ಕೆಂಪು ಸಮುದ್ರ ಮುಂದೆ ನಿಂತಾಗ ഫറവോനും സൈന്യം പിൻപിൽ നല്ല ശക്തമായി വരുമ്പോൾ ಫರೋನ ಸೈನ್ಯವು ಹಿಂದಗಡೆ ಶಕ್ತವಾಗಿ ಬರುವಾಗ ദൈവം എന്തോ ചെയ്തെന്നറിയാമോ? ಯೆಹೋವನಾದಂತ ದೇವರು ಏನು ಮಾಡಿದ ಗೊತ್ತುಂಟಾ? അധികാരം മുഴുവനും, ಅಧಿಕಾರ ಇರುವವನು, മുൻപോട്ട് പോകാനുള്ള അധികാരം മുഴുവനും ಮುಂದಕ್ಕೆ ಹೋಗಬೇಕಾಗಿರುವಂತ ಅಧಿಕಾರ ಉಳ್ಳವನು കരത്തിൽ കൊടുത്തിട്ട്
കൊടുത്തിട്ട് ಮೋಶೆಯ ಹಸ್ತಕ್ಕೆ ಕೊಟ್ಟು ദൈവം നിർത്തിയ ദൂതൻ ದೇವರು ನಿಲ್ಲಿಸಿದಂತ ದೂತನು ഇസ്രായേൽ മക്കൾ അറിയാതെ ಇಸ್ರಾಯೇಲ್ ಜನರು ತಿಳಿಯದೆ ഇസ്രായേലിന്റെ പിറകിൽ വന്നു നിന്നു. ಇಸ್ರಾಯೇಲರ ಹಿಂದೆ ಬಂದು ನಿಂತನು. എന്തിനാണെന്ന് അറിയാമോ? ಯಾಕೆ ಗೊತ್ತುಂಟಾ? വെല്ലുവിളിച്ചു വരുന്ന ಆ ಒಂದು ಸವಾಲನ್ನು ಹಾಕಿಕೊಂಡು ಹಿಂದೆ ಬರುತ್ತಿರುವಂತಹ ಫರೋನ ಸೈನ್ಯ വാഗ്ദത്തത്തെ തൊടാതിരിപ്പാൻ ವಾಗ್ದಾನವನ್ನು ಮುಟ್ಟದೆ ಇರುವುದಕ್ಕಾಗಿ എന്റെ ദൈവം ഇറങ്ങി പുറകിൽ നിന്നു. ನನ್ನ ದೇವದೂತನು ಹಿಂದಕ್ಕೆ ನಿಂತನು. ഇസ്രായേലേ നിനക്കറിയത്തില്ല, ಇಸ್ರಾಯೇಲೇ ನಿನಗೆ ಗೊತ್ತಿಲ್ಲ, നീ കണ്ടിട്ടുമില്ല, ನೀನು ಅದನ್ನು ಕಾಣಲೂ ಇಲ್ಲ. പകൽ ഞാൻ ഉറപ്പിച്ചു പറയുക, ಆದ್ರೆ ಬೆಳಗಿನ ವೇಳೆ ನಾವು ಒಂದು ದೃಢವಾಗಿ ಹೇಳುತ್ತಿದ್ದೇವೆ, ನೀ ಕಾಣದೇ ಇರುವಂತಹ ಒಂದು ಕಾವಲು, ನೀನು ಅರಿಯದಿರುವಂತಹ ಒಂದು ಕಾವಲು, വാഗ്ദത്തം ചുമക്കുന്ന നിന്റെ മേൽ ಈ ಬೆಳಗಿನ ವೇಳೆಯಲ್ಲಿ ವಾಗ್ದಾನವನ್ನು ಹೊತ್ತುಕೊಂಡು ಹೋಗುತ್ತಿರುವಂತಹ ನಿನ್ನ ಮೇಲೆ ഇന്ന് പകൽ പരിശുദ്ധാത്മാ കൽപ്പിച്ചാക്കുകയാണ്. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ಕಲ್ಪಿಸಿ ನಿಲ್ಲಿಸಿರುತ್ತಾನೆ. നീ കേൾക്കുന്നുണ്ടായിരിക്കാം, ಆತನ ಶಬ್ದವನ್ನು ನೀನು ಕೇಳುತ್ತಿರಬಹುದು, അവന്റെ വെല്ലുവിളികൾ നീ ಅವನ കേൾക്കുന്നുണ്ടായിരിക്കാം, ಸವಾಲುಗಳನ್ನು ಕೇಳುತ್ತಿರಬಹುದು, കുളമ്പടി ശബ്ദം നിന്റെ കാതിൽ മുഴങ്ങുന്നുണ്ടായിരിക്കാം, ಕುದುರೆಯ ರಥಗಳ ಆ ಒಂದು ಶಬ್ದವನ್ನು ಕೇಳುತ್ತಿರಬಹುದು, അടുത്തടുത്ത് ಆತನ വരുന്നുണ്ടായിരിക്കാം. ಹತ್ತಿರಕ್ಕೆ ಬರುತ್ತಿರಬಹುದು. ഇന്ന് പകൽ ദൈവാത്മാവ് ഇടപെടുകയാണ്. ಈ ಬೆಳಗಿನ ವೇಳೆ ದೇವರ ಆತ್ಮನು ಹೇಳುವುದೇನೆಂದರೆ, നിന്നെ തകർത്തുന്നു നീ തോന്നിയേക്കാം, ಅಯ್ಯೋ ಅದು ಬಂದು ನನ್ನನ್ನು ಅಪಹರಿಸುತ್ತದೆ, ನನ್ನನ್ನು ಸಾಯಿಸುತ್ತದೆ ಅಂತ ನೀನು ಎಣಿಸಬಹುದು. ഒരുപക്ഷെ ನೀ ಅಯ್ಯೋ ಅದು ನನ್ನ ಮೇಲೆ ಜಯವನ್ನು ಹೊಂದಿಕೊಳ್ಳುತ್ತದೆ ಅಂತ ಹೇಳಿ ನೀನು ಚಿಂತಿಸಬಹುದು. ಅದು ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, ಅದು ನಿನ್ನ ಮೇಲೆ ಜಯ ಘೋಷಿಸುತ್ತಿಲ್ಲ, ಅದು ನಿನ್ನ ಮೇಲೆ ಜಯವನ್ನು ಘೋಷಿಸುವುದಿಲ್ಲ, അടുക്കത്തിಲ್ಲ, ಅದು ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ, ಜಯ ಅದು ನಿನ್ನ ಮೇಲೆ ಜಯವನ್ನು ಘೋಷಿಸುವುದಿಲ್ಲ, ತಗರ್ಕತ್ತಿಲ್ಲ, ಅದು ನಿನ್ನನ್ನು ಸಾಯಿಸುವುದಿಲ್ಲ. ಏನು ಕಾರಣ ಅಂತ ಕೇಳಿದರೆ, ಏನು ದೇವರ ವಾಗ್ದಾನವಾಗಿದೆಯಾ, ಅದು ದೇವರ ಪ್ರಕಟಣೆಯಾಗಿದೆ. ಸೂಚಿಕೊಂಡ ಚುಮದಲ ಈ ಬೆಳಗಿನ ವೇಳೆ ಸೂಕ್ಷ್ಮವಾಗಿರುವಂತಹ ಒಂದು ಹೊತ್ತುಕೊಂಡು ಹೋಗುವಂತ ಜವಾಬ್ದಾರಿ, ಸೂಚಿಕೊಂಡ ಚುಮದಲ, ನಿನ್ನ ಪರಿಪಾಲಿക്കേണ്ട ಚುಮದಲ, ನಿನ್ನನ್ನು ಪರಿಪಾಲಿಸುವಂತ ಒಂದು ಜವಾಬ್ದಾರಿ ನನ್ನ ದೇವರು ಅದನ್ನು ಸ್ವೀಕರಿಸಿದ್ದಾನೆ. പറഞ്ഞു, ನನ್ನ ದೇವರು ಇಳಿದು ಬಂದು ಹೇಳುತ್ತಿದ್ದಾನೆ, ನೀವು ಹೋಗಿರಿ ಮುಂದಕ್ಕೆ, തിരിഞ്ഞു നോക്കണ്ട, ನೀವು ಹಿಂತಿರುಗಿ ನೋಡಬೇಡಿರಿ, ನೀವು ಮುಂದಕ್ಕೆ ಹೋಗಿರಿ, വരുന്നവന്റെ കാര്യം ഞാൻ ഏറ്റു, ಬರುವವನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. പകൽ ಈ ಬೆಳಗಿನ ವೇಳೆಯಲ್ಲಿ ಆಲಯത്തോಡು, ಈ ಆಲಯಕ್ಕೂ, ಶುಶ್ರೂಷಕನೋಡು, ಈ ಸೇವಕರಿಗೂ ಈ ಬೆಳಗಿನ ವೇಳೆ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, മുൻപോട്ട് ചുവടുവെച്ചു, ನೀವು ಮುಂದಕ್ಕೆ ಹೋಗಿರಿ, ನೀವು ಮುಂದಕ್ಕೆ ಹೋಗಿರಿ, പദ്ധതികൾ നിങ്ങൾ ചെയ്തു, ನಿಮ್ಮ ಪದ್ಧತಿಯನ್ನು ನೀವು ಮಾಡಿರಿ. ಹಿಂದಟ್ಟಿ ಬರುವಂತದನ್ನು തടസ്സമായി വെളിപ്പെടുന്നതിനെ ಮಾರ್ಗಕ್ಕೆ ತಡೆಯಾಗಿ ನಿಲ್ಲಿಸುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಜೂಡಕಟ್ಟ ಬೇಡಿಗಳಾದ ರೀದಗಳಾದೆ ರೀದಕಟ್ಟ ಬೇಡಿರಾದ ರೀದಗಳಾದ ರೀಬಲಬರಬ ಜೂಡವೇದಿ ರೀದಕಟ್ಟ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. പേടിക്കണ്ട, ನೀವು ಹೆದರಬೇಡಿರಿ. ಅವರು ಶಕ್ತರ, ಅವರು ಶಕ್ತರೇ. ಅವರು പറയുന്ന ചില പദങ്ങളുണ്ട്, ಅವರು ಹೇಳುವಂತ ಕೆಲವೊಂದು ಪದಗಳಿದೆ. ನಾವು ಇವರನ್ನು ಹೇಗಾದ್ರೂ ಕಟ್ಟಿಡುತ್ತೇವೆ, ಮಡಕಿಕೊಂಡು ಹೋಗು, ನಾವು ಇವರನ್ನು ಹಿಡಿದು ನಾವು ಕೊಳ್ಳೆ ಹೊಡೆಯುತ್ತೇವೆ, ಅಪಹರಿಸಿಕೊಂಡು ಹೋಗುತ್ತೇವೆ. ಅನೇಕ ಮಾತುಗಳು ನಿಮಗೆ ವಿರುದ್ಧವಾಗಿ ಬರ್ತಿರಬಹುದು. ಬರ್ಲಿ കുഴപ്പമില്ല, ಏನು ಸಮಸ್ಯೆ ಇಲ್ಲ. ಆದ್ರೆ ഇന്ന് പകൽ മോശെ അല്ല കാവല്, ಈ ಬೆಳಗಿನ ವೇಳೆಯಲ್ಲಿ ಮೋಶೆ ಅಲ್ಲ ನಮ್ಮ ಕಾವಲು, അഹരോൻ അല്ല കാവല്, ಆರೋನ್ ಅಲ್ಲ ನಮ್ಮನ್ನು ಕಾಯುತ್ತಿರುವವನು. ಹಲ್ಲೆಲೂಯಾ. ഇന്ന് പകൽക്കാലം സുനിൽ ഡിസൂസ പാസ്റ്റർ അല്ല കാവൽ, ಈ ಬೆಳಗಿನ ವೇಳೆಯಲ್ಲಿ ಸುನಿಲ್ ಡಿಸೋಜ ಪಾಸ್ಟರ್ ಅಲ್ಲ ಇದರ ಕಾವಲು, ഇവിടെ ഇരിക്കുന്ന ആരും അല്ല കാവൽ, ಇಲ್ಲಿರುವಂತ ಯಾರು ಅಲ್ಲ ಈ ಸಭೆಗೆ ಕಾವಲು. പഠിപ്പിച്ചു കൊണ്ടുവന്ന, ಅಯ್ಯೋ ನಿನ್ನನ್ನು ಅಲ್ಲಿಂದ ಹೊರಡಿಸಿ ಕರೆತಂದಿರುವಂತ, അടിമത്തത്തിന്റെ ചങ്ങല അറുത്തു ಅಯ್ಯೋ മാറ്റിയ, ದಾಸತ್ವದ ನೊಗಗಳಿಂದ ಬಿಡಿಸಿಕೊಂಡು ಬಂದಂತ ದೇವರೇ, പഠിപ്പിച്ചു കൊണ്ടുവന്ന, ನಿನ್ನನ್ನು ಹೊರಡಿಸಿಕೊಂಡು ಬಂದಂತ സൈനികരെ ഹോമയുണ്ട്, ಸೇನಾಧೀಶರಾದ ಯೆಹೋವನಿದ್ದಾನೆ. ಆವತ್ತು ಈ ಬೆಳಗಿನ ವೇಳೆಯಲ್ಲಿ മതിലായി ഇറങ്ങുകയാണ്, ಆತನು ನಿನ್ನನ್ನು ಆಜ್ಞೆಯ ಸ್ತಂಭವಾಗಿ ಇಳಿದು ಬಂದಿದ್ದಾನೆ. ದೇವರಾತ್ಮನ ದೃಢಪಡಿಸುತ್ತಿದ್ದಾನೆ. ಈ ಬಾರಕ ಲೀದಾರಂದಲ ವೇದಿಗಳಾದ ರೀಚಾರಾದ ರೀದಾರಂದ ವೇದಿಗಳಾದೆ ಅರ್ಥಲ ವೇದಿ ರೀಬಾಬ ರಕಲಾದ ರೀಬಲಬ ರಬಲಬ ದಿನಬಲಬ ಈ ಬಾಸ್ಯ ಈರಬಾಲ ಜುಡವೆ ಈ ಬಾಲಸ್ಯಂತು ಈ ಬಲಬಲಬ ಜುಡವೆ ದಿನ ಈರಬಾಲ ವೇದಿಗಾಡ ವೇದಿಗಟ್ಟ ನಿಗಳದೆ ಅದು ಬೆಳಿಪಡುಗೆಯಾ, ಈ ಬೆಳಗಿನ ವೇಳೆ ಪ್ರಕಟವಾಗಲಿ, ಬೆಳಿಪಡುಗೆಯಾ, ಈ ಬೆಳಗಿನ ವೇಳೆಯಲ್ಲಿ ಪ್ರಕಟವಾಗಲಿ, ಅದು ಸಂಭವಿಸುಗೆಯಾ, ಈ ಬೆಳಗಿನ ವೇಳೆ ಅದು ಹಾಗೆ ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾತ್ರಾದೈಕ್ಯ ಮಕ್ಕಳಿಗೆ ಇನ್ನು ಮಗಲು ಉರಪುಂಡ. ಎಷ್ಟು ದೇವರ ಮಕ್ಕಳಿಗೆ ಬೆಳಗಿನ ವೇಳೆಯಲ್ಲಿ ದೃಢತೆ ಇದೆ. ಸ್ತೋತ್ರ.
ಸ್ತೋತ್ರ. വാഗ്ദത്തമുള്ള നിനക്ക് ವಾಗ್ದಾನ ಇರುವಂತ ನಿನಗೆ ഹല്ലേലൂയ വെല്ലുവിളിയുണ്ട്. ಆ ಒಂದು ಸವಾಲುಗಳಿದೆ. സ്തോത്രം. ಸ್ತೋತ್ರ. വെളിപ്പാടുള്ള നിനക്ക് ಪ್ರಕಟಣೆ ಇರುವಂತ ನಿನಗೆ ഹല്ലേലൂയ ഒരു വെല്ലുവിളിയുണ്ട്. ಒಂದು ಸವಾಲಿದೆ. ദർശനമുള്ള നിനക്ക് ದರ್ಶನ ಇರುವಂತ ನಿನಗೆ വെല്ലുവിളിയുണ്ട്. ಒಂದು ಹೀಯಾಳಿಸುವಿಕೆಯು ಆ ಒಂದು ಸವಾಲುಗಳಿದೆ. ಆದ್ರೆ ಈ ಬೆಳಗಿನ ವೇಳೆಯಲ್ಲಿ ദർശനത്തിലേക്ക് കൊണ്ടെത്തിക്കുക എന്നുള്ളത്, ದರ್ಶನದ ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸುವಂತದ್ದು, ഹല്ലേലൂയ വെളിപ്പാടിലേക്ക് കൊണ്ടെത്തിക്കുക എന്നുള്ളത്, ಪ್ರಕಟಣೆಯಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸುವಂತದ್ದು ഇന്ന് പകൽ നിന്റെ ഉത്തരവാദിത്തമല്ല, ನಿನ್ನ ಒಂದು ಜವಾಬ್ದಾರಿ ಅಲ್ಲ, അത് അയച്ചവന്റെ ഉത്തരവാദിത്തമാണ്. ಕಳಿಸಿಕೊಟ್ಟವನ ಜವಾಬ್ದಾರಿ അതുകൊണ്ട് ಆಗಿದೆ. തന്നെ ಆದುದರಿಂದಲೇ ഇന്ന് പകൽ നിനക്ക് വേണ്ടി കാവലിറങ്ങുവാനും ಈ ಬೆಳಗಿನ ವೇಳೆ ಎಷ್ಟೇ ಕಾವಲುಗಳಿದ್ದರು നിനക്ക് വേണ്ടി കാവലായി ഇറങ്ങുവാനും ನಿನಗೋಸ್ಕರವಾಗಿ ಕಾವಲಾಗಿ ಇಳಿಯುವುದಕ್ಕೆ എന്റെ ദൈവം ശക്തനാണെന്ന് ನನ್ನ മറക്കരുത്. ದೇವರು ಶಕ್ತನಾಗಿದ್ದಾನೆ ಅಂತ ಹೇಳಿ ಮರೆತು ഹല്ലേലൂയ. ಹೋಗಬಾರದು. ಹಲ್ಲೆಲೂಯಾ. അങ്ങനെയെങ്കിൽ ಆಗಿರುವುದಾದರೆ ഇന്ന് പകൽ നമുക്ക് വേണ്ടി ഒരു കാവൽ ദൈവം ಈ കൽപ്പിച്ചാക്കിയിട്ടുണ്ട്. ಬೆಳಗಿನ ವೇಳೆಯಲ್ಲಿ ನಮಗೋಸ್ಕರವಾಗಿ ಒಂದು ಕಾವಲನ್ನು ದೇವರು ಇಟ್ಟಿದ್ದಾನೆ. അടുക്കത്തില്ലെന്ന്. ಅಯ್ಯೋ ಹತ್ತಿರಕ್ಕೆ ಬರುವುದಿಲ್ಲ ಅಂತ ಹೇಳಿ. സ്തോത്രം. ಸ್ತೋತ್ರ. ഹല്ലേലൂയ. ಹಲ್ಲೆಲೂಯಾ. അടുത്തൊന്ന് തോന്നിയേക്കാം. ಅಯ್ಯೋ ಅವರು ಹತ್ತಿರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಭಾವನೆ ಆಗಬಹುದು. എല്ലാം തകർന്നെന്ന് തോന്നിയേക്കാം. ಎಲ್ಲವೂ ನಷ್ಟವಾಗಿ ಹೋಯಿತು ಅಂತ ಹೇಳಿ ನಾವು എല്ലാം ನೆನೆಸಬಹುದು. അവസാനിച്ചെന്ന് തോന്നിയേക്കാം. ಎಲ್ಲವೂ ಕೊನೆಯದಾಯ್ತು ಅಂತ ಹೇಳಿ ಹೇಳಬಹುದು. പക്ഷേ ദൈവാത്മാവ് ഇടപെടുകയാ. ಆದರೆ ದೇವರ ಆತ್ಮನೇ ಹೇಳುವುದೇನೆಂದರೆ ക്ഷണത്തിൽ ഒരു മാറ്റം നടക്കുകയാ. ಕ್ಷಣದಲ್ಲಿಯೇ ಒಂದು ಉತ್ತರ ಸಿಗಲು ಹೋಗುತ್ತದೆ. മുൻപേ പോയ ദൂതൻ ಮುಂದಕ್ಕೆ ಹೋದಂತ ದೇವದೂತನು മോശയെ അധികാരം ഏൽപ്പിച്ചിട്ട് ಮೋಶೆಗೆ ಅಧಿಕಾರವನ್ನು ಕೊಟ್ಟು നേരെ പുറകിൽ നിന്നു. ನೇರ ಹಿಂದಕ್ಕೆ ಬಂದನು. എന്തിനാണെന്നറിയാമോ? ಯಾಕೆ ಗೊತ್ತುಂಟಾ? ഈ ജനത്തോട് അടുക്കാതിരിപ്പാൻ. ಈ ಜನರ ಬಳಿಗೆ ಬರದೇ ಇರುವುದಕ್ಕಾಗಿ. നീ പ്രബലനാ, ನೀನು ಪ್ರಬಲನೆ, ഫറവോനെ, ಫರೋನೆ, നീ ശക്തനാ. ನೀನು ಶಕ್ತನಾದವನೇ. സ്തോത്രം ചെയ്തു. ഹല്ലേലൂയ. ಹಲ್ಲೆಲೂಯಾ. നീ അട്ടഹസിച്ചുകൊണ്ടാ വരുന്നത്. ನೀನು ಬಹಳ ಅಟ್ಟಹಾಸ್ಯದಿಂದ പക്ഷേ ഞാൻ ಹಿಂದಕ್ಕೆ ಬರ್ತಾ ಇದೆಯಾ. ಆದ್ರೆ ನಾನು ನಿಲ್ಲುವವರೆಗೂ, ഞാൻ നിൽക്കുന്നിടത്തോളം, ನಾನು ಇಲ್ಲಿ ഞാൻ ನಿಲ್ಲುವವರೆಗೂ, കാവലേർപ്പെടുത്തിയിരിക്കുന്നിടത്തോളം, ಕಾವಲಾಗಿ ಇರುವವರೆಗೂ, ഫറവോനെ, ಫರೋನೆ, നീ എത്ര വേഗത്തിൽ വന്നാലും ನೀನು ಎಷ್ಟೇ ವೇಗವಾಗಿ നിന്റെ ಬಂದರು വേഗതയെ കുറച്ചു കളയുന്ന, ನಿನ್ನ ವೇಗತೆಯನ್ನು ಕಡಿಮೆ ಮಾಡುವಂತಹ, നിന്റെ ഹല്ലേലൂയ, നിന്റെ കുതിരകളുടെ കുളമ്പടി ശബ്ദത്തെ ഉന്മൂലനാശം ചെയ്യുന്ന ನಿನ್ನ ಆ ಒಂದು ಕುದುರೆಗಳ ಶಬ್ದವನ್ನು ನಿನ್ನ ಮೂಲಕವಾಗಿ ಇಲ್ಲದಾಗಿ ಮಾರ್ಪಡಿಸುವುದಕ್ಕೆ ഒരു ദൈവ പ്രവൃത്തി ചലിക്കുന്നുണ്ട്. ಒಂದು ದೇವರ ಕಾರ್ಯವು ಇಲ್ಲಿ ಚಲಿಸುತ್ತಾ ചില ಇದೆ. വെല്ലുവിളികൾക്ക് പര്യവസാനം ഇടുകയാ. ಕೆಲವೊಂದು ಸವಾಲುಗಳಿಗೆ ನನ್ನ ದೇವರು ಪೂರ್ಣ ವಿರಾಮ ഹല്ലേലൂയ. ಹಲ್ಲೆಲೂಯಾ. ഇത് പകൽ എത്ര ദൈവമക്കൾ സ്തോത്രം ചെയ്യുന്നുണ്ട്. ಬೆಳಗಿನ ವೇಳೆ ಎಷ್ಟು ದೇವರ ಮಕ್ಕಳು ಸ್ತೋತ್ರ ഒരു ಮಾಡುತ್ತೀರಿ. മഹത്വം ചലിക്കുന്നുണ്ട്. ಒಂದು ಮಹತ್ವ ಇಲ್ಲಿ ಚಲಿಸುತ್ತಾ ಇದೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. എന്റെ ചിന്ത പറയാം. ನನ್ನ ಚಿಂತನೆ ನಾ ಹೇಳುತ್ತೇನೆ. എന്റെ ചിന്ത ನನ್ನ ಚಿಂತನೆ സ്തോത്രം ചെയ്യുന്നു. ಸ್ತೋತ್ರ അവർ ഒത്തിരി ಹೇಳ್ತೇನೆ. പ്രയാസപ്പെട്ടു. ಅವರು ಎಷ್ಟೇ ಪ್ರಯಾಸವಾದರು. എന്തിനാണെന്നറിയാമോ? ಯಾಕೆ ಗೊತ್ತುಂಟಾ? ഇസ്രായേലിൽ ഒരുത്തനെങ്കിലും അപകരിക്കാൻ ಇಸ್ರಾಯೇಲರಲ್ಲಿ ಒಬ್ಬರನ್ನಾದರೂ ನಾವು ಹಿಡಿಯಬೇಕು. എന്റെ ചിന്ത പറഞ്ഞാൽ ನನ್ನ ಚಿಂತೆಯಲ್ಲಿ ನಾ അവർ ಹೇಳ್ತೇನೆ, കൈയെത്തി കാണും. ಅವರು ಈ ರೀತಿಯಲ್ಲಿ ಹಿಡಿದುಕೊಳ್ಳಬೇಕು അത് ಕೈ എന്റെ ಎತ್ತಿರಬಹುದು. ചിന്തയാ, എന്റെ ചിന്തയാ. ಅದು ನನ್ನ ನನ್ನ ಚಿಂತೆಯಿಂದ ನಾ ಹೇಳ್ತಿರಲಿಲ್ಲ, ಸತ್ಯವೇದದಲ್ಲಿ ಬರೆಯಲಿಲ್ಲ. എന്റെ ചിന്ത ഞാൻ പറയാം. ನನ್ನ ಆಲೋಚನೆ ಅಂತ ನಾ ಹೇಳ್ತೇನೆ. അവനാവന്ന് പരിശ്രമിച്ചു കാണും. ಅಯ್ಯೋ ಇಸ್ರಾಯೇಲ್ ಜನರು ಹಿಡಿದುಕೊಳ್ಳುವುದಕ್ಕಾಗಿ ಅವರು ಕೈ ಚಾಚಿ ಪ್ರಯತ್ನ ആരെങ്കിലും ಮಾಡಿರಬಹುದು. ഒരുത്തനെയെങ്കിലും ಒಬ್ಬನನ್ನಾದರೂ ಸಹ അപകരിച്ചു മാറ്റാൻ വേണ്ടി ಅಪಹರಿಸಿಕೊಂಡು ಹಿಡಿದುಕೊಳ್ಳಬೇಕು ಅಂತ ಹೇಳಿ അവനാവന്ന് പരിശ്രമം നടത്തി കാണും. ಆತನು ಬಹಳ ಪರಿಶ್ರಮ ಮಾಡಿರಬಹುದು. ഇന്ന് പകൽ ദൈവാത്മാവ് ഇടപെടുകയാ. ಬೆಳಗಿನ ವೇಳೆ ದೇವರ ಆತ್ಮನ ಹೇಳುವುದೇನೆಂದರೆ, ഒന്നിനെയെങ്കിലും തകർത്തു മാറ്റാൻ, ಒಂದನ್ನಾದರೂ ನಾನು ನಷ್ಟಪಡಿಸುತ್ತೇನೆ, ഒന്നിനെയെങ്കിലും ഉടച്ചു കളയാൻ ಒಂದನ್ನಾದರೂ ನಾನು ನಷ್ಟಪಡಿಸುತ್ತೇನೆ. അവനാവത് പരിശ്രമിക്കുമ്പോൾ ಅವನು ಎಷ್ಟೇ ಪ್ರಯತ್ನ ಮಾಡಿದರು, ഇന്ന് പകൽ സ്വർഗ്ഗം ഇറങ്ങി പറയുക, ಸ್ವರ್ಗವಿಳಿದು ಹೇಳುತ್ತದೆ, നിന്റെ കുതിര ശക്തിയെ കാട്ടിലും, ನಿನ್ನ ಕುದುರೆಯ നിന്റെ ಶಬ್ದಕ್ಕಿಂತಲೂ, ആയുധ ബലത്തെ ನಿನ್ನ കാട്ടിലും, ಆಯುಧದ ಬಲಕ್ಕಿಂತಲೂ, നിന്റെ സൈനിക ನಿನ್ನ ശക്തിയെ ಸೈನ್ಯ കാട്ടിലും ಬಲಕ್ಕಿಂತಲೂ ഓ ശക്തനായ ഒരുവൻ ಶಕ್ತನಾದವನು ഇന്ന് ಒಬ್ಬನು പകൽ ഇറങ്ങി ಈ ಬೆಳಗಿನ നിൽക്കുകയാ. ವೇಳೆಯಲ್ಲಿ ಇಳಿದು ಇದ್ದವನಾಗಿದ್ದಾನೆ. ಅವನು ಇಳಿದು ಇಲ್ಲಿ ನಿಲ್ತಿರುವವರೆಗೂ ಪ್ರಾರ್ಥನೆ ಮಾಡುವ ನಿನಗೆ, ಆರಾಧನೆ ಮಾಡುವಂತ ನಿನಗೆ, വെളിപ്പാടുള്ള നിനക്ക്, ಪ್ರಕಟಣೆ ಇರುವಂತ ನಿನಗೆ, ദർശനമുള്ള നിനക്ക്, ದರ್ಶನ ಇರುವಂತ ഒരു ನಿನಗೆ, ഹാനി പോലും വരാതെ ಒಂದೇ ಹಾನಿಯು ഈ ಬರದೆ പകൽ സ്വർഗ്ഗം നിനക്ക് കാവലാ. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ನಿನ್ನನ್ನು ಕಾಪಾಡುವಂತದ್ದಾಗಿರುತ್ತದೆ. ಆಮೆನ್, 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 യേശുവിന്റെ ಆಮೆನ್. നാമത്തിൽ, ಯೇಸುವಿನ ನಾಮದಲ್ಲಿ, അധികാരമുള്ള യേശുവിന്റെ ಅಧಿಕಾರವುಳ್ಳ നാമത്തിൽ, ಯೇಸುವಿನ ನಾಮದಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ മാനുഷിക കാവലല്ല, ಮಾನುಷಿಕವಾದಂತ ಕಾವಲಲ್ಲ, ദൈവിക കാവൽ ഇറങ്ങുകയാ. ದೇವರ ಕಾವಲು ಇಳಿದು ಬರುತ್ತದೆ. വിശ്വസിക്കുന്നവർക്കായി സ്തോത്രം. ನಂಬುವವರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. ഇത് പകൽ അത് നമുക്ക് വേണ്ടി ചലിക്കുകയാ. ಈ ಬೆಳಗಿನ ವೇಳೆ ನಮಗೋಸ್ಕರವಾಗಿ ಅದು ಚಲಿಸುತ್ತಿದೆ, മറ്റൊരുത്തന് വേണ്ടിയല്ല, ಬೇರೆ ಯಾರಿಗೋಸ್ಕರವಾಗಿ ಅಲ್ಲ. വാഗ്ദത്തമുള്ള നമുക്ക് വേണ്ടി, ವಾಗ್ದಾನ ಇರುವ ನಮಗೆ, ദർശനമുള്ള നമുക്ക് വേണ്ടി, ದರ್ಶನ ಇರುವಂತ ನಮಗೋಸ್ಕರವಾಗಿ, വെളിപ്പാടുള്ള നമുക്ക് വേണ്ടി, ಪ್ರಕಟಣೆ ಇರುವ ನಮಗೋಸ್ಕರವಾಗಿ, അഭിഷേകമുള്ള നമുക്ക് ಅಭಿಷೇಕ വേണ്ടി, ಇರುವಂತ ഇന്ന് ನಮಗೋಸ್ಕರವಾಗಿ പകൽ ദൈവം ಈ ഇറങ്ങി ಬೆಳಗಿನ ചലിക്കുകയാ. ವೇಳೆಯಲ್ಲಿ ದೇವರು ಇಳಿದು ಚಲಿಸುತ್ತಿದ್ದಾನೆ. വിശ്വസിക്കുന്നവർക്കായി സ്തോത്രം ചെയ്യുന്നു. ನಂಬುವವರಿಗೋಸ್ಕರವಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ನಂಬುವಂತ ಸ್ವೀಕರಿಸುವವರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ എന്റെ ಸಲ್ಲಿಸುತ್ತೇನೆ. ദൈവത്തെ പോലെ മറ്റൊരു ദൈവമില്ല. ನನ್ನ ದೇವರ ಹಾಗೆ ಮಹತ್ವ ಇರುವವನು ಬೇರೆ ಯಾವ ದೇವರು ಸಹ ಇಲ್ಲ. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. നാം ചില വിഷയങ്ങളൊക്കെ കാണുമ്പോൾ
ನಾವು ಕೆಲವೊಂದು ವಿಷಯಗಳನ್ನು ಕಾಣುವಾಗ നാം വല്ലാതെ വെപ്രാളപ്പെടുകയാണ്. ಅಯ್ಯೋ ನಾವು ಇಲ್ಲ ಸಲ್ಲದೆ ನಾವು ಯೋಚನೆ ಮಾಡುತ್ತೇವೆ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. അയ്യോ അവര് വരുന്നുണ്ടല്ലോ, ಅಯ್ಯೋ ಅವರು ಬರುತ್ತಿದ್ದಾರಲ್ಲ, മുന്നോട്ട് പോകാൻ വഴിയില്ലല്ലോ, ಮುಂದಕ್ಕೆ ಹೋಗಲು ಮಾರ್ಗವಿಲ್ಲ, അങ്ങോട്ട് ഓടി രക്ഷപ്പെടാനുള്ള അവസരങ്ങളും ഇല്ലല്ലോ. ಅಯ್ಯೋ ಹೇಗಾದ್ರೂ ಹೋಗಿ ರಕ್ಷಣೆಯನ್ನು ಹೊಂದಿಕೊಳ್ಳುವ ಅಂತೇಳಿ ನೋಡುವುದಾದ್ರೆ ಎಲ್ಲಿ ಸಹ ಮಾರ್ಗ ಇಲ್ಲವಲ್ಲ, ಇಲ್ಲಿಯೇ ಮುಗಿಯಿತು, ഇവിടെ അവസാനിച്ചു. ಇಲ್ಲಿಯೇ ಮುಗಿಯಿತು. സ്തോത്രം ഇവിടെ വരെ ഉള്ളൂ, ಇಷ್ಟೇ ಇರುವಂತದ್ದು, ഇനി മുൻപോട്ടില്ല. ಇನ್ನು ಮುಂದೆ ಹೋಗುವುದಕ್ಕೆ ಸಾಧ್ಯವಿಲ್ಲ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. അങ്ങനെ നീ അതിരി വെച്ചിട്ടുണ്ടെങ്കിൽ, ಹಾಗೆ ನೀನು ಒಂದು ಗೋಡೆಯನ್ನು ಹಾಕಿರುವುದಾದರೆ, സ്തോത്രം, ಸ್ತೋತ್ರ, പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನ ಹೇಳುವುದೇನೆಂದರೆ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ അതിര് പൊളിഞ്ഞു മാറുകയാണ്. ಎಲ್ಲ ಆ ಒಂದು ಗೋಡೆಯು ಕೆಡವಲ್ಪಡುತ್ತದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. നീ പലപ്പോഴും പറഞ്ഞിട്ടില്ല ഇവിടെ വരെ ഉള്ളെന്ന്. ನೀನು ಅನೇಕ ಸಾರಿ ಹೇಳಿಲ್ವಾ ಇಲ್ಲಿ ಇಷ್ಟುವರೆಗೆ ಮಾತ್ರ ಇರುವಂತದ್ದು ഇത്രേ ഉള്ളെന്ന്. ಇಷ್ಟೇ ಇರುವಂತದ್ದು ಅಂತ ಹೇಳಿ. ഇനി എനിക്ക് മുൻപോട്ടൊരു യാത്രയില്ല, ಅಯ್ಯೋ ಇನ್ನು ನನಗೆ ಯಾವ ಕಾರಣಕ್ಕೂ ಪ್ರಯಾಣ ಮುಂದೆ ಇಲ್ಲ, എനിക്കൊരു ജീവിതം ഇനി ഇല്ലെന്ന്. ಇನ್ನು ಜೀವಿತ ನನಗೆ ಇಲ್ಲ ಅಂತ ಹೇಳಿ ഇന്ന് പകൽ നീ ഉറപ്പിച്ചില്ലേ? ನೀನು ಎಷ್ಟೋ ಸಾರಿ ಹೇಳಿಲ್ವಾ? പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನ ಹೇಳುವುದೇನೆಂದರೆ, ഇല്ല കുഞ്ഞേ, ಇಲ್ಲ ಮಗುವೆ, നീ ഇതിനെ ധാരണം ചെയ്ത് കയറും. ನೀನು ಇದನ್ನು ಅತಿಕ್ರಮಿಸಿ ಹೋಗುತ್ತೀಯಾ? നീ ഇതിനെ ധാരണം ചെയ്ത് കയറും. ನೀನು ಇದನ್ನು ಅತಿಕ್ರಮಿಸಿ ಹೋಗುತ್ತೀಯಾ? നീ ഇതിനെ ജയിച്ചു കയറും. ನೀ ಇದನ್ನು ಜಯಿಸಿಕೊಂಡು ಮುಂದಕ್ಕೆ അതിനു ಹೋಗುತ್ತೀಯಾ? വേണ്ടി ദൈവം ചില പദ്ധതികൾ ഒരുക്കുന്നുണ്ട്. ಅದಕ್ಕೋಸ್ಕರವಾಗಿ ದೇವರು ಕೆಲವೊಂದು ಪದ್ಧತಿಗಳನ್ನು ಹಾಕಿದ್ದಾನೆ. ഹല്ലേലൂയ, ಹಾಲೆಲೂಯ. അത് വിശ്വസിക്കുന്നവർക്കായി സ്തോത്രം. ನಂಬುವವರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഇവനെ കാണുന്നതിന് ನಿನ್ನನ್ನು ಕಾಣುತ್ತಿರುವಾಗಲೇ ഹല്ലേലൂയ സ്തോത്രം. നീ ചേട്ടന്മാർക്ക് കൊണ്ട് ദേഷ്യം കൂടാൻ തുടങ്ങി. ಆ ಅಣ್ಣಂದಿರಿಗೂ ನಿನ್ನ ಮೇಲೆ ಬಹಳ ದ್ವೇಷ ಉಂಟಾಯಿತು. സ്തോത്രം. നീ ഈ കൊച്ചു ചെറുക്കനെ കാണുന്നതിന് ദേഷ്യമാണ്. ಈ ಒಂದು ಚಿಕ್ಕ ಹುಡುಗನನ್ನು ನೋಡುತ್ತಿರುವಾಗಲೇ ಅವರಿಗೆಲ್ಲ ಸಿಟ್ಟು ಜಾಸ್ತಿ ಆಗ್ತಾ ಇತ್ತು. എന്താ ദേഷ്യം? ಯಾಕೆ ಇಷ್ಟು ಕೋಪ? ഇന്നല്ലെങ്കിൽ നാളെ, ಇವತ್ತು ಅಲ್ಲದಿದ್ರೆ ನಾಳೆ ഞങ്ങൾ ഇവനെ വണങ്ങണം, ನಾವು ಇವನಿಗೆ ಅಡ್ಡ ಬೀಳಬೇಕು, ഞങ്ങൾ ഇവനെ നമസ്കരിക്കണം, ನಾವು ಇವನಿಗೆ ನಮಸ್ಕಾರ ಮಾಡಬೇಕು. എന്റെ ചിന്ത പറഞ്ഞ ನನ್ನ ಚಿಂತನೆ ನಾ ಹೇಳುವುದಾದ್ರೆ, ചേട്ടന്മാരുടെ പലരുടെ ഉറക്കം പോയി. ಅಣ್ಣಂದಿರ ಅನೇಕರ ನಿದ್ರೆಯೇ ಹೊರಟು ಹೋಯಿತು. രാത്രി ഉറക്കം പോലും ഇല്ല. ನಿದ್ರೆಗಳೇ ಇಲ್ಲ ಅವರಿಗೆ. എന്റെ ചിന്തയാണേ, ನನ್ನ ಯೋಚನೆ ಅದು. സ്തോത്രം ചെയ്തില്ല. രാത്രി ഉറക്കവും ഇല്ല. ರಾತ್ರಿ ವೇಳೆಗಳಲ್ಲಿ ಅವರಿಗೆ ನಿದ್ರೆ ಇಲ್ಲ. അവർ എഴുന്നേറ്റിരുന്ന് ചിന്തിക്കുക, ಅವರು ಎದ್ದು ಚಿಂತಿಸುತ್ತಿದ್ದಾರೆ, ഞങ്ങളുടെ ഇളയവനെ, ನಮಗಿಂತ ಚಿಕ್ಕವನನ್ನು, ഈ ചെറിയവനെ, ಈ ಒಂದು ಕಿರಿಯವನನ್ನು ഞങ്ങൾ നമസ്കരിക്കേണ്ടി വരുമല്ലോ. ನಮಸ್ಕರಿಸುವಂತ ಅವಸ್ಥೆ ಬರ್ತದಲ್ಲ. ಈ ಬೆಳಗಿನ ವೇಳೆಯಲ್ಲಿ ഞാനൊരു ദൈവശബ്ദം പറയാം. ನಾನೊಂದು ದೇವರ ಶಬ್ದವನ್ನು നീ ಹೇಳುತ್ತೇನೆ. കാണുന്ന ചില വെളിപ്പാട്, ನೀನು ಕಾಣುವಂತ ಕೆಲವೊಂದು നീ ಪ್ರಕಟಣೆಗಳು, കാണുന്ന ചില ദർശനം, ನೀ ಕಾಣುವಂತ ಕೆಲವೊಂದು ದರ್ಶನ, ദൈവം നിന്നോട് പറയുന്ന ചില അരുളപ്പാടുകൾ ದೇವರು ನಿನಗೆ ಹೇಳುವಂತ ಕೆಲವೊಂದು ಪ್ರಕಟಣೆಗಳು ചിലർക്ക് ഭയമായി മാറാൻ പോകുകയാണ്. ಭಯವಾಗಿ ಬದಲಾಗುತ್ತದೆ. ഹല്ലേലൂയ, ಹಾಲೆಲೂಯ. ഈ പകൽ ദൈവാത്മാവ് ಈ ಬೆಳಗಿನ ವೇಳೆ ದೇವರ ಆತ್ಮ ಹೇಳುವುದೇನೆಂದರೆ, ഹല്ലേലൂയ, ಹಾಲೆಲೂಯ, സ്തോത്രം, ಸ್ತೋತ್ರ. ഒറ്റ സ്വപ്നം, ಒಂದೇ ಒಂದು ಸ್ವಪ್ನ, ഹല്ലേലൂയ, ಹಾಲೆಲೂಯ. മിഥ്യാന പാളയത്തെ ಆ ಒಂದು ಮಿದ್ಯಾನರ ಪಾಳೆಯದಲ್ಲಿ കീഴ്മേൽ മറിച്ചു. ಅದೆಲ್ಲವೂ ಅಲ್ಲಕಲ್ಲೋಲವಾಯಿತು. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. ഗിദെയോനെ തകർക്കാൻ, ಗಿದ್ಯೋನನ್ನು ಸಾಯಿಸುವುದಕ್ಕೋಸ್ಕರವಾಗಿ, ಇಸ್ರಾಯೇಲನ್ನು ನಾಶಪಡಿಸುವುದಕ್ಕೋಸ್ಕರವಾಗಿ സൈന്യം ഇറങ്ങി ಅದು ದೊಡ್ಡ ಸೈನ್ಯವೇ ಅಲ್ಲಿ ಬಂದಿರುವಾಗ, പാളയത്തിനകത്ത് ಪಾಳೆಯದ ಒಳಗಡೆ ബഹു സൈന്യം ഇറങ്ങി നിൽക്കുമ്പോൾ ಬಹು ಸೈನ್ಯ ಇಳಿದಿರುವಾಗ എന്റെ ദൈവം ನನ್ನ ದೇವರು ഒറ്റ സ്വപ്നം ಒಂದೇ കൊടുത്തു. ಒಂದು ಸ್ವಪ್ನದ ಮೂಲಕವಾಗಿ, എന്താ സ്വപ്നം? ಏನದು ಸ್ವಪ್ನ? ഗിദെയോൻ ആരാണെന്ന്, ಗಿದ್ಯೋನನು ಯಾರಾಗಿದ್ದಾನೆ ಅಂತ ಹೇಳಿ, ಅವನ ಅಭಿಷೇಕ ಏನಾಗಿದೆ ಅಂತ ಹೇಳಿ, ಅವನ ಅಧಿಕಾರ ಏನಾಗಿದೆ ಅಂತ ಹೇಳಿ, ആരുടെ വകയാണെന്ന്, ಆತನು ಯಾರ ಪಕ್ಷದವನು ಅಂತ ಹೇಳಿ. ಆಮೇಲೆ ಈದಬಾಲ ಜುಡಬೇದಿ ರಿಗಲಾದ ರಿಬಮಾಮ ರಾಬಲಾದ ರುದರಾದ ರಿಬಲಾಗ ರಗಲಾಗ ದೆರಬಲ ಬರಬಾದಿನ ഒറ്റ സ്വപ്നം. ಒಂದೇ ಒಂದು ಸ್ವಪ್ನ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ശത്രുപാളയത്തെ ಶತ್ರುವಿನ ಪಾಳೆ വിറപ്പിച്ചെങ്കിൽ ಅವರೆಲ್ಲರೂ ಬೆರಗಾಗಿ ಹೋದರು. ഒരൊറ്റ സ്വപ്നം മതി. ಒಂದೇ ಒಂದು ಸ್ವಪ್ನ ഒരൊറ്റ ಸಾಕು, ദർശനം മതി. ಒಂದೇ ಒಂದು ದರ್ಶನ ശത്രു ಸಾಕು. അടിയറവ് വയ്ക്കും. ಶತ್ರುವಾದವರು ಕದಲಿ ಹೋಗುತ್ತಾರೆ. വിശ്വസിക്കുന്നുണ്ടെങ്കിൽ ನಂಬುವುದಾದರೆ ഇന്ന് പകൽ ആമേൻ പറഞ്ഞു. ಈ ಬೆಳಗಿನ ವೇಳೆಯಲ್ಲಿ ಆಮೇಲೆ വിശ്വസിക്കുന്നുണ്ടെങ്കിൽ ನಂಬುವುದಾದರೆ ഇന്ന് പകൽ ഏറ്റെടുത്തു. ಈ ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸಿರಿ. ഒറ്റ സ്വപ്നം, ಒಂದೇ ಸ್ವಪ್ನ, ഒറ്റ ദർശനം, ಒಂದೇ ಒಂದು ഒറ്റ ದರ್ಶನ, വെളിപ്പാട്. ಒಂದೇ ಒಂದು ഇന്ന് ಪ್ರಕಟಣೆ. പകൽ ಈ ಬೆಳಗಿನ ವೇಳೆಯಲ್ಲಿ കാര്യങ്ങളെ ಕಾರ್ಯಗಳನ್ನು നിന്റെ കരത്തിൽ കൊണ്ടുവരാൻ പോകുകയാണ്. ಕರಗಳಲ್ಲಿ ತೆಗೆದುಕೊಂಡು ಬಂದು ಕೊಡುತ್ತಾನೆ. ഹല്ലേലൂയ, ಹಾಲೆಲೂಯ. വിശ്വസിക്കുന്നവർക്കായി സ്തോത്രം. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. അധികമൊന്നും ദൈവം ചെയ്തില്ല. ಬೇರೆ ಏನನ್ನು ದೇವರು ಮಾಡಲಿಲ್ಲ. അധികമൊന്നും ദൈവം ചെയ്തില്ല. ಅಧಿಕವಾದದನ್ನೇನು ಮಾಡಲಿಲ್ಲ. ഒന്നേ ദൈവം ಒಂದೇ ചെയ്തുള്ളൂ. ಒಂದನ್ನು ಮಾಡಿದನು. ഒറ്റ സ്വപ്നം. ಒಂದೇ ಸ್ವಪ್ನ. എല്ലാരും കിടന്നുറങ്ങുമ്പോ ಎಲ್ಲರೂ ಗಟ್ಟಿಯಾಗಿ ನಿದ್ರೆ ಮಾಡುತ್ತಿರುವಾಗ ശത്രുപാളയത്തിനകത്ത് ಶತ್ರುವಿನ ಪಾಳೆಯದಲ್ಲಿ ഒരുത്തനൊരു ദർശനം കൊടുത്തു. ಒಬ್ಬನಿಗೆ ದೇವರು ಒಂದು ದರ್ಶನವನ್ನು കൊടുത്ത ಕೊಟ್ಟನು. ദർശനം ಕೊಟ್ಟ ದರ್ಶನ, ഒരു അപ്പം ഉരുണ്ട് വരുന്നു. ಒಂದು ಜವೆ ಗೋಧಿ ಹುರುಳಿ ಬರುತ್ತಿದೆ. സ്തോത്രം ചെയ്തു. ഹല്ലേലൂയ. അത് മിഥ്യാന പാളയത്തോടെ ಅದು അടുത്തു. ಮಿದ್ಯಾನರ ಪಾಳೆಯಕ್ಕೆ ಹೋದಾಗ സ്തോത്രം. കൂടാരങ്ങൾ മുഴുവനും തകർന്നു. ಕೂಡಾರವೆಲ್ಲವೂ ಕೆಡವಲ್ಪಟ್ಟಿತು. ഒറ്റ സ്വപ്നം
സ്വപ്നം കൊണ്ട് ಒಂದೇ ಸ್ವಪ್ನದಿಂದ അവന്റെ ഉറക്കം കെട്ടു. ಅವರ ನಿದ್ರೆ ಎಲ್ಲವೂ ಕೆಡವಲ್ಪಟ್ಟಿತು. ഈ പകൽ പരിശുദ്ധാത്മാവ് ഇടപെടുക. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಹೇಳುವುದೇನೆಂದರೆ ഒറ്റ രാത്രി കൊണ്ട് ಒಂದೇ ರಾತ್ರಿಯಲ್ಲಿ അല്ലൊരു ദൈവം കാര്യാദികൾക്ക് മാറ്റം വരുത്തും. ದೇವರು ಕಾರ್ಯಗಳಿಗೆ ವ್ಯವಸ್ಥೆ ಕೊಡ್ತಾನೆ. ಒಂದೇ ರಾತ್ರಿಯಲ್ಲಿ ദൈവം കാര്യങ്ങൾ നിന്റെ കരത്തിനകത്താക്കും. ದೇವರು ಕಾರ್ಯಗಳು ನಿಮ್ಮ ಹಸ್ತಕ್ಕೆ ಮಾಡುತ್ತಾನೆ. പരിശുദ്ധാത്മാവ് ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಹೇಳುವುದೇನೆಂದರೆ ಒಂದೇ ರಾತ್ರಿಯಲ್ಲಿ ശത്രുപാളയം വിറയ്ക്കപ്പെടും. ಶತ್ರು ಪಾಳೆಯದವರು ಕದಲಿ ಹೋಗುತ್ತಾರೆ. ಒಂದೇ ರಾತ್ರಿಯಲ್ಲಿ ഗിദെയോൻ ആരാണെന്ന് വെളിപ്പെടും. ಗಿದ್ಯೋನನು ಯಾರಾಗಿದ್ದಾನೆ ಅಂತ ತಿಳಿಸುತ್ತಾನೆ. ಒಂದೇ ರಾತ್ರಿಯಲ್ಲಿ ನನ್ನ ದಾಸನೇ ನಿನ್ನ ಮೇಲಿರುವ ಒಂದು ಅಭಿಷೇಕವನ್ನು ಶತ್ರು ಪಾಳೆಯ ಮಧ್ಯದಲ್ಲಿ ತಿಳಿದುಕೊಳ್ಳುವಂತೆ ನನ್ನ ಕರ್ತನು ಮಾರ್ಪಡಿಸುವವನಾಗಿರ್ತಾನೆ. ಒಂದೇ ರಾತ್ರಿಯಲ್ಲಿ ಪಾಳೆಯವೆಲ್ಲವೂ ಹಿಡಿಯಲ್ಪಡುತ್ತದೆ. ಈ ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸಿರಿ. ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸಿರಿ. ಪರಿಶುದ್ಧಾತ್ಮನು ಹೇಳುತ್ತಿದ್ದಾನೆ ಒಂದೇ ರಾತ್ರಿಯಲ್ಲಿ ಯುದ್ಧವನ್ನು ನೀನು ಜಯಿಸುತ್ತೀರಿ. ಪರಿಶುದ್ಧಾತ್ಮನ ದೃಢೀಕರಿಸುತ್ತಿದ್ದಾನೆ. അധികമൊന്നും ചെയ്യേണ്ടി വരത്തില്ല. ಅಧಿಕವಾದುದನ್ನು ಏನು ಮಾಡಬೇಡ. ഒറ്റ രാത്രി കൊണ്ട് ಒಂದೇ ರಾತ್ರಿಯಲ್ಲಿ ഒറ്റ സ്വപ്നം കൊണ്ട് ಒಂದೇ ಸ್ವಪ್ನದಲ್ಲಿ ഗിദെയോന്റെ പേരും ಗಿದ್ಯೋನನ ಹೆಸರನ್ನು മിദ്യാന പാളയത്തിനകത്ത് ಮಿದ್ಯಾನರ ಆ ಒಂದು ಪಾಳೆಯ ഭയമായി മാറാൻ പോകുകയാണ്. ಭಯವಾಗಿ ಬದಲಾಯಿತು. വിശ്വസിക്കുന്നവരിൽ കുറിച്ച് വെച്ചോ ഈ ദൈവശബ്ദത്തെ. ಈ ಒಂದು ಆಲೋಚನೆಯನ್ನು ಬರೆದಿಟ್ಟುಕೊಳ್ಳಿರಿ. സമയവും തീയതിയും എഴുതി വെച്ചോ. ಸಮಯವು ಮುಗಿಯುವುದರೊಳಗಾಗಿ സമയവും തീയതിയും എഴുതി വെച്ചോ. ಇದನ್ನು ನೀವು ಬರೆದಿಟ್ಟುಕೊಳ್ಳಿರಿ. ഹല്ലേലൂയ. ಹಲ್ಲೆಲೂಯಾ. സൈനികരുടെ യഹോവ പകൽ ഉറപ്പിക്കുകയാണ്. ಸೇನಾಧೀಶನಾದಂತ ಯೆಹೋವನು ಇದನ್ನು ഈ ದೃಢೀಕರಿಸುತ್ತಿದ್ದಾನೆ. ദൈവ ശബ്ദത്തിന് മാറ്റമില്ല. ಈ ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆಗಳೇ ಇಲ್ಲ. വിശ്വസിക്കുന്ന ദൈവ മക്കൾക്കായി സ്തോത്രം. ನಂಬುವಂತ ದೇವರ ಮಕ್ಕಳಿಗೋಸ್ಕರವಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ഞാൻ നിങ്ങളൊന്നും പറയാൻ പോകണ്ട. ನಾನು ಮತ್ತೆ ನೀವು ಏನು ಹೇಳುವುದೇ ಬೇಡ. പറയേണ്ടതവൻ പറഞ്ഞോളൂ. ಹೇಳಲಿಕ್ಕಿರುವವನು ಹೇಳ್ತಾನೆ. ಸ್ತೋತ್ರ സ്തോത്രം. ಸ್ತೋತ್ರ. നാം ആരാണെന്നുള്ളത്, ನಾವು ಯಾರಾಗಿದ್ದೇವೆ. ഹല്ലേലൂയ. ഹല്ലേലൂയ. എന്തിനാ ദൈവം നമ്മെ കൽപ്പിച്ചാക്കി എന്നുള്ളത്, ಯಾಕೆ ದೇವರು ನಮ್ಮನ್ನು ಇಲ್ಲಿ ಇಟ್ಟಿರುತ್ತಾನೆ ಅಂತ ಹೇಳಿ, എന്തിനാ ഈ മണ്ണിൽ കൊണ്ടുവന്നേ എന്നുള്ളത്, ಯಾಕೆ ದೇವರು ನಮ್ಮನ್ನು ಈ ಮಣ್ಣಿನಲ್ಲಿ ನೆಲೆ എന്തിനാ ನಿಲ್ಲಿಸಿದ್ದಾನೆ ഈ ಅಂತ മണ്ണിൽ ಹೇಳಿ, ആയുസോടെ നിർത്തിയിരിക്കുന്നുള്ളത്, ಯಾಕೆ ದೇವರು ನಮ್ಮನ್ನು ಈ ಮಣ್ಣಿನಲ್ಲಿ ಜೀವಮಾನ ಕಾಲ ಇಟ್ಟಿದ್ದಾನೆ ಅಂತ ഇന്ന് ಹೇಳಿ. പകൽ പരിശുദ്ധാത്മാവ് ഇടപെടുക. ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ഞാൻ നിങ്ങളെ ಹೇಳ್ತಾನೆ, തെളിയിക്കാൻ പോകണ്ട. ನಾನು ಮತ್ತೆ ನೀವು ತಿಳಿಸುವುದು അത് ಬೇಡ. തെളിയിക്കേണ്ടവൻ അതിന്റെ സമയത്ത് തെളിയിച്ചോളും. ತಿಳಿಸಲಿಕ್ಕಿರುವವನು ಸಮಯಕ್ಕೆ ಸರಿಯಾಗಿ ಅದನ್ನು ತಿಳಿಸಲು ഇന്ന് ಹೋಗುತ್ತಾನೆ. പകൽ ಈ ಬೆಳಗಿನ ವೇಳೆಯಲ್ಲಿ അത് നിവർത്തിക്കുവാനും ಅದು ನೆರವೇರಿಸುವುದಕ್ಕೂ അനുഭവിക്കുവാനും ಅದನ್ನು ಅನುಭವಿಸುವುದಕ್ಕೂ നാം തയ്യാറായി നിന്നാൽ ನಾವು മാത്രം മതി. ತಯಾರಾಗಿ ನಿಂತರೆ ಸಾಕು. പ്രവർത്തിക്കുന്നവൻ സർവശക്തനായ ദൈവമാണ്. ಕ್ರಿಯೆಗಳನ್ನು ಮಾಡುವವನು ಸರ್ವಶಕ್ತನಾದಂತ ದೇವರಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ. ഉറക്കം കെട്ടുപോയി. ಅವರ ನಿದ್ರೆ ಕೆಡವಲ್ಪಟ್ಟಿತು. അവർ എഴുന്നേറ്റ് പറഞ്ഞു, ಅವರು ಎದ್ದು ಹೇಳಿದರು, ഇങ്ങനൊരു സ്വപ്നം കണ്ടു. ಈ ರೀತಿಯ ಸ್ವಪ್ನವನ್ನು ನಾವು ಕಂಡಿದ್ದೇವೆ. അടുത്ത് അവൻ വ്യാഖ്യാനിച്ചു. ನಂತರವಾಗಿ ಅವರು ವ್ಯಾಖ್ಯಾನಿಸಿದರು. അവൻ പറഞ്ഞൊരു മറുപടി, ಅವರು ಹೇಳಿದಂತ ಸದುತ್ತರ, ಇದು ഈ പട്ടണം, ಈ ಪಟ್ಟಣ സ്തോത്രമല്ലല്ലോ ഗിദെയോന്റെ കയ്യിൽ ಗಿದ್ಯೋನನ ಕೈಯಲ್ಲಿ ഏൽപ്പിക്കപ്പെട്ടു. ಇದು ಒಪ್ಪಿಸಿಕೊಟ್ಟಾಗಿದೆ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. അവൻ പിടിച്ചെടുത്തു. ಇದನ್ನು ಅವನು ಹಿಡಿದುಕೊಳ್ಳುತ್ತಾನೆ. അവന്റെ അധികാരത്തിന് കീഴിലായി. ಅವನ ಅಧಿಕಾರದ ಕೈ ಕೆಳಗಡೆ ಇರುತ್ತದೆ. ಸ್ತೋತ್ರ ಹೇಳುತ್ತೇನೆ. ഹല്ലേലൂയ. ഈ വാഹനം ഒട്ടകങ്ങളും ಈ ವಾಹನಗಳು ಒಂಟೆಗಳು, സ്തോത്രം, വാഹന മൃഗങ്ങളും, ವಾಹನದ ಎಲ್ಲ ಮೃಗಗಳು, ഒട്ടകങ്ങളും, ಎಲ್ಲ ಒಂಟೆಗಳು, കുതിരപ്പടയുമായിട്ടൊക്കെ ಕುದುರೆಯ ರಥಗಳೊಂದಿಗೆ. സ്തോത്രം ചെയ്തല്ല, നീ യുദ്ധത്തിന് വന്നതല്ലേ. ನೀನು ಯುದ್ಧಕ್ಕೋಸ್ಕರವಾಗಿ ಬಂದಿದ್ದಾನೆ. ദൈവത്തിന് കുതിര വേണ്ട, ನನ್ನ ದೇವರಿಗೆ ಕುದುರೆಗಳು ಬೇಡ. ദൈവത്തിന് ഒട്ടകം വേണ്ട, ನನ್ನ ದೇವರಿಗೆ ಒಂಟೆಗಳು ಬೇಡ. ദൈവത്തിന് അമ്പും വില്ലും വേണ്ട, ನನ್ನ ದೇವರಿಗೆ ಯಾವುದೇ ಕತ್ತಿಗಳು ಬಿಲ್ಲುಗಳು ಬೇಡ. വാളും പരിചയം വേണ്ട. ನನ್ನ ದೇವರಿಗೆ ಕತ್ತಿಯ ಪರಿಚಯ ಬೇಡ. ഒറ്റ വാക്ക് മതി. ನನ್ನ ದೇವರಿಗೆ ಒಂದೇ ಒಂದು ಮಾತು ಸಾಕು. പകലത് നിവർത്തിയാകും. ಈ ಬೆಳಗಿನ ವೇಳೆಯಲ್ಲಿ ಅದು ನೆರವೇರುತ್ತದೆ. ഹല്ലേലൂയ. ഇന്ന് പകലത് ഏറ്റെടുക്കുന്നവർക്കായി സ്തോത്രം. ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸುವಂತ ದೇವರ ಮಕ್ಕಳಿಗಾಗಿ വിശ്വസിക്കുന്നവർക്കായി സ്തോത്രം. ನಂಬುವಂತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ശ്രദ്ധിച്ചോ, ಗಮನಿಸಿರಿ. വെളിപ്പാടുള്ളവനെ ഒറ്റപ്പെടലുണ്ടാകത്തുള്ളൂ. ಪ್ರಕಟಣೆ ಇರುವವನೇ ಅವನು ಒಬ್ಬಂಟಿಗನಾಗುತ್ತಾನೆ. സ്വപ്നമുള്ളവനെ ഒറ്റപ്പെടലുണ്ടാകത്തുള്ളൂ. ಸ್ವಪ್ನ ಇರುವವರನ್ನು ಒಬ್ಬಂಟಿಗರನ್ನಾಗಿ ദർശനമുള്ളവനെ ഒറ്റപ്പെടലുണ്ടാകത്തുള്ളൂ. ದರ್ಶನ ಇರುವವರಿಗೆ ಅವರು ಒಬ್ಬಂಟಿಗರನ್ನಾಗಿ അഭിഷേകമുള്ളവനെ ഒറ്റപ്പെടലുണ്ടാകത്തുള്ളൂ. ಅಭಿಷೇಕ ಇರುವವರೇ ಒಬ್ಬಂಟಿಗರಾಗುತ್ತಾರೆ. ബാക്കി എല്ലാവരും ഒറ്റക്കെട്ട. ಬಾಕಿ ಎಲ್ಲವರು ಒಬ್ಬಂಟಿಗರಲ್ಲ. എല്ലാവരും ഒറ്റക്കെട്ട, ഒറ്റയ്ക്കാങ്ങ. ಬಾಕಿ ಎಲ್ಲರೂ ಒಂದೇ ಆಗಿರುತ್ತಾರೆ. ಸ್ತೋತ್ರ. വെളിപ്പാടുള്ളവനും ಪ್ರಕಟಣೆ ಇರುವವನು, അഭിഷേകമുള്ളവനും, ಅಭಿಷೇಕ ಇರುವವನು എപ്പോഴും ഒറ്റയാ. ಯಾವಾಗಲೂ ಒಬ್ಬಂಟಿಗತನವನ್ನೇ ಅನುಭವಿಸುತ್ತಿರುತ್ತಾರೆ. വേറെ ആരും കാണത്തില്ല. ಅವರ ಆ ಒಂದು ಕೂಟದಲ್ಲಿ ಬೇರೆ ಯಾರು ಸಹ ಇರುವುದಿಲ್ಲ. അവരെപ്പോഴും ഒറ്റയ്ക്കായിരിക്കും. ಅವರು ಯಾವಾಗಲೂ ಸಹ ಒಂಟಿತನವನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ನೀ ಒಬ್ಬಂಟಿಗನಾಗಿದ್ದರೂ ಸಹ ഇറങ്ങി നിൽക്കുന്ന ഒരു ദൈവ സാന്നിധ്യമുണ്ടെന്ന് മറക്കരുത്. ನಿನ್ನ ಜೊತೆಯಲ್ಲಿ ದೇವರ ಸಾನ್ನಿಧ್ಯ ಹಿಡಿದಿದೆ ಅಂತ ಹೇಳಿ ನೀವು ಒಬ್ಬಂಟಿಗನಾಗಿದ್ದರೂ ಸಹ ನಿನ್ನ ಜೊತೆಯಲ್ಲಿ അഭിഷേകമുണ്ടെന്ന് മറക്കരുത്. ಅಭಿಷೇಕ ಇದೆ ಅಂತ ಹೇಳಿ ಮರೆತು ಹೋಗಬಾರದು.
ಹೋಗಬಾರದು. ಒಟ್ಟೆಗಾണെങ്കിലും ಒಬ್ಬಂಟಿಗನಾಗಿದ್ದರೂ ನಿನ್ನ ಮೇಲೆ ಒಂದು ದೈವಶಕ್ತಿ ವ್ಯಾಪರಿಸುವುದನ್ನು ಮರೆಯಬಾರದು. ದೈವಿಕವಾದ ಶಬ್ದ ಐತೆ ಅಂತ ಮರೆತು ಹೋಗಬಾರದು. ಹಲ್ಲೆಲೂಯಾ. ನೀನು ಅವരുടെ പക്ഷം ಅವರ ಪಕ್ಷ ಸೇರುವುದಿಲ್ಲ, ಅವರು ನಿನ್ನ ಪಕ್ಷಕ್ಕೆ ಸೇರುತ್ತಾರೆ. ಅದೇ ವಾಕ್ಯ ಹೇಳುವಂತದ್ದು. ಹಾಗೇನುವುದಾದರೆ ನಾವು ಅವರ ಪಕ್ಷಕ್ಕೆ ಸೇರುವುದಿಲ್ಲ. ದೃಢತೆ ಇರುವುದಾದರೆ ಒಂದು ಸ್ತೋತ್ರ ಹೇಳೋಣ. ನಾವು ಅವರ ಪಕ್ಷಕ್ಕೆ ಸೇರುವುದಿಲ್ಲ, ಅವರು ನಮ್ಮ ಪಕ್ಷಕ್ಕೆ ಸೇರುತ್ತಾರೆ. ನಂಬುವುದಾದರೆ ಈ ಬೆಳಗಿನ ವೇಳೆಯಲ್ಲಿ ಇದು ದೇವರ ಆತ್ಮನ ಆಲೋಚನೆ ಆಗಿದೆ. ಈ ಬೆಳಗಿನ ವೇಳೆ ದೃಢಪಡಿಸಿಕೊಳ್ಳಿರಿ. ನೀವು ಅವರ ಪಕ್ಷಕ್ಕೆ ಸೇರುವುದಿಲ್ಲ, ಅವರು ನಮ್ಮ ಪಕ್ಷಕ್ಕೆ ಸೇರುತ್ತಾರೆ. ಈ ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮನ ದೃಢೀಕರಿಸುತ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೇಗವಾಗಿ ಹೇಳಿ ನಿಲ್ಲಿಸುತ್ತೇನೆ. യേശുവിന്റെ നാമത്തിൽ ഹല്ലേലൂയ. കരങ്ങൾ ഉയർത്തി കർത്താവിനെ ഒരു സ്തോത്രം ചെയ്യാം. കരങ്ങളുടെ മേലെ ಮಾಡಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ഹല്ലേലൂയ, 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 ഹല്ലേലൂയ. ചേട്ടന്മാർ ഇവനെ കാണുമ്പോൾ പറയും, ಅಣ್ಣಂದಿರೆಲ್ಲರೂ ಇವನನ್ನು ನೋಡುವಾಗ ಹೇಳುತ್ತಿದ್ದಾರೆ, ಇವನು വളർന്നാൽ ശരിയാകത്തില്ല, ಇವನು ಬೆಳೆದ್ರೆ ಸರಿಯಾಗುವುದಿಲ್ಲ, ಇವನು വളരാൻ പാടില്ല, ಇವನು ಬೆಳೆಯಬಾರದು. സ്തോത്രം ചെയ്തു. ഒരു ദിവസം ಒಂದು ದಿನ ചേട്ടന്മാരുടെ ക്ഷേമം അന്വേഷിക്കാൻ പോവുകയാണ്. ಅಣ್ಣಂದಿರ ಕ್ಷೇಮ ಸಮಾಚಾರ ಕೇಳಿ ಬರುವುದಕ್ಕೋಸ್ಕರವಾಗಿ ದೂರದಿಂದ ಈ കൊച്ചനുജനെ ചേട്ടന്മാര് കണ്ടു. ಈ ಒಂದು ಹುಡುಗನು ಬರುವುದನ್ನು ಕಂಡರು. ಕಂಡ ಕೂಡಲೇ ചേട്ടന്മാരെല്ലാവരും കമ്മിറ്റി കൂടി, ಅಣ್ಣಂದಿರೆಲ್ಲರೂ ಸಾಲಿ ಕೂಡಿದರು. ഹല്ലേലൂയ സ്വരം കൂടിയിട്ട് പറഞ്ഞു, ಕೂಡಿ ಹೇಳಿದರು, ഹല്ലേലൂയ, ഹല്ലേലൂയ. തോണ്ട വരുന്നു സ്വപ്നക്കാരൻ. ಅಗೋ ಅಲ್ಲಿ ಬರುತ್ತಿದ್ದಾನೆ ಸ್ವಪ್ನವನ್ನು ಹೊಂದಿಕೊಂಡವನು. സ്വപ്നക്കാരൻ തോ വരുന്നു. ಸ್ವಪ್ನ ನೋಡಿದವನು ಬರುತ್ತಿದ್ದಾನೆ. ಸ್ತೋತ್ರ. ಕಮ್ಮಟಿಗತ್ತು വെച്ചൊരു ವಿಷಯ. ನಂತರವಾಗಿ ಅವರ ಸಮೂಹದಲ್ಲಿ ಒಂದನ್ನು ಹೇಳಿದರು. ಸ್ತೋತ್ರ. ಇವನು ಜೀವಿക്കാൻ പാടില്ല, ಇವನು ಜೀವಿಸಬಾರದು, ಇವನು വളരാൻ പാടില്ല, ಇವನು ಬೆಳೆಯಬಾರದು. നമുക്കൊരു കാര്യം ചെയ്യാം, ನಾವು ಒಂದು ಕಾರ್ಯವನ್ನು ಮಾಡೋಣ, ಇವನ ಕೊಂದು കളഞ്ഞേക്കാം, ಇವನನ್ನು ಕೊಂದು ಹಾಕೋಣ, ಭೂಮಿയുടെ പരപ്പിൽ മാറ്റപ്പെടുത്തിയേക്കാം, ಭೂಮಿಯಿಂದಲೇ ಇವನನ್ನು ತೆಗೆದು ಬಿಡೋಣ. ಇವನ ದರ್ಶನ എന്താകുമെന്ന്, ಇವನ ದರ್ಶನ ಏನಾಗುತ್ತದೆ, ಇವನ ಸ್ವಪ್ನ ಏನಾಗುತ್ತದೆ ಅಂತ ನಾವು ಒಂದು ಸಾರಿ ಕಾಣೋಣ. ಯೇಸುವಿನ ನಾಮದಲ್ಲಿ ദർശനമുള്ളവൻ അറിയാതെ, ಅಯ್ಯೋ ದರ್ಶನ ಇರುವವನಿಗೆ ಗೊತ್ತಿಲ್ಲದೆ, സ്വപ്നമുള്ളവൻ അറിയാതെ, ಸ್ವಪ್ನ ಉಳ್ಳವನು ಗೊತ್ತಿಲ್ಲದೆ, വെളിപ്പാടുള്ളവൻ അറിയാതെ, ಪ್ರಕಟಣೆ ಹೊಂದಿಕೊಂಡವನಿಗೆ ಗೊತ್ತಿಲ್ಲದಾಗೆ ಗೂಢಾಲೋಚನೆ നടത്തിയാലും, ನೀನು ರಹಸ್ಯವಾಗಿ ಎಷ್ಟೇ ಗೂಢಾಲೋಚನೆಯನ್ನು ಮಾಡಿದರೂ ಸಹ, ಗೂಢಾಲೋಚನೆ ನೀ ಉറപ്പിച്ചാലും, ಎಷ್ಟೇ ಗೂಢಾಲೋಚನೆಗಳನ್ನು ಮಾಡಿ ಸ್ಥಿರಪಡಿಸಿದ್ರು, ತಂತ್ರങ്ങൾ വെളിപ്പെടുത്തിയാലും, ತಂತ್ರಗಳನ್ನು ಪ್ರಕಟಪಡಿಸಿದರು, ದೈವಂ ಕೊಟ್ಟ ದರ್ಶನമാണെങ്കിൽ, ನನ್ನ ದೇವರು ಕೊಟ್ಟಿರುವ ದರ್ಶನ ನನ್ನ ದೇವರು ಕೊಟ್ಟಿರುವಂತ ಪ್ರಕಟಣೆ ನಿನ್ನ ಯಾವುದೇ ಗೂಢಾಲೋಚನೆಯಿಂದ, ನಿನ್ನ ಯಾವುದೇ ಮಂತ್ರದ ಮೂಲಕವಾಗಿ ಅದನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಆಮೆನ್. ವಿಚಾരം ചെയ്ത് നീ മുടിയെന്നേ അല്ലാതെ, ಅಯ್ಯೋ ಮಂತ್ರ ಮಾಡಿ 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 ನೀನೇ ಸೋತು ಹೋಗ್ತೀಯ ವಿನಃ ಅಭಿಷೇಕമുള്ളവൻ തകരത്തില്ല. ಅಭಿಷೇಕ ಇರುವವನು ಎಂದಿಗೂ ಸಹ ಸೋತು ಹೋಗುವುದಿಲ್ಲ. ദിവസം വളരാൻ തുടങ്ങും. ಅವನು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಹೋಗುತ್ತಾನೆ. ಕೊಂಬುಗಳೇ ದೈವ ಪಡರ್ತಾൻ തുടങ്ങും. ಆತನ ಕೊಂಬುವನ್ನು ನನ್ನ ದೇವರು ಬೆಳೆಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಫಲ ಕೊಡುക്കും. ದೇವರು ಅದಕ್ಕೆ ಫಲ ಕೊಡುವ ಹಾಗೆ ಮಾಡುತ್ತಾನೆ. ತಟ್ಟಿಯಾലും, ಎಷ್ಟೇ ಉಷ್ಣ ಬಂದರು, ಅದು ವೆಯಿಲು ಕೊಂಡಾലും, ಎಷ್ಟೇ ಬಿಸಿಲು ಬಂದರು, ಇಲ ಪಚ್ಚೆಯಾയിരിക്കും, ಆದರೆ ಎಲೆ ಬಾಡಿ ಹೋಗುವುದೇ ಇಲ್ಲ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. ಇದು ವಾಗ್ದಾನമുള്ളവന്റെ വളർച്ചയ, ಇದು ವಾಗ್ದಾನ ಇರುವವನ ಬೆಳವಣಿಗೆ ಆಗಿದೆ. ನೀ ചെയ്ത് ತೊಲೆಯುമ്പോൾ, ನೀನು ಮಾಡಿ 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 ನೀನೇ ಸೋತು ಹೋಗ್ತೀಯ. ഹല്ലേലൂയ, ಹಲ್ಲೆಲೂಯ. ನಿನ್ನ ಕುಟುಂಬ ಕುಪ್ಪकुന്നായി മാറുമ്പോൾ, ನಿನ್ನ ಕುಟುಂಬವು ನಷ್ಟವಾಗಿ ಹೋಗುವಾಗ, ಪ್ರಾರ್ಥಿക്കുന്നವನ ಕುಟುಂಬ, ಪ್ರಾರ್ಥನೆ ಮಾಡುವವನ ಕುಟುಂಬ ಅದು ಫಲ ಕೊಡುವಂತದ್ದಾಗಿರುತ್ತದೆ. ಅದು ಹಚ್ಚ ಹಸಿರಾಗಿ ಫಲ ಕೊಡುತ್ತದೆ, ಪುಷ್ಟಿ ಉಳ್ಳದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲ ವೃಕ್ಷದಾಗಿ ಬೆಳೆಯುತ್ತದೆ. ಪ್ರಾರ್ಥನೆ ಮಾಡುವವರನ್ನು ದೇವರು ದೃಢೀಕರಿಸುತ್ತಾನೆ. ವಾಗ್ದಾನ ಇರುವವನ ಮೇಲೆ ಇರುವಂತಹ ದೇವರ ಕ್ರಿಯೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕೊಂದು ಬಿಡೋಣ, ಪ್ರಾಣನೆ ಎಡ್ತೇಕಾಂ, ಪ್ರಾಣವನ್ನು ನಷ್ಟಪಡಿಸಿ ಬಿಡೋಣ. ಯೇಸುವಿನ ನಾಮದಲ್ಲಿ ಅಧಿಕಾರമുള്ള യേശുവിന്റെ നാമത്തിൽ, ಅಧಿಕಾರವುಳ್ಳ ಯೇಸು ನಾಮದಲ್ಲಿ. അതുകൊണ്ടല്ലേ, ಆದುದರಿಂದ ತಾನೇ ಪ್ರಾಣ ನಷ್ಟಪಡമെന്ന് ചിന്തിച്ചെടുത്ത് നിന്ന് ദൈവം ചിലതിനെ പുറത്തു കൊണ്ടുവന്നത്. ಪ್ರಾಣ ನಷ್ಟವಾಗಿ ಹೋಗುತ್ತದೋ ಎಂಬ ಚಿಂತನೆಯಿಂದ ದೇವರು ನಮ್ಮನ್ನು ಬಿಡಿಸಿ ತೆಗೆದುಕೊಂಡು ಬಂದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಳಿന്റെ വായ്ത്തലയിൽ നിന്ന്, ಕತ್ತಿಯ ಬಾಯಿಂದಲೂ ಸಹ എന്റെ ദൈവം പിടിപ്പിച്ചത്, ನನ್ನ ದೇವರು ಬಿಡಿಸಿದ್ದು നിന്റെ മേൽ വാഗ്ദത്തമുള്ളത് കൊണ്ട്, ನಿನ್ನ ಮೇಲೆ ವಾಗ್ದಾನ ಇದ್ದ ನಿಮಿತ್ತವಾಗಿ. ഹല്ലേലൂയാ, ಹಲ್ಲೆಲೂಯಾ. അല്ലെങ്കിൽ അന്നും ಇಲ್ಲದಿದ್ರೆ ಅವತ್ತೇ, ഹല്ലേലൂയ, സ്വന്തം മണ്ണിൽ പട്ടുപോയാനെ, ಮಣ್ಣಲ್ಲಿ ನೀನು ಮಣ್ಣಾಗಿ ಹೋಗಬೇಕಾಗಿತ್ತು. സ്തോത്രം ചെയ്യുന്നു. ഇന്ന് പകലും ಈ ಬೆಳಗಿನ ವೇಳೆಯಲ್ಲಿ ദൈവം നിന്നെ ആയുസ്സോടെ നിർത്തിയത്, എണ്ണത്തിൽ അംഗസംഖ്യ കുറഞ്ഞു പോകാതെ,
എണ്ണത്തിൽ ഒന്നിനെ എടുത്തു മാറ്റാതെ, ಯಾವ ಲೆಕ್ಕದಲ್ಲಿ ಯಾವುದು ಸಹ ಕಡಿಮೆ ಆಗದೆ, എണ്ണത്തിൽ ഒന്ന് പോലും കുറയാതെ, ಲೆಕ್ಕದಲ್ಲಿ ಯಾವುದು ಸಹ ಕಡಿಮೆ ಆಗದೆ, ഇന്ന് പകലും ಈ ಬೆಳಗಿನ ವೇಳೆ ആരോഗ്യത്തിന് ഹാനി വരുത്താതെ, ಆರೋಗ್ಯದಲ್ಲಿ ಯಾವುದೇ ಹಾನಿಗಳು ಬರದೆ, നിന്ന വരുത്താതെ, ಯಾವುದೇ ರೀತಿಯ ನಿಂದೆಗಳು ಬರದೆ, ഇന്ന് പകലും നിന്നെ ആയുസ്സോടെ നിർത്തിയിട്ടുണ്ടെങ്കിൽ, ಈ ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನ ಆಯುಷ್ ಕಾಲದೊಂದಿಗೆ ನಿಲ್ಲಿಸಿರುವುದಾದರೆ, ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, വെളിപ്പാട് സംഭവിക്കാൻ പോകുകയാണ്. ನಿನ್ನ ಮೇಲಿರುವಂತ ಆ ಒಂದು ಪ್ರಕಟಣೆಗಳು ಸಂಭವಿಸಲು, ദൈവം പറഞ്ഞ അരുളപ്പാട് നടക്കാൻ പോകുകയാണ്. ನಿನ್ನ ಮೇಲೆ ದೇವರು ಇಟ್ಟಿರುವಂತ ಯೋಜನೆಗಳು ನೆರವೇರಲು ಹೋಗುತ್ತದೆ. ഹല്ലേലൂയ. അതിനുവേണ്ടി ദൈവം നിനക്ക് ആയുസ്സ് തന്നതാ. ಅದಕ್ಕೋಸ್ಕರವೇ ದೇವರು ನಿನ್ನ ಆಯುಷ್ ಕಾಲದಲ್ಲಿ, അതിനുവേണ്ടി ഇന്ന് പകലും ദൈവം നിന്നെ ആയുസ്സോടെ നിർത്തിയിരിക്കുന്നതാ. ದೇವರು ನಿನ್ನ ಆಯುಷ್ ಕಾಲದೊಂದಿಗೆ ನಿಲ್ಲಿಸಿದ್ದಾನೆ. ഹല്ലേലൂയ. ഹല്ലേലൂയ. ഞാൻ എൻ്റെ ദൈവത്തിന് നന്ദി പറയുകയാണ്. ನಾನು ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಸ್ತೋತ್ರ. ഹല്ലേലൂയ. ഹല്ലേലൂയ. പൊട്ടക്കണ സ്തോത്രത്തിൽ ഇവനെ കൊന്നു കളഞ്ഞേക്കാമെന്ന് പറഞ്ഞു. ಇವನನ್ನು ಕೊಂದು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದರು. പക്ഷേ ಆದ್ರೆ എല്ലാരും ചേർന്ന് ഓക്കെ പറഞ്ഞെങ്കിലും, ಎಲ್ಲರೂ ಸೇರಿ ಆಯ್ತು ಹೌದು ಅಂತ ಹೇಳಿದಾಗಲೂ, പക്ഷെ ഒരുവനെ ദൈവം എഴുന്നേൽപ്പിച്ചു. ದೇವರಲ್ಲಿ ಒಬ್ಬನನ್ನು ಎಬ್ಬಿಸಿದನು. മൂത്ത ചേട്ടൻ പറഞ്ഞു, ದೊಡ್ಡ ಹಿರಿಯ ಆ ಒಂದು ಅಣ್ಣ ಹೇಳಿದನು, അവൻ നമ്മുടെ സഹോദരനല്ലേ, ಅವನು ನಮ್ಮ ಸಹೋದರ ತಾನೆ, കൊല്ലണ്ട. ಕೊಲ್ಲಬೇಡಿರಿ. സ്തോത്രം. ಸ್ತೋತ್ರ. ഹല്ലേലൂയ. കൊല്ലണ്ട. ಕೊಲ್ಲಬೇಡಿರಿ. എടാ നീ ഉൾപ്പെടെയല്ലേ പറഞ്ഞ കൊന്നേക്കാമെന്ന്. ನೀನು ತಾನೇ ಮೊದಲೇ ಕೊಲ್ಲಬೇಕು ಅಂತ ಹೇಳಿದ್ದು. പിന്നെന്താ തീരുമാനം മാറിയത്? ಯಾಕೆ ತೀರ್ಮಾನಗಳು ಬದಲಾಗ್ತಾ ಇದೆ? സ്തോത്രം. മാറിയതല്ല, ಅದು ಬದಲಾದದ್ದಲ್ಲ. എന്റെ ദൈവം തീരുമാനത്തെ കീഴ്മേൽ മറിച്ചതാ. ನನ್ನ ದೇವರು ಆ ಒಂದು ತೀರ್ಮಾನವನ್ನು ತಾರಬಾರು ಮಾಡಿದನು. വാഗ്ദത്തം വെളിപ്പാടം കിടക്കുമ്പോൾ, ವಾಗ್ದಾನವು ಅಲ್ಲಿರುವಾಗ, അല്ലെങ്കിൽ വെളിപ്പാടം കിടക്കുമ്പോൾ, ಪ್ರಕಟಣೆಯು ಅಲ್ಲಿರುವಾಗ, അത് നിവർത്തിയാകുന്നതിന് മുൻപേ, ಅದು ನೆರವೇರುವುದಕ್ಕಿಂತ ಮುಂಚೆ നിന്റെ പ്രാണൻ നഷ്ടപ്പെടാൻ ನಿನ್ನ ಪ್ರಾಣ ನಷ್ಟವಾಗಿ എന്റെ ಹೋಗುವುದಕ್ಕೆ ദൈവം അനുവദിക്കുന്ന ദൈവമല്ല. ನನ್ನ ದೇವರು ಬಿಟ್ಟು ಕೊಡುವಂತ ದೇವರಲ್ಲ. ഹല്ലേലൂയ. ಹಲ್ಲೆಲೂಯ. അതുകൊണ്ട് ദൈവം പദ്ധതി പൊളിച്ചു. ಆದುದರಿಂದಲೇ ದೇವರ ಪದ್ಧತಿಯನ್ನು ಅಲ್ಲಿ ತಾರುಮಾರು ಮಾಡಿದನು. ചേട്ടൻ പറഞ്ഞു, ಅಣ್ಣ ಹೇಳಿದನು, കൊല്ലണ്ട. ಕೊಲ್ಲಬೇಡಿರಿ. പിന്നെന്തോ ചെയ്യണം? ಮತ್ತೆ ಇನ್ನೇನು ಮಾಡುವಂತದ್ದು? സ്തോത്രം. ಸ್ತೋತ್ರ. നമുക്കൊരു കാര്യം ചെയ്യാം. ನಾವು ಒಂದು ಕಾರ್ಯ ಮಾಡೋಣ. അവനെ പൊട്ടക്കുഴിക്കകത്തേക്ക് ഇട്ടേക്കാം. ಇವನನ್ನು ನೀರಿಲ್ಲದ ಬಾವಿ ಒಳಗಡೆ ಹಾಕಿ ಬಿಡೋಣ. ദർശനം എന്താകും നമുക്കൊന്ന് ದರ್ಶನ കാണാം. ಏನಾಗುತ್ತದೆ ಅಂತ ನೋಡೋಣ. പ്രാർത്ഥന എന്താകുമെന്നും, ಇವನ ಪ್ರಾರ್ಥನೆ ಏನಾಗುತ್ತದೆ, പ്രാർത്ഥനയുടെ മറുപടി ಇವನ എന്താകുമെന്നും, ಪ್ರಾರ್ಥನೆ ಸದುತ್ತರ നിന്റെ ಏನಾಗುತ್ತದೆ, ആത്മീക ശുശ്രൂഷകൾ എന്താകുമെന്നും ನಿನ್ನ ಆತ್ಮಿಕ ಸೇವೆ ಏನಾಗುತ್ತದೆ, ഞാനൊന്ന് കാണട്ടെന്ന് പറഞ്ഞു. ನಾವೊಂದು ಕಾಣೋಣ ಅಂತ ಹೇಳಿ വെല്ലുവിളി ഉയർത്തി നിൽക്കുന്ന വെല്ലുവിളിയുടെ മുൻപാകെ ಸವಾಲುಗಳು ಎದ್ದಿರುವಂತ ಆ ಸವಾಲುಗಳ ಮಧ್ಯದಲ್ಲಿ മകൾ പരിശുദ്ധാത്മാവ് ಬೆಳಗಿನ ವೇಳೆ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, ಯೋಸೇಫನೇ, ദൈവമാണ് നിന്നെ അയച്ചതെങ്കിൽ, ದೇವರೇ ನಿನ್ನನ್ನು ಕಳಿಸಿರುವುದಾದರೆ, ദൈവമാണ് നിനക്ക് വെളിപ്പാട് തന്നതെങ്കിൽ, ದೇವರು ಈ ಪ್ರಕಟಣೆ ಕೊಟ್ಟಿರುವುದಾದರೆ, ഇവന്മാർ നിന്നെ ജയിക്കത്തില്ല. ಇವರು ಯಾರು ಸಹ ನಿನ್ನನ್ನು ಜಯಿಸುವುದಿಲ್ಲ. യേശുവിന്റെ നാമത്തിൽ ನಾಮದಲ್ಲಿ അധികം നീ ഇതിനകത്ത് കടക്കാൻ ദൈവം അനുവദിക്കത്തില്ല. ಅಧಿಕವಾಗಿ ನೀನು ಇದರ ಒಳಗೆ ಅಡಿಗೆ ಇರುವುದಕ್ಕೆ ದೇವರು ಬಿಡುವುದಿಲ್ಲ. ನನ್ನ ದೇವರು ಮಾತುಗಳಲ್ಲಿ ನಂಬಿಗಸ್ತನಾದಂತ ದೇವರಾಗಿದ್ದಾನೆ. ಹಲ್ಲೆಲೂಯ. വാക്കുകളിൽ വിശ്വസ്തനായവൻ, ಮಾತುಗಳಲ್ಲಿ ನಂಬಿಗಸ್ತನಾದಂತ ದೇವರು, ಕಾರ್ಯಗಳಲ್ಲಿ ನಂಬಿಗಸ್ತನಾದಂತ ದೇವರು. ಹಲ್ಲೆಲೂಯ. അവൻ ഇറങ്ങി വന്നിട്ട് പറഞ്ഞു, ಅವನು ಇಳಿದು ಬಂದು ಹೇಳಿದನು, മോനെ നിന്നെ കൊല്ലാൻ ഞാൻ അനുവദിക്കത്തില്ല. ಮಗನೇ, ನಿನ್ನನ್ನು ಕೊಲ್ಲುವುದಕ್ಕೆ ನಾನು ಅನುಮತಿಸುವುದಿಲ್ಲ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ കൊല്ലണ്ട. ಕೊಲ್ಲಬೇಡಿ. ആ പൊട്ടക്കുഴിക്കകത്ത് ಆ ಒಂದು ನೀರಿಲ್ಲದ ಬಾವಿ ಒಳಗಡೆ ಹಾಕಿರಿ. സ്തോത്രം. ಸ್ತೋತ್ರ. അതങ്ങ് ഉറപ്പിച്ചു. ನಂತರವಾಗಿ ದೃಢಪಡಿಸಿದರು. ശ്രദ്ധിച്ചോണം. ಇಲ್ಲಿ ಗಮನಿಸಿರಿ. അപ്പൻ കൊടുത്ത, ತಂದೆ ಕೊಟ್ಟಂತ, അപ്പൻ സ്നേഹം കൊണ്ട് തയ്പ്പിച്ചു കൊടുത്ത അങ്കിട്ടോണ്ടാ വന്നത്. ತಂದೆಯು ಪ್ರೀತಿಯಿಂದ ಖರೀದಿಸಿ ಹೊಲಿಸಿ ಕೊಟ್ಟಂತ ಒಂದು ನಿಲುವಂಗಿಯನ್ನು ಧರಿಸಿಕೊಂಡು ಅವನು ಬಂದಿದ್ದನು. ആ അങ്കി, ಆ ಒಂದು ಅಂಗಿಯನ್ನು ഊരിയെടുത്തു. ಅದನ್ನು ತೆಗೆದುಕೊಂಡು, അങ്കിയോട് കൂടി ഇവർക്ക് അതിനകത്ത് ഇട്ടൂടായോ? ಆ ಅಂಗಿಯ ಜೊತೆಯಲ್ಲಿ ಸೇರಿ ನಿನ್ನ ಇದರಲ್ಲಿ ಹಾಕದೆ, അപ്പം ಆಗ വെളിപ്പാടെ മാത്രമല്ല നോട്ടം, ಪ್ರಕಟಣೆಯ ಮೇಲೆ ಮಾತ್ರ ಅಲ್ಲ ಅವರ ನೋಟ, വസ്ത്രത്തിന്മേൽ നോട്ടമുണ്ട്. ತಂದೆ ಕೊಟ್ಟಂತ ಆ ವಸ್ತ್ರದ ಮೇಲೆ ಸಹ ಅವರಿಗೆ ನೋಟವಿದೆ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. ഹല്ലേലൂയ. ಹಲ್ಲೆಲೂಯ. അതും ഊരിയെടുത്തു. ಅದನ್ನು ಸಹ ಅವರು ಅಪಹರಿಸಿಕೊಂಡರು. പൊട്ടക്കുഴിക്കകത്ത് ನಂತರ ಬಾಯಿ ಅವರು ಹೊಂಡಕ್ಕೆ ಹಾಕಿದರು. ഞാൻ ചോദിച്ചു, ನಾನು ಕೇಳ್ತೇನೆ, ಯೋಸೇಫನೇ, സ്തോത്രം, നീ കണ്ട വെളിപ്പാട് നിമിത്തമല്ലേ? ನೀನು ಹೊಂದಿಕೊಂಡ ಪ್ರಕಟಣೆ ನಿಮಿತ್ತವಾಗಿ ತಾನೆ, അപ്പന്റെ സ്നേഹ നിമിത്തമല്ലേ? ತಂದೆಯ ಪ್ರೀತಿಯ ನಿಮಿತ್ತವಾಗಿ ತಾನೆ, അപ്പൻ തന്ന അങ്കി നിമിത്തമല്ലേ? ತಂದೆ ಕೊಟ್ಟಂತ ಆ ಪ್ರೀತಿಯ ನಿಲುವಂಗಿಯಿಂದ ನಿಮಿತ್ತವಾಗಿ ತಾನೆ നീ ഇത് അനുഭവിക്കേണ്ടി വന്നത്. ನೀನು ಇದೆಲ್ಲವನ್ನು ಅನುಭವಿಸುತ್ತಾ ಇದೀಯ. അവൻ എന്നോട് മറുപടി പറഞ്ഞു, ಆತನು ನನಗೆ ಒಂದು ಸತ್ಯ ಹೇಳುತ್ತಾನೆ, സഹോദരന്മാരല്ലേ ചെയ്തത്, ನನ್ನ ಸಹೋದರರು ತಾನೇ ಮಾಡ್ತಾ ಇರೋದು. ഞാൻ കണ്ട വെളിപ്പാട് നിമിത്തമല്ലേ? ನಾನು ಹೊಂದಿಕೊಂಡ ದರ್ಶನ ദോഷം ചെയ്തിട്ടല്ലോ, ನಾನು ಯಾವುದೇ ದೋಷ ಅವರಿಗೆ അവർക്ക് വേണ്ടി തെറ്റൊന്നും ചെയ്തിട്ടില്ല, ನಾನು ಅವರಿಗೆ ಏನು ತಪ್ಪು ಮಾಡಲಿಲ್ಲ, ഒരു തെറ്റും ഞാൻ ചെയ്യാതെ ಯಾವ ತಪ್ಪು ಮಾಡದೆ ഞാൻ ഇത് അനുഭവിക്കുമ്പോൾ ನನಗೆ ಒಂದು ಕಾರ್ಯ ಗೊತ್ತುಂಟು, ನನ್ನ ದೇವರು ನನ್ನನ್ನು ಈ ಒಂದು ನೀರಿನ ಬಾವಿಯಿಂದ ಉನ್ನತಿಗೆ ತರುತ್ತಾನೆ ಅಂತ ಹೇಳಿ. ನನ್ನ ಅಣ್ಣಂದಿರಲ್ಲ, ನನ್ನ ಅಣ್ಣಂದಿರಿಗೆ ಇದರಲ್ಲಿ ಹಾಕುವುದಕ್ಕೆ ಮಾತ್ರ ಗೊತ್ತುಂಟು, ನನ್ನ ಅಣ್ಣಂದಿರ ಇದರೊಳಗೆ ಹಾಕುವುದಕ್ಕೆ ಮಾತ್ರ ಗೊತ್ತುಂಟು, ಅದಕ್ಕೆ ಇದರಲ್ಲಿ
ಮೀರಾಗಿ ಒಂದು ದೇವರಿದ್ದಾನೆ. എന്റെ ചേട്ടന്മാരെ കാട്ടിലും ನನ್ನ ಅಣ್ಣಂದಿರಿಗಿಂತಲೂ അപ്പനെ കാട്ടിലും ನನ್ನ ತಂದೆಗಿಂತಲೂ അമ്മയെ കാട്ടിലും ನನ್ನ ತಾಯಿಗಿಂತಲೂ ചേർത്ത് നിർത്തുന്ന ನನ್ನನ್ನು ಸೇರಿಸಿ ഒരു ನಿಲ್ಲಿಸುವ സൈനികനെ യഹോവയുണ്ട്. ಸೇನಾಧೀಶ್ವರಾದಂತ ಯೆಹೋವನಿದ್ದಾನೆ. പുറത്തു കൊണ്ടുവരും. ಆತನು ನನ್ನ ಇದರೊಳಗಿಂದಕ್ಕೆ ಮೇಲಕ್ಕೆ ತರುತ್ತಾನೆ. പുറത്തു കൊണ്ടുവരും. ಆತನು ಇದರಿಂದ ನನ್ನನ್ನು ಮೇಲಕ್ಕೆ ತಂದೆ ತರುತ್ತಾನೆ. അതുകൊണ്ട് ഇയ്യോബ് പറഞ്ഞത് ಆದುದರಿಂದಲೇ ಯೋಬನು ಹೇಳಿದನು, അവനെ കൊന്നാലും ಅವನು ನನ್ನನ್ನು ಕೊಂದರು ಸಹ ഞാൻ അവനായി ജീവിക്കും. ನಾನು ಅವನಿಗಾಗಿ ಜೀವಿಸುತ್ತೇನೆ. ಸ್ತೋತ್ರ. ಸ್ತೋತ್ರ. എന്നെ കൊല്ലട്ടെ, ನನ್ನನ್ನು ಕೊಲ್ಲಲಿ, എനിക്ക് വിഷയമല്ല. ನನಗೆ ವಿಷಯ ಅಲ್ಲ. ഞാൻ ജീവിക്കുന്നുണ്ടെങ്കിൽ ಆದ್ರೆ ನಾನು ഞാൻ ಜೀವಿಸುತ್ತಿರುವಾಗ അവനായിട്ട് ನಾನು ജീവിക്കത്തുള്ളൂ. ಆತನಿಗೋಸ್ಕರವಾಗಿ ಮಾತ್ರವೇ നിങ്ങൾക്ക് ಜೀವಿಸುತ್ತೇನೆ. വേണ്ടിಯಲ್ಲ. ನಿಮಗೋಸ್ಕರವಾಗಿ ಅಲ್ಲ, നിങ്ങൾക്ക് വേണ്ടിയല്ല. ನಿಮಗೋಸ್ಕರವಾಗಿ ಅಲ್ಲ. എന്നെ രക്തം തന്ന് വീണ്ടെടുത്ത, ನನ್ನನ್ನು ಅಲ್ಲಿಂದ ವಿಮೋಚಿಸಿದಂತ, രക്തം തന്ന് വീണ്ടെടുത്ത, ನನ್ನನ್ನು ರಕ್ತದ ಮೂಲಕವಾಗಿ ವಿಮೋಚಿಸಿದಂತ, ജീവൻ തന്ന് വീണ്ടെടുത്ത ಜೀವವನ್ನು ಕೊಟ್ಟು ವಿಮೋಚಿಸಿದಂತ എന്റെ ദൈവത്തിന് വേണ്ടി ഞാൻ ನನ್ನ നിൽക്കും. ದೇವರಿಗೋಸ್ಕರವಾಗಿ ಮಾತ್ರ ನಾನಿದ್ದೇನೆ. അതെന്റെ ഉറപ്പാ. ಅದು ನನ್ನ ದೃಢತೆ. ആർക്കും എന്നെ അതിനകത്തുനിന്ന് വഴി മാറ്റാൻ പറ്റത്തില്ല. ಯಾರು ಸಹ ಅದರಿಂದ ನನಗೆ ಮಾರ್ಗ ತಪ್ಪಿಸಲು ಸಾಧ್ಯವಿಲ್ಲ. കഷ്ടതയ്ക്കോ, ಕಷ್ಟತೆಗೋ, നഗ്നതയ്ക്കോ, ನಗ್ನತೆಗೋ, അടിക്കോ, ಇಲ್ಲ ಏಟಿಗೋ, വേദനയ്ക്കോ, ವೇದನೆಗೋ, പട്ടിണിക്കോ, ಆ ಹಸಿವೆಗೋ, ഉപദ്രവങ്ങൾക്കോ, ಉಪದ್ರವಕ್ಕೋ, നഗ്നതയ്ക്കോ, ನಗ್ನತೆಗೋ, ഒന്നും ಯಾವುದಕ್ಕೂ ಸಹ ക്രിസ്തുവിന്റെ സ്നേഹത്തിൽ നിന്ന് ಕ್ರಿಸ್ತನ ಪ್ರೀತಿಯಿಂದ എന്നെ അകറ്റാൻ പറ്റത്തില്ല. ನನ್ನನ್ನು ಅಗಲಿಸಲು ಸಾಧ್ಯವೇ ಇಲ್ಲ. ಆಮೆನ್. അതെന്റെ ഉറപ്പാ. ಅದು ನನ್ನ ದೃಢತೆ. ഇന്ന് പകൽ എത്ര ദൈവമക്കൾ ಈ വിശ്വസിക്കുന്നു? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರ ಮಕ್ಕಳು ಹೇಳುತ್ತೀರಿ? എത്ര ദൈവമക്കൾക്ക് ಎಷ್ಟು ದೇವರ ഉറപ്പുണ്ട്? ಮಕ್ಕಳು ದೃಢವಾಗಿ ಹೇಳುತ್ತೀರಿ? പൊട്ടക്കുഴിക്കകത്ത് ഇടട്ടെ. ಒಂದು ನೀರಿರದ ಬಾವಿಯಲ್ಲಿ ಹಾಕಲಿ. എന്റെ അങ്കി അവർ ചീട്ടിട്ടെടുക്കട്ടെ. ನನ್ನ ಅಂಗಿಯನ್ನು ಬೇಕಾದ್ರೆ ಅವರು ತೆಗೆದುಕೊಳ್ಳಲಿ. എനിക്ക് കുഴപ്പമില്ല. ನನಗೆ ಸಮಸ್ಯೆ ಇಲ್ಲ. ഇതൊക്കെ സംഭവിച്ചത് കൊണ്ട് ಇದೆಲ್ಲವೂ എന്റെ ദർശനം നഷ്ടമാകത്തില്ല. ನನ್ನ ದರ್ಶನ ಎಂದಿಗೂ ಸಹ ನಷ್ಟವಾಗಿ എന്റെ ಹೋಗುವುದಿಲ್ಲ. ദർശനം എന്നിൽ നിന്ന് അകന്നു പോകത്തില്ല. ನನ್ನ ದರ್ಶನ ನನ್ನಿಂದ ಆಗಲಿ ಹೋಗುವುದಿಲ್ಲ. ಸ್ತೋತ್ರ. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ഇവർക്ക് ಇವರಿಗೆ ഇതൊക്കെ ചെയ്യാം. ಇದೆಲ್ಲವನ್ನು ಮಾಡಬಹುದು. ഇതെല്ലാം ഇവർക്ക് ചെയ്യാം. ಇದೆಲ್ಲವನ್ನು ಇವರು ಮಾಡಬಹುದು. ഇവർക്ക് ಆದ್ರೆ ಇವರಿಗೆ എന്റെ ദർശനത്തെ തൊടാൻ ನನ್ನ പറ്റത്തില്ല. ದರ್ಶನವನ್ನು ಇವರು ಯಾವ ಕಾರಣಕ್ಕೂ ಮುಟ್ಟಲು ദൈവം എന്റെ ಸಾಧ್ಯವಿಲ್ಲ. മേൽ പകർന്ന അഭിഷേകത്തെ ದೇವರು തൊടാൻ ನನ್ನ ಮೇಲೆ പറ്റത്തില്ല. ಹಾಕಿರುವಂತಹ ಅಭಿಷೇಕವನ್ನು ಮುಟ್ಟಲು ദൈവം ಸಾಧ್ಯವಿಲ್ಲ. എനിക്ക് തന്ന സ്വപ്നത്തെ തൊടാൻ ದೇವರು ನನಗೆ പറ്റത്തിಲ್ಲ. ಕೊಟ್ಟಿರುವಂತಹ ಆ ಒಂದು ಸ್ವಪ್ನವನ್ನು ಇವರು ಮುಟ್ಟಲು ബാക്കി ಸಾಧ್ಯವಿಲ್ಲ. കാര്യങ്ങളൊക്കെ ഇവർക്ക് ಬಾಕಿ ಎಲ್ಲ ചെയ്യാം. ಕಾರ್ಯಗಳನ್ನು ಇವರು ಮಾಡಬಹುದು. ബാക്കി വഴികൾ മുഴുവൻ അടയ്ക്കാം. ಬಾಕಿ ಎಲ್ಲಾ ಮಾರ್ಗಗಳನ್ನು ಇವರು പക്ഷേ ಮುಚ್ಚಬಹುದು. ദർശനത്തെ മാത്രം തൊടാൻ ಆದ್ರೆ പറ്റത്തില്ല. ದರ್ಶನವನ್ನು ಮಾತ್ರ ಮುಟ್ಟಲು ಸಾಧ್ಯವಿಲ್ಲ. ഇന്ന് പകൽ നിന്റെ മേൽ പകർന്ന അഭിഷേകത്തെ, ಈ ಬೆಳಗಿನ ವೇಳೆ ನಿನ್ನ ಮೇಲೆ ಇರುವಂತಹ ಆ ಒಂದು ದರ್ಶನಕ್ಕೆ, നിന്റെ മേൽ പകർന്ന ദൈവിക സാന്നിധ്യത്തെ, ನಿನ್ನ ಮೇಲೆ ಇರುವಂತಹ ಆ ಒಂದು ದೈವಿಕವಾದಂತಹ ദൈവം നിന്നോട് ಸಾನ್ನಿಧ್ಯಕ್ಕೆ, അറിയിച്ച അരുളപ്പാടിനെ, ದೇವರು ನಿನಗೆ ಕೊಟ್ಟಂತಹ ಆ ಒಂದು ಪ್ರಕಟಣೆಗೆ, ദൈവം നിന്റെ മേൽ പകർന്ന ആ വെളിപ്പാടിനെ, ದೇವರು ನಿನಗೆ ಹಾಕಿರುವಂತಹ ಆ ಒಂದು ಪ್ರಕಟಣೆಗೆ, ദൈവം നിന്നെ കാണിച്ച ദർശനത്തെ ದೇವರು ನಿನಗೆ ಕೊಟ್ಟಂತಹ ಆ ಒಂದು ದರ್ಶನಕ್ಕೆ ചേട്ടന്മാർക്ക് തൊടാൻ പറ്റത്തില്ല. ಅಣ್ಣಂದಿರು ಯಾವ ಕಾರಣಕ್ಕೂ ಮುಟ್ಟಲು ಸಾಧ್ಯವಿಲ್ಲ. പൊട്ടക്കുഴിക്കകത്തിടാം. ನೀರಿಲ್ಲದ ಬಾವಿ ಹಾಕಲಿ. അങ്കി ഊരിയെടുക്കാം. ಅಯ್ಯೋ, ನಿಲುವಂಗಿಯನ್ನು ഇതെല്ലാം നീ എടുത്തോ. ಇದೆಲ್ಲವನ್ನು ನೀನು നീ ತೆಗೆದುಕೋ. ഇതെല്ലാം ചെയ്തോ. ಇದೆಲ್ಲವನ್ನು ನೀನು പക്ഷേ ಮಾಡಿಕೋ. എന്റെ ദർശനത്തിൽ നിന്ന് ಆದ್ರೆ ಈ ದರ್ಶನದಿಂದ എന്നെ വഴി മാറ്റാം. ನನ್ನನ್ನು ಮಾರ್ಗ എന്റെ ತಪ್ಪಿಸುವುದಕ್ಕೆ ചേട്ടന്മാരെ ನನ್ನ ಅಣ್ಣಂದಿರೇ നിങ്ങളെ കൊണ്ട് പറ്റത്തില്ല. ನಿಮಗೆ ಸಾಧ್ಯವಿಲ್ಲ. ಆಮೆನ್. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ഈ പകൽ ദൈവാത്മാവ് അത് ഉറപ്പിക്കുക. ಈ ಬೆಳಗಿನ ವೇಳೆ ದೇವರ ಆತ್ಮನನ್ನು ದೃಢೀಕರಿಸುತ್ತಿದ್ದಾನೆ. തീർന്നില്ല. ಮುಗಿಯಲಿಲ್ಲ. പൊട്ടക്കുഴിക്കകത്തിട്ടു. ಆ ಒಂದು ನೀರಿಲ್ಲದ ಬಾವಿ ಒಳಗಡೆ ಹಾಕಿದರು. അല്ലല്ലോ ഇവൻ പൊട്ടക്കുഴിക്കകത്ത് കിടക്കുമ്പോ ಅವನು ನೀರಿಲ್ಲದ ಬಾವಿಯಲ್ಲಿ ಬಿದ್ದಾಗಲೂ ಸಹ മിസ്രൈമിയ കച്ചവടക്കാര്, ಆ ಒಂದು ಮಿದ್ಯಾನಿರ ಐಗುಪ್ತದ ಆ ಒಂದು മിഥ്യാനിയ കച്ചവടക്കാർ, ഇസ്മായിലിയ കച്ചവടക്കാര്, ಇಸ್ಮಾಯಿಲನ ಮನೆತನದವರು അല്ലല്ല മിസ്രൈമിലേക്ക് പോകുകയാണ്. ಐಗುಪ್ತ ದೇಶಕ್ಕೆ ಹೋಗುತ್ತಿದ್ದಾರೆ. അല്ലല്ല അവരിങ്ങനെ വരികയാ. ಅವರು ಈ കಡೆಗೆ സുഗന്ധദ്രവ്യങ്ങൾ, ಸುಗಂಧ ದ್ರವ್ಯಗಳು അല്ലല്ല ചുമന്നുകൊണ്ടും ಅದನ್ನು കച്ചവടം ചെയ്യുവാനായിട്ട് വരികയാ. ಅದೆಲ್ಲವನ್ನು ಹೊತ್ತುಕೊಂಡು ಈ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ. ഇസ്മായിലിയ കച്ചവടക്കാരാ, ಇಸ್ಮಾಯಿಲಿನ ಆ ಒಂದು ಮನೆತನದವರು. സ്തോത്രം ചെയ്ത് അവര് ബിസിനസ്സുകാരാ. ಅವರೆಲ್ಲರೂ ಸಹ ವ್ಯವಹಾರ ಮಾಡುತ್ತಿದ್ದವರು. സ്തോത്രം ചെയ്തല്ല അവരൊരു സ്തോത്രമല്ല ആ സ്തോത്രം സുഗന്ധദ്രവ്യങ്ങളുമായിട്ട് പോകുകയാണ്. ಅವರು ಸುಗಂಧ ದ್ರವ್ಯಗಳನ್ನು ಹೊತ್ತುಕೊಂಡು ಈ ಕಡೆ ಮಾರ್ಗವಾಗಿ ಹೋಗುತ್ತಿದ್ದಾರೆ. ദൈവം അവരെ ഈ പൊട്ടക്കുഴിയുടെ അടുക്കലൂടെ അയച്ചു. ದೇವರು ಅವರನ್ನು ಈ ನೀರಿಲ್ಲದ ಬಾವಿಯ ಕಡೆಗೆ ಹಾದು ಹೋಗುವಂತೆ ಮಾಡಿದನು. യോസേഫ് കിടക്കുന്ന ಯೋಸೇಫನು ಇರುವಂತ പൊട്ടക്കുഴിയുടെ അടുത്തൂടെ ಆ ಒಂದು ನೀರಿಲ್ಲದ ಬಾವಿಯ ಕಡೆಗೆ അവരെ അയച്ചു. ದೇವರು ಅವರನ್ನು ಕಳಿಸಿದನು. ഇന്ന് പകൽ ദൈവാത്മാവ് അവർ ദൂതൂടെ ಈ പറയുന്നു. ಬೆಳಗಿನ ವೇಳೆಯಲ್ಲಿ ದೇವರಾತ್ಮನ ಒಂದು ಆಲೋಚನೆಯನ್ನು ಹೇಳುತ್ತಿದ್ದಾನೆ. കിടക്കുന്നിടത്തൂടെ, ನೀನು ಇರುವಂತ ಸ್ಥಳದಲ್ಲಿ, ഇരിക്കുന്നിടത്തൂടെ ನೀನು ಇರುವಂತ ಸ್ಥಳದಲ್ಲಿ ദൈവം അയക്കുന്ന ചിലർ വരാൻ പോകുകയാണ്. ದೇವರ ಯೋಚನೆ ನಿಮಿತ್ತವಾಗಿ ಕೆಲವೊಬ್ಬರು ಈ ಮಾರ್ಗದಲ್ಲಿ ಬರುತ್ತಾರೆ. വിശ്വസിക്കുന്നുണ്ടോ ഇന്ന് പകൽക്കാലം? ನಂಬುತ್ತೀರಾ ಬೆಳಗಿನ ವೇಳೆಯಲ್ಲಿ? അല്ലെങ്കിൽ നിനക്കൊരു മറുപടി ആകേണ്ടതിന്, ಆದರೆ ನಿನಗೆ ಒಂದು ಸದುತ್ತರವಾಗಿ ദൈവം പറഞ്ഞ വാഗ്ദത്തത്തിന് നിവർത്തിക്കണത്തിന് വാതിൽ തുറക്കേണ്ടതിന്, ದೇವರು ಮಾಡಿದಂತ ವಾಗ್ದಾನದ ಆ ಒಂದು ನೆರವೇರುವಿಕೋಸ್ಕರವಾಗಿ ദൈവം തന്ന വെളിപ്പാടിന്റെ വാതിൽ തുറക്കപ്പെടേണ്ടതിന്, ದೇವರು ಕೊಟ್ಟಂತ ಆ ಒಂದು ಪ್ರಕಟಣೆಯ ಆ ಒಂದು ನೆರವೇರುವಿಕೆಗೋಸ್ಕರವಾಗಿ ചേട്ടന്മാരെ
ಅಣ್ಣಂದಿರೇ, ഈ ദർശനത്തെ ಈ ದರ್ಶನವನ್ನು പൊട്ടക്കുഴി കൊണ്ട് തടയാൻ പറ്റത്തില്ല. ಅಯ್ಯೋ, ನೀರಿಲ್ಲದ ಬಾವಿಯಲ್ಲಿ ಹಾಕಿ ಮುಚ್ಚಲು ಸಾಧ್ಯವಿಲ್ಲ. ഈ പൊട്ടക്കുഴി കൊണ്ട് തടയുമ്പോൾ ನೀನು ನೀರಿಲ್ಲದ ಬಾವಿಗೆ ಹಾಕಿ ಇದು ಮುಗಿಯಿತು ಅಂತ ಹೇಳುವಾಗಲೂ നിനക്ക് തടയാൻ പറ്റാത്ത ನಿನಗೆ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲದಿರುವಂತ ഇസ്മായേലിയ കച്ചവടക്കാരെ കൊണ്ട് ಆ ಒಂದು ವಿದ್ಯಾನ್ಯರ ಆ ಒಂದು ವ್ಯಾಪಾರಸ್ಥರನ್ನು അല്ലല്ലോ ഞാൻ ഈ വാഗ്ദത്തമുള്ളവരെ പുറത്തടിക്കും. ನಾನು ವಾಗ್ದಾನ ಇರುವವನನ್ನು ಹೇಗಾದರೂ ಹೊರ ತರುತ್ತೇನೆ. നിങ്ങൾക്ക് മനസ്സിലാകുന്നുണ്ടോ ദൈവമക്കളെ? ನಿಮಗೆ ಅರ್ಥ ಆಗ್ತಾ ಇದೆ ದೇವರ ಮಕ್ಕಳೇ? ഹല്ലേലൂയ, 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 ഹല്ലേലൂയ. ചേട്ടന്മാരെ, ಅಣ್ಣಂದಿರೇ, ഹല്ലേലൂയ, നിങ്ങൾ ഈ ദർശനത്തെ ನೀವು ಹೊಂದಿಕೊಂಡ നിങ്ങൾ സ്തോത്രം ചെയ്യലല്ല, ഈ ദർശനത്തെ ಈ ದರ್ಶನವನ್ನು പൊട്ടക്കൊടി കൊണ്ട് ഒതുക്കുമ്പോൾ ಈ ಒಂದು ನೀರಿಲ್ಲದ ಬಾವಿಯಲ್ಲಿ ಹಾಕಿ ಅಡಗಿಸಬೇಕು ಅಂತ ಯೋಚನೆ ಮಾಡುವಾಗ ದೇವರಾತ್ಮನ ಈ ರೀತಿ ಆಲೋಚನೆ ನೀಡುತ್ತಿದ್ದಾನೆ. പൊട്ടക്കൊടി കൊണ്ട് ഒതുക്കുമ്പോൾ ನೀನು ಈ ನೀರಿಲ್ಲದ ಬಾವಿಯಲ್ಲಿ ಹಾಕಿ ಅಡಗಿಸಬೇಕು ಅಂತ ಯೋಚನೆ ಮಾಡುವಾಗ തടയാൻ പറ്റാത്ത ನಿನಗೆ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. കച്ചവടക്കാരെ, ಆ ಒಂದು ಮಿದ್ಯಾನರ ಆ ಒಂದು ವ್ಯಾಪಾರಸ್ಥರನ್ನು നിയോഗിച്ചയച്ചിട്ടുണ്ട്. ನಾನು ಯೋಚನೆಯೊಂದಿಗೆ ಈ ಮಾರ್ಗದಲ್ಲಿ ನಡೆಸುತ್ತಾ ಇದ್ದೇನೆ. ಅವರು ಬಂದು പൊട്ടക്കുഴിക്കകത്ത് കിടക്കുന്ന ദർശനത്തെ, ನೀರಿಲ್ಲದೆ ಇರುವಂತ ಬಾವಿಯಲ್ಲಿ ಬಿದ್ದಿರುವಂತಹ ಆ ಒಂದು ದರ್ಶನವನ್ನು ಅವರ ಮುಖಾಂತರವಾಗಿ പുറത്തു കൊണ്ടുവരും. ನಾನು ಹೊರಗೆ ತಂದೇ ತರುತ್ತೇನೆ. ഹല്ലേലൂയ, ಹಲ್ಲೆಲೂಯ. ഇത് പകൽ എത്ര ദൈവമക്കൾ ഉറപ്പിക്കുന്നുണ്ട്? ಬೆಳಗಿನ ವೇಳೆ ಎಷ್ಟು ದೇವರ ಮಕ್ಕಳು ದೃಢಪಡಿಸುತ್ತೀರಿ? എന്നെ ഒരു വഴിക്കകത്ത് ഒതുക്കിയാൽ ನನಗೆ ಒಂದು ಮಾರ್ಗದಲ್ಲಿ ಮುಚ್ಚಿದರೆ അടുത്ത വഴിക്കകത്തൂടെ ಇನ್ನೊಂದು ಮಾರ್ಗದಲ್ಲಿ ഒതുക്കിയെടുത്ത് നിന്ന് ಅಲ್ಲಿಂದ ತೆಗೆದುಕೊಂಡು എന്റെ ദൈവം എന്നെ പുറത്തു കൊണ്ടുവരും. ನನ್ನ ದೇವರು ಹೇಗಾದ್ರೂ ನನ್ನನ್ನು ಹೊರ ತಂದೆ എത്ര ತರುತ್ತಾನೆ. ദൈവമക്കൾ ഇത് പകൽ വിശ്വസിക്കുന്നുണ്ട്? ಎಷ್ಟು ದೇವರ ಮಕ್ಕಳು ಅದನ್ನು ನಂಬುತ್ತೀರಿ? എത്ര ദൈവമക്കൾ ഇത് പകൽ ഏറ്റെടുക്കുന്നുണ്ട്? ಎಷ್ಟು ದೇವರ ಮಕ್ಕಳು ಅದನ್ನು ಸ್ವೀಕರಿಸುತ್ತೀರಿ? ഈ പൊട്ടക്കുഴി മാറും. ಈ ಒಂದು ನೀರಿಲ್ಲದ ಬಾವಿ ಅದು ನೀಗುತ್ತದೆ. അത് അധിക സമയമില്ല, ಅದು ಅಧಿಕವಾದಂತ ಸಮಯ ಇಲ್ಲ, കുറച്ച് സമയം മാത്രം. ಸ್ವಲ್ಪ ಸಮಯ ಮಾತ್ರ. സ്തോത്രം. ಸ್ತೋತ್ರ. ദർശനമുള്ള നീ, ದರ್ಶನ ಇರುವಂತ ನೀನು, വെളിപ്പാടുള്ള നീ, ಪ್ರಕಟಣೆ ಇರುವಂತ ನೀನು, ആത്മാവുള്ള നീ, ಆತ್ಮ ಇರುವಂತ ನೀನು, അഭിഷേകമുള്ള നീ, ಅಭಿಷೇಕ ಇರುವಂತ ನೀನು, അധിക സമയം പൊട്ടക്കുഴിക്കകത്ത് ಅಧಿಕ ಸಮಯ കിടക്കാൻ ನೀರಿಲ್ಲದ ಬಾವಿಯಲ್ಲಿ ಇರಲು ಸಾಧ್ಯವಿಲ್ಲ. ನನ್ನ ದೇವರು ಸದುತ್ತರನ್ನು ಕೊಡುತ್ತಾನೆ. ಈ ಬೆಳಗಿನ ചില ವೇಳೆ വരൾച്ചകൾ ദൈവാത്മാ വഴിമാറ്റുകയാ. ಕೆಲವೊಂದನ್ನು ನನ್ನ ದೇವರು ಮಾರ್ಗ ತಪ್ಪಿಸುತ್ತಿದ್ದಾನೆ. ചില വരൾച്ചകൾ, വരണ്ട ഭൂമി, വരണ്ട ಕೆಲವೊಂದು അനുഭവം, ಬರಡು ಭೂಮಿಯನ್ನು ನನ್ನ ದೇವರು ಮಾರ್ಗ ചില ತಪ್ಪಿಸುತ್ತಿದ್ದಾನೆ. മരുഭൂമിയുടെ അനുഭവം, ಕೆಲವೊಂದು ಮರುಭೂಮಿ ചില ಅವಸ್ಥೆಗಳನ್ನು, വെള്ളമില്ലാത്ത അനുഭവം, ಕೆಲವೊಂದು ನೀರಿಲ್ಲದ ಅವಸ್ಥೆಗಳನ್ನು ഇന്ന് പകൽ പരിശുദ്ധാത്മാ വഴിമാറ്റുകയാ. ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಆ ಮಾರ್ಗವನ್ನು വിശ്വസിക്കുന്ന ತಪ್ಪಿಸುತ್ತಿದ್ದಾನೆ. ദൈവമക്കൾക്കായി സ്തോത്രം ചെയ്യുന്നു. ನಮ್ಮಂತ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ദൈവം ದೇವರು ഹല്ലേലൂയ അവരെ അതിനകത്തുനിന്ന് പുറത്തു കൊണ്ടുവരുവാനുള്ള ക്രമീകരണം ചെയ്തു. ನನ್ನ ದೇವರು ಆ ಒಂದು ಮಾರ್ಗದಲ್ಲಿ ಬರುವುದಕ್ಕೆ ಕ್ರಮೀಕರಣ ಮಾಡಿದನು. ഹല്ലേലൂയ. ಹಲ್ಲೆಲೂಯಾ. നിസ്സാരമായ ചില പണത്തിന്, ಆ ನಿಸ್ಸಾರವಾಗಿರುವಂತ ಕೆಲವೊಂದು ಕಾರ್ಯಗಳು, സ്തോത്രം ചെയ്താൽ 20 വെള്ളിക്കാശിന് 20 ಬೆಳ್ಳಿ ನಾಣ್ಯಕ್ಕೋಸ್ಕರವಾಗಿ ഇവനെ വിറ്റു. ಇವರನ್ನು ಮಾರಿದರು. ഇസ്മായേലെ കച്ചവടക്കാർക്ക്, ಈ ಒಂದು ಇಸ್ಮಾಯಿಲರಿಗೆ ಇವರನ್ನು ಮಾರಿದರು. അല്ലെങ്കിൽ സ്വന്തം ചേട്ടന്മാരാ ചെയ്യുന്നത്, ಸ್ವಂತ ಅಣ್ಣನಿರೇ ಇದನ್ನು ಮಾಡುತ್ತಿದ್ದಾನೆ, അന്യരല്ല, ಅನ್ಯರಲ್ಲ, ഒരു കുടുംബത്തിൽ പിറന്നവര്. ಒಂದು ಕುಟುಂಬದಲ್ಲಿ ಹುಟ್ಟಿದವರು സ്തോത്രം. ಸ್ತೋತ್ರ വിറ്റ് കളഞ്ഞു. ಮಾರಿದರು. ഞാൻ ചോദിച്ചു, യോസഫേ ನಂತರವಾಗಿ ನಾ ಕೇಳ್ತೇನೆ, ವಿಷಮ ಯೋಸೇಫನೇ, ಉಂಟೋ? ಏನಾದ್ರೂ ಕೋಪ ಇದೆಯಾ? സ്തോത്രം. വിഷമം, ബേജാറാനാദിയാ? ಏನಾದ್ರೂ ಬೇಸರ ಏನಾದ್ರೂ ಇದೆಯಾ? സ്തോത്രം ചെയ്തല്ലേ? അവൻ പറഞ്ഞു, എനിക്ക് ഒരു വിഷമവും ഇല്ല. ಆಗ ಆತನ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ಏನು ಬೇಸರ ಇಲ್ಲ. അവരെന്നെ പൊട്ടക്കുഴിക്കകത്ത് ഒതുക്കിയപ്പം, ಅವರೆಲ್ಲರೂ ನನಗೆ ನೀರಿಲ್ಲದ ಬಾವಿಯಲ್ಲಿ ಅಡಗಿಸಿದಾಗ എന്റെ ദർശന നിമിത്തം, ನನ್ನ ದರ್ಶನ ദൈവം ನಿಮಿತ್ತವಾಗಿ എനിക്ക് തന്ന വെളിപ്പാട് ದೇವರು നിമിത്തം, ನನಗೆ ಕೊಟ್ಟಂತ ಆ ಒಂದು ಪ್ರಕಟಣೆ അവരെന്നെ ನಿಮಿತ್ತವಾಗಿ പൊട്ടക്കുഴിക്കകത്ത് ഒതുക്കിയപ്പോൾ, ಅವರೆಲ್ಲರೂ ನನ್ನನ್ನು ನೀರಿಲ್ಲದ ಬಾವಿಯಲ್ಲಿ ആ ಹಾಕಿದಾಗಲೂ പൊട്ടക്കുഴി ಆ ಒಂದು ನೀರಿಲ್ಲದ ಬಾವಿ എന്റെ ദർശനത്തിന്റെ ನನ್ನ ದರ್ಶನಕ್ಕೆ പ്രഥമ വാതിലാക്കി ദൈവം ಪ್ರಥಮ മാറ്റി. ಬಾಗಿಲಾಗಿ ನನ್ನ ದೇವರು ഇന്ന് പകൽ ಮಾರ್ಪಡಿಸಿದರು. ദൈവാത്മാവ് അങ്ങനെ ഒരു അരുളപ്പാട് അറിയിക്കുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರಾತ್ಮ ಅದೇ ಪ್ರಕಾರವಾಗಿ ಪ್ರಕಟಿಸುತ್ತಾರೆ. എന്നേക്കുമായി ഒതുക്കാനാ നീ പണി കാണിച്ചതെങ്കിൽ, ಎಂದೆಂದಿಗೂ ನಿನ್ನನ್ನು ಅಡಗಿಸಿ ಬಿಡಬೇಕು ಅಂತೇಳಿ ಅವರು ತೋರಿಸಿರಬಹುದು. എന്നേക്കുമായി നിന്നെ നിരാശനാക്കാനായി പണി കാണിച്ചതെങ്കിൽ, ಎಂದೆಂದಿಗೂ ಸಹ ನಿನ್ನನ್ನು ನಿರಾಶರನ್ನಾಗಿ ಮಾರ್ಪಡಿಸಬೇಕು ಅಂತೇಳಿ ಯೋಚಿಸಿ ಮಾಡಿರಬಹುದು. പരിശുദ്ധാത്മാവ് ഇന്ന് പകൽ ഇടപെടുന്നു. ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, അല്ലെങ്കിൽ അവൻ ചെയ്തത് ಅವರು ಮಾಡಿದ್ದು നിന്നെ തകർക്കാനാണെങ്കിൽ, ನಿನ್ನನ್ನು ಸೋಲಿಸುವುದಕ್ಕಾಗಿರಬಹುದು, നിനക്ക് ദോഷത്തിന് വേണ്ടിയാണെങ്കിൽ, ನಿನ್ನ ದೋಷಕ್ಕಿರಬಹುದು. പരിശുദ്ധാത്മാവ് അത് ಆದ್ರೆ ಪರಿಶುದ್ಧಾತ್ಮನ ഈ ಅದನ್ನು പകൽ നിനക്കത് ഗുണമാക്കി മാറ്റുകയാ. ಈ ಬೆಳಗಿನ ವೇಳೆಯಲ್ಲಿ ನಿನಗೆ ಅನುಕೂಲವಾಗಿ ನನ್ನ ದೇವರು നിനക്കത് ഗുണമായി മാറാൻ പോകുകയാ. ನಿನಗೆ ಅನುಕೂಲವಾಗಿ ನನ್ನ ದೇವರು അവർ ചെയ്തത് ദോഷത്തിന് വേണ്ടിയാണെങ്കിലും, ನಿನಗೆ ಅವರು ಮಾಡಿದ ದೋಷಕ್ಕಾಗಿ പരിശുദ്ധാത്മാവ് അതിന് പകൽ നിനക്ക് ഗുണമാക്കി മാറ്റുകയാ. ಆದ್ರೆ ಪರಿಶುದ್ಧಾತ್ಮ ನಿನಗೆ ಅದನ್ನು ದೋಷವನ್ನು ദൈവം ಅನುಕೂಲವಾಗಿ നിന്നോട് കാണിച്ച വെളിപ്പാടിന്റെ, ದೇವರನಿಗೆ ತೋರಿಸಿದ ಪ್ರಕಟಣೆ ദൈവം ನಿಮಿತ್ತವಾಗಿ, നിന്നോട് പറഞ്ഞ അരുളപ്പാടിന്റെ ದೇವರನಿಗೆ ಕೊಟ್ಟಂತ ಆ ಒಂದು ಪ್ರಕಟಣೆ ನಿಮಿತ್ತವಾಗಿ പ്രഥമ വാതിലാക്കി ദൈവം അതിനെ ಅದು മാറ്റി. ಪ್ರಥಮ ಬಾಗಿಲಾಗಿ ನನ್ನ ದೇವರು ಮಾರ್ಪಡಿಸಿ ചേട്ടന്മാരെ, ಅಣ್ಣಂದಿರೇ, നിങ്ങൾക്കത് പൊട്ടക്കുഴിയാ. ನೀವು ಆ ಒಂದು ಬಾವಿಯಲ್ಲಿ ಹಾಕಿರಬಹುದು. പക്ഷെ ദർശനമുള്ള എനിക്ക്
ದರ್ಶನ ಇರುವಂತ ನನಗೆ എനിക്കത് പൊട്ടക്കുഴിയല്ല, ಅದು ಒಂದು ನೀರಿಲ್ಲದ ಬಾವಿ അതല്ല ಅಲ್ಲ, ദർശനത്തിന് പ്രഥമ വാതില. ಅದು ಆ ದರ್ಶನದ ಮೊದಲ ಒಂದು ಹಂತವಾಗಿರುತ್ತದೆ. ഇവിടെ നിന്നും ഞാൻ കര കയറും. ಇಲ್ಲಿಂದ ನಾನು ಎದ್ದೇಳುತ್ತೇನೆ. ഇനി എനിക്കൊരു പൊട്ടക്കുഴി വെളിപ്പെടത്തില്ല. ಇಲ್ಲಿ ಯಾವ ಕಾಲಕ್ಕೂ ನೀರಿಲ್ಲದ ഈ ಬಾವಿ പൊട്ടക്കുഴി ഇവിടെ കൊണ്ട് അവസാനിക്കുകയാ. ಇಲ್ಲಿ ಅದು ಮುಗಿಯುತ್ತದೆ. ഇനി ഞാൻ ഇതിനകത്ത് വീഴത്തില്ല. ಇನ್ನು ಅದರೊಳಗಡೆ ಬೀಳುವುದಿಲ್ಲ. ഇവിടെ നിന്നും ഞാൻ കര കയറും. ನಾನು ಇಲ್ಲಿಂದ ನನ್ನ ಮೇಲಕ್ಕೆ ಹೋಗಿ എന്റെ ಹೋಗುತ್ತೇನೆ. ദൈവം എന്നെ കര കയറ്റും. ನನ್ನ ದೇವರು ನನ್ನನ್ನು ಮೇಲಕ್ಕೆ ഒരിക്കലും മടങ്ങി വരാത്ത, ಯಾವ ಕಾಲಕ್ಕೂ ಹಿಂತಿರುಗಿ ഒരിക്കലും അകപ്പെടുത്താൻ കഴിയാത്ത ಯಾವುದು ಸಾಗಲಿಸಲಾಗದ ഒരു വഴിയിലേക്ക് ദൈവം എന്നെ നടത്തും. ಒಂದು ಮಾರ್ಗದಲ್ಲಿ ದೇವರು ನನ್ನ ನಡೆಸುತ್ತಾನೆ. ഇന്നത്തോടുകൂടി ಇಲ್ಲಿಯವರೆಗೂ നിന്റെ പൊട്ടക്കുഴി ഇവിടെ അവസാനിക്കുകയാ. ಇಲ್ಲಿಯೇ ನಿನ್ನ ನೀರಿಲ್ಲದ ಬಾವಿ നിന്റെ ಮುಕ್ತಾಯವಾಗುತ್ತದೆ. പദ്ധതി ഇവിടെ പൊളിയുകയാ. ನಿನ್ನ ಪದ್ಧತಿ ಇಲ್ಲಿಯೇ പക്ഷെ ഇവിടെ ಮುಕ್ತಾಯವಾಗುತ್ತದೆ. നിന്നും ഞാൻ കര കയറുന്നതാ ಆದರೆ ಇಲ್ಲಿಂದ ನಾನೆಲ್ಲ എന്റെ ಹತ್ತುವಂತದ್ದು വാഗ്ദത്ത വഴിയിലേക്കാ. ನನ್ನ ವಾಗ್ದಾನದ ಮಾರ್ಗಗಳು. ഇന്ന് പകൽ വിശ്വസിക്കുന്നുണ്ടെങ്കിൽ, ಈ ಬೆಳಗಿನ ವೇಳೆ ನೀನು ನಂಬುವುದಾದರೆ, ഏറ്റെടുക്കുന്നുണ്ടെങ്കിൽ, ഇന്ന് ಸ್ವೀಕರಿಸುತ್ತಿರುವುದಾದರೆ, പകൽ ഏറ്റെടുത്തോ ദൈവ മക്കൾ, ಸ್ವೀಕರಿಸಿರಿ ದೇವರ ಮಕ್ಕಳೇ. നിന്റെ പദ്ധതി ഇവിടെ കൊണ്ട് അവസാനിക്കും. ಈ ನಿನ್ನ ಪದ್ಧತಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. എന്റെ പദ്ധതി അവസാനിക്കത്തില്ല. ನಿನ್ನ ಆದರೆ ದೇವರ ಪದ್ಧತಿ ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. അത് ഇവിടെ പ്രാരംഭമാകും. ಅದು ಇಲ್ಲಿ ಪ್ರಾರಂಭವಾಗುತ್ತದೆ. അത് ഇവിടെ കൊണ്ട് ആരംഭമാകും. ಅದು ಇಲ್ಲಿಂದ ಆರಂಭವಾಗುತ್ತದೆ. അതിൽ ഇവിടെ കൊണ്ട് തുറക്കപ്പെടുകയാ. ಆ ಬಾಗಿಲು ಇಲ್ಲಿಂದ ತೆರೆಯಲು അത് ಹೋಗುತ್ತದೆ. ഇന്നും നാളെ അവസാനിക്കുന്നതല്ല. ಅದು ಇವತ್ತು ಮುಕ್ತು ನಾಳೆ അതിന്റെ ಮುಕ್ತಾಯವಾಗುವುದಲ್ಲ. പൂർത്തീകരണം വെളിപ്പെടുന്നത് ಅದರ വരെ, ಪೂರ್ತೀಕರಣವಾಗುವವರೆಗೂ, ആ വാഗ്ദത്തത്തിലേക്ക് എത്തപ്പെടുന്നത് വരെ, ಆ ವಾಗ್ದಾನದ ಒಳಗಡೆ ಪ್ರವೇಶ ഒന്നിനു ಮಾಡುವವರೆಗೂ, പുറകെ ഒന്നായി ಒಂದರ ನಂತರ ಒಂದಾಗಿ എനിക്ക് ഈ വാതിൽ തുറക്കപ്പെടുക തന്നെ ಆ ചെയ്യുമെന്ന് ಒಂದು ಬಾಗಿಲು ನನಗೋಸ್ಕರವಾಗಿ ತೆರೆಯುವವನಾಗಿರುತ್ತಾನೆ. ഇന്ന് പകൽ പരിശുദ്ധാത്മ ಈ ഉറപ്പിക്കുകയാണ്. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು അത് ದೃಢೀಕರಿಸುತ್ತಿದ್ದಾನೆ. വിശ്വസിക്കുന്നവർക്കായി സ്വത്രം, ಅದು ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഏറ്റെടുക്കുന്നവർക്കായി സ്വത്രം, ಸ್ವೀಕರಿಸುತ್ತಿರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ഇന്ന് ಸಲ್ಲಿಸುತ್ತೇನೆ. പകൽ ಈ ಬೆಳಗಿನ ವೇಳೆಯಲ್ಲಿ ಆತ್ಮದಲ್ಲಿ അതിനെ പ്രാപിക്കുന്നവർക്കായി ಅದನ್ನು സ്വത്രം. ಹೊಂದಿಕೊಳ್ಳುತ್ತಿರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഞാൻ ചോദിച്ചു, യോസഫേ ನಾನು ಕೇಳ್ತೇನೆ, ಯೋಸೇಫನೇ എങ്ങോട്ടാ പോക്ക്? ಎಲ್ಲಿಗೆ ಹೋಗ್ತಾ ಇದೀಯಾ? മറുപടി, ಉತ್ತರ, മിസ്രൈമിലേക്ക്. ಐಗುಪ್ತಕ್ಕೆ ಹೋಗ್ತಾ ಇದ್ದೇನೆ. സ്തോത്രം ചെയ്യുന്നു. ಸ್ತೋತ್ರ. എന്റെ കറ്റ ನನ್ನ ಒಂದು ಯೋಚನೆ നിവർന്ന് നിന്നിട്ട് ಎದ್ದು ನಿಂತುಕೊಂಡು ചേട്ടന്മാരുടെ കറ്റകൾ, ಅಣ್ಣಂದಿರ ಆ ಒಂದು ಬತ್ತಳಿಕೆ, എന്റെ കറ്റ നമസ്കരിക്കണമെങ്കിൽ ನನ್ನ ಒಂದು ಬತ್ತಳಿಕೆಗೆ ಅದನ್ನು ಬಾಗಬೇಕಾದರೆ ഞാൻ മിസ്രൈമിൽ ചെന്നേ പറ്റൂ. ನಾನು ಐಗುಪ್ತ ದೇಶಕ್ಕೆ ಹೋಗಲೇಬೇಕು. ಸ್ತೋತ್ರ. ಸ್ತೋತ್ರ. ഞാൻ മിസ്രൈമിൽ പോകണമെങ്കിൽ ನಾನು ಆ ಒಂದು ಐಗುಪ್ತ ದೇಶಕ್ಕೆ ಹೋಗಬೇಕಾದರೆ ഞാൻ പൊട്ടക്കുഴി വീഴണം. ನಾನು ಈ ನೀರಿಲ್ಲದ ಬಾವಿ ಒಳಗಡೆ ಬೀಳಲೇಬೇಕು. ಸ್ತೋತ್ರ ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. തകർക്കാനാണെങ്കിലും, ಆ ಮುರಿಯಲ್ಪಟ್ಟ ಅವಸ್ಥೆ ಇದ್ರೂ ಸಹ, തകർക്കാനാണെങ്കിലും, ഉടയ്ക്കാനാണെങ്കിലും ಒಡೆಯಲ್ಪಡುವುದಕ್ಕೆ ಆದ್ರೂ ಸಹ, സ്തോത്രം ചെയ്തല്ല, നിന്നെ ഒന്നുമല്ലാതാക്കി ನಿನ್ನನ್ನು മാറ്റാനാണെങ്കിലും, ಏನು ಇಲ್ಲದವನಾಗಿ ಮಾರ್ಪಡಿಸಬೇಕು ಅಂತ ನಿನ್ನ ಯೋಚನೆ ಹಾಕಿದ್ರು ಸಹ, നശിപ്പിക്കാനാണെങ്കിലും, ನಿನ್ನ ದರ್ಶನವನ್ನು ಪರಿಪೂರ್ಣವಾಗಿ ನಾಶಪಡಿಸಬೇಕು ಅಂತ ಯೋಚನೆ ಮಾಡಿದ್ರು ಸಹ, പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, ഇതിനൊക്കെ വേണ്ടി ആ ചേട്ടന്മാർ ചെയ്തത്, ನಿನಗೆ ಇದೆಲ್ಲವೂ ನಿನಗೋಸ್ಕರವಾಗಿ ಬೇಕಾಗಿ ಅವರು ಮಾಡಿದ್ದಾರೆ. പക്ഷേ ഇന്ന് പകൽ ദൈവാത്മാവ് ಆದರೆ ഇടപെടുകയാണ്. ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮನು ಹೇಳುವುದೇನೆಂದರೆ, ദൈവം റൂട്ട് അങ്ങോട്ട് തിരിച്ചു. ದೇವರ ಆತ್ಮನು ಅದರ ಎಲ್ಲಾ ಮಾರ್ಗಗಳನ್ನು സ്തോത്രം. ಬೇರೆ എന്നിട്ട് അത് നിനക്ക് ತಿರುಗಿಸುತ್ತಿದ್ದಾನೆ. നന്മയ്ക്ക് കാരണമാക്കി മാറ്റുകയാണ്. ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿ ಅದೆಲ್ಲವೂ ಮಾರ್ಪಾಡಾಗುತ್ತದೆ. വിശ്വസിക്കുന്നുണ്ടോ? ദൈവ മക്കൾ ഒരു ആമേൻ പറഞ്ഞു. ನಂಬುವುದಾದರೆ ದೇವರ ಮಕ್ಕಳು ಆಮೇನ್ ಅಂತ ಸ್ವೀಕರಿಸಿರಿ. ಆಮೇನ್. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. വിശ്വസിക്കുന്ന ദൈവജനത്തിന് വേണ്ടി ഇന്ന് പകൽ അത് വ്യാപരിക്കുകയാണ്. ನಂಬುವಂತ ದೇವರ ಮಕ್ಕಳಿಗೋಸ್ಕರವಾಗಿ ಅದು ಕಾರ್ಯಗಳನ್ನು ಮಾಡುವಂತದ್ದಾಗಿರುತ್ತದೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ഞാൻ ചോദിച്ചു, യോസഫേ ನಾನು ಕೇಳ್ತೇನೆ, ಯೋಸೇಫನೇ എന്തോ കൊണ്ടാ പോകുന്നത്? ಯಾಕೆ ನೀನು ಹೋಗ್ತಾ ಇದೀಯಾ? സുഗന്ധദ്രവ്യങ്ങൾ കൊണ്ട്. ಸುಗಂಧ ದ್ರವ್ಯಗಳೊಂದಿಗೆ. സ്തോത്രം. ಸ್ತೋತ್ರ. ഞാൻ ഇങ്ങനെ പറയാം, ನಾನು ಈ ರೀತಿಯಲ್ಲಿ ಹೇಳುತ್ತೇನೆ, സ്തോത്രം ചെയ്തു. നിന്റെ മേലൊരു അഭിഷേകം ഉണ്ടെങ്കിൽ, ನಿನ್ನ ಮೇಲೆ ಒಂದು ಅಭಿಷೇಕ നിന്റെ ಇರುವುದಾದರೆ, മേലൊരു ನಿನ್ನ വെളിപ്പാടുണ്ടെങ്കിൽ, ಮೇಲೆ ಒಂದು ಪ್ರಕಟಣೆ നിന്റെ ಇರುವುದಾದರೆ, മേലൊരു ദർശനം ನಿನ್ನ ಮೇಲೆ ಒಂದು ದರ್ಶನ ಇರುವುದಾದರೆ, ಹಲ್ಲೆಲೂಯಾ. ഹല്ലേലൂയ. നീ ഒരു അടിമയായി പോകേണ്ടി വന്നാലും, ನೀನು ಒಂದು ದಾಸನ ರೂಪದಲ್ಲಿ ಹೋದ್ರೂ ಸಹ, സ്തോത്രം ചെയ്തു. ഹല്ലേലൂയ. നിന്റെ മേൽ ನಿನ್ನ ಮೇಲೆ ഒരു സൗരഭ്യവാസനമുണ്ട്. ಆ ಒಂದು ಸೌರಭ್ಯ ವಾಸನೆ ನಿನ್ನ ಮೇಲೆ ಇದೆ. ಸುಗಂಧ ವಾಸನೆ ನಿನ್ನ ಮೇಲೆ ಇರ್ತದೆ. ನಮ್ಮವರು ದೇವರ ಮಕ್ಕಳು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಹಲ್ಲೆಲೂಯಾ. ഒരു പക്ഷേ ചേട്ടന്മാർ നിന്നെ അടിമയാക്കിയായിട്ട് ಒಂದು ಪಕ್ಷ ನಿನ್ನ ಅಣ್ಣಂದಿರೆಲ್ಲವೂ ನಿನ್ನನ್ನು ದಾಸತ್ವದ ರೀತಿಯಲ್ಲಿ ನಿನ್ನನ್ನು ಕಳಿಸಿರಬಹುದು. ಪರಿಶುದ್ಧಾತ್ಮ ಹೇಳುವುದೇನೆಂದರೆ, നീ സാധാരണക്കാരുടെ കൂട്ടത്തിലല്ല ನೀನು നിൽക്കുന്നത്. ಸಾಧಾರಣವಾದಂತ ವ್ಯಕ್ತಿಗಳ ಕೂಟದಲ್ಲಿ ಅಲ್ಲ. അല്ലല്ലോ സാധാരണ ഒരു അടിമയല്ല. ನೀನು ಸಾಧಾರಣವಾದಂತ ಒಂದು നീ ದಾಸತ್ವ ನೊಗದಲ್ಲಿ ಅಲ್ಲ. സുഗന്ധദ്രവ്യങ്ങൾ ചുമക്കുന്നവനാ. ನೀನು ಸುಗಂಧ ದ್ರವ್ಯಗಳನ್ನು ಹೊತ್ತುಕೊಂಡು ಹೋಗುವವನು. ಹಲ್ಲೆಲೂಯಾ. അതിന്റെ അർത്ഥം എന്താന്ന് ചോദിച്ചാ, ಅದರ ಅರ್ಥ ಏನು ಅಂತ ಹೇಳಿ ಕೇಳುವುದಾದರೆ, ദുർഗന്ധമാകാൻ എന്റെ ചേട്ടന്മാർ ഇത് ചെയ്തതെങ്കിൽ, ಅಯ್ಯೋ ದುರ್ವಾಸನೆ ಬರಬೇಕಂತ ಹೇಳಿ ನಿನ್ನನ್ನು ಅಣ್ಣಂದಿರೆಲ್ಲರೂ ಪ್ರಯತ್ನ എന്റെ ദൈവം അത് ಮಾಡಿದ್ರು. സൗരഭ്യവാസനയാക്കി മാറ്റി. ನನ್ನ ದೇವರು ನಿನ್ನನ್ನು ಸುವಾಸನೆಯನ್ನಾಗಿ ಮಾರ್ಪಡಿಸುವವನಾಗಿರುತ್ತಾನೆ. ಹಲ್ಲೆಲೂಯಾ. നീ ചുമക്കുന്നതാ ನೀನು ಹೊತ್ತುಕೊಂಡು ಹೋಗುತ್ತಿರುವಂತದ್ದು സൗരഭ്യവാസനയാ. ಆ ಒಂದು ಸುವಾಸನೆ ಆಗಿರುತ್ತದೆ. ദുർവാസനയ്ക്ക് വേണ്ടിയാ ചെയ്തതെങ്കിലും, ದುರ್ವಾಸನೆಗೋಸ್ಕರವಾಗಿ ನೀನು ಅದನ್ನು ಮಾಡಿದ್ದಾನೆ എന്റെ ಸಹ. ദൈവം അത് ನನ್ನ സൗരഭ്യവാസനയാക്കി. ದೇವರು ಅದನ್ನು ಸುವಾಸನೆಯನ್ನಾಗಿ ಮಾರ್ಪಡಿಸುವವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. എന്റെ ദൈവത്തിന്റെ പദ്ധതി എത്ര വലുതാ. ನನ್ನ ದೇವರ ಪದ್ಧತಿ ಎಷ್ಟು ದೊಡ್ಡದಾಗಿದೆ. സ്തോത്രം.
ಸ್ತೋತ್ರ. ചരിത്രങ്ങളൊക്കെ നമുക്ക് നന്നായിട്ട് അറിയാം. ചರಿത്രയിലും ಚೆನ್ನಾಗಿ ಗೊತ್ತುಂಟು. ഹല്ലേലൂയ. ഹല്ലേലൂയ. പോത്തിഫറിന്റെ വീട്ടിൽ ചെന്നു. ಪೋಟಿಫರನ ಮನೆಗೆ ಹೋದನು. അവന്റെ ഭാര്യയുമായിട്ട് ചെറിയൊരു പ്രശ്നമുണ്ടായി. ಆತನ ಹೆಂಡತಿ ಮೂಲಕವಾಗಿ ಒಂದು ಸಮಸ್ಯೆ ಉಂಟಾಯಿತು. അല്ലെങ്കിൽ കാരാഗ്രഹത്തിനകത്തേക്ക് പോയി. ಕಾರಾಗೃಹದ ಒಳಗಡೆ ಹೋದನು. ഞാൻ ഇന്നലെ രാവിലെ ആ ഭാഗം ഒന്ന് ചിന്തിച്ചപ്പോൾ ನಾನೇನೆ ರಾತ್ರಿಯಲ್ಲಿ ಆ ಒಂದು ಭಾಗವನ್ನು ಯೋಚಿಸುತ್ತಿರುವಾಗ, ಬೆಳಗ್ಗೆ ಕ್ಷಮಿಸಿ, ಈ ಬೆಳಗಿನ ವೇಳೆಯಲ್ಲಿ ನಾನು ಅದನ್ನು ಯೋಚಿಸುತ್ತಿರುವಾಗ, സ്തോത്രം ചെയ്ത് ഞാൻ ആ ഭാഗം ഒന്ന് ചിന്തിച്ചപ്പോൾ ನಾನು ಆ ಭಾಗವನ್ನು ಯೋಚಿಸುತ್ತಿರುವಾಗ അവിടെ എന്താ ಎഴുതി വെച്ചിരിക്കുന്നതെന്ന് അറിയാമോ? ಅಲ್ಲಿ ಏನು ಬರೆಯಲ್ಪಟ್ಟಿದೆ ಗೊತ್ತುಂಟಾ? ഇവനെ തടവിലാക്കി ಇವನನ್ನು ಆ ಸೆರೆಮನೆಯಲ್ಲಿ ಹಾಕಿ രാജാവിന്റെ ರಾಜನ അല്ലല്ലോ ಸೇನೆಗಳನ್ನು പാർപ്പിക്കുന്ന തടവിൽ അവനെ ആക്കിയിരിക്കുന്നത്. ನೋಡುವಂತಹವರ ಮಧ್ಯದಲ್ಲಿ ಹಾಕಿಸಿ അവിടെ ഇങ്ങനെ എഴുതിയിരിക്കുന്നേ, ಅಲ್ಲಿ ಈ ರೀತಿಯಲ್ಲಿ ಪಡೆಯಲ್ಪಟ್ಟಿದೆ. കാരാഗ്രഹ പ്രമാണി, ಕಾರಾಗೃಹದ ಯಜಮಾನನು കാരാഗ്രഹത്തിനകത്ത് ಆ ಕಾರಾಗೃಹದ ಒಳಗಡೆ ಯೋಸೇಫನನ್ನು ഒന്നാമനാക്കി നിർത്തി, ಮೊದಲೇ ಮುಖ್ಯಸ್ಥನಾಗಿ ಮಾರ್ಪಡಿಸಿದನು. ಹಾಗಾದರೆ ಅದರ ಅರ್ಥವೇನೆಂದರೆ ಕಾರಾಗೃಹದ ಆ ಒಂದು ಯಜಮಾನನಿಗೆ തിരിഞ്ഞു നോക്കേണ്ട ആവശ്യമില്ല, ಆ ಕಡೆ ತಿರುಗಿ ನೋಡುವಂತ ಅವಶ್ಯಕತೆ ಬರಲಿಲ್ಲ. ಬೇರೆ ಎಲ್ಲಾ ಕಾರ್ಯಗಳನ್ನು ಯೋಸೇಫನೇ ಮಾಡುತ್ತಾ ಇದ್ದನು. എന്താ ഇതിന്റെ കാരണം? ನಾನು ಹೇಳುತ್ತೇನೆ, ಏನಿದು ಕಾರಣ? ഒറ്റ മറുപടിയാ, ಒಂದೇ ಒಂದು ಉತ್ತರ. ಮಗುವೆ, ദർശനമുള്ള നീ ದರ್ಶನ ಇರುವಂತ ನೀನು കാരാഗ്രഹത്തിനകത്ത് പോയാൽ ಕಾರಾಗೃಹದ ಒಳಗಡೆ അവിടെയും നിനക്കൊരു സ്ഥാനം ദൈവം വെച്ചിട്ടുണ്ട്. ಅಲ್ಲಿ ಸಹ ದೇವರು ನಿನಗೋಸ್ಕರವಾಗಿ ಒಂದು ಸ್ಥಾನವನ್ನು ಇಟ್ಟಿರುತ್ತಾನೆ. നിനക്കൊരു മാന്യത ദൈവം ಅಲ್ಲಿ വെച്ചിട്ടുണ്ട്. ಸಹ ದೇವರು ನಿನಗೆ ಮಾನ್ಯತೆಯನ್ನು ಇಟ್ಟಿರುತ್ತಾನೆ. അവിടെ നിനക്കൊരു വാഗ്ദത്തം ദൈവം വെച്ചിട്ടുണ്ട്. ಅಲ್ಲಿ ಸಹ ದೇವರು ನಿನಗೋಸ್ಕರವಾಗಿ ಒಂದು ವಾಗ್ದಾನವನ್ನು അവിടെയും നിനക്കൊരു അധികാരം ദൈവം വെച്ചിട്ടുണ്ട്. ಅಲ್ಲಿ ಸಹ ದೇವರು ನಿನಗೆ ಒಂದು ಅಧಿಕಾರವನ್ನು ಇಟ್ಟಿರುತ್ತಾನೆ. ഒന്നുകൂടെ ഇറങ്ങി പറഞ്ഞാൽ ಇನ್ನೊಂದನ್ನು ನಾನು ಹೇಳುತ್ತೇನೆ, എവിടൊക്കെ കൊണ്ടിട്ടാലും ಎಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗಿ നിന്റെ മേലുള്ള അധികാരവും ನಿನ್ನ ಮೇಲಿರುವಂತ നിന്റെ ಅಧಿಕಾರ, മേലുള്ള വാഗ്ദത്തവും ನಿನ್ನ ಮೇಲಿರುವಂತ ಆ നിന്റെ ವಾಗ್ದಾನ, മേലുള്ള ദൈവശക്തി ನಿನ್ನ ಮೇಲಿರುವಂತ ಆ ಒಂದು ಅದು ದೈವಿಕ കുറഞ്ഞു പോകാൻ ദൈവം ಅದು അനുവദിക്കത്തില്ല. ಕಡಿಮೆ ಆಗುವುದಕ್ಕೆ ನನ್ನ ದೇವರು ಬಿಟ್ಟು ಕೊಡುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. അവിടെ ഇങ്ങനെ എഴുതി ಅಲ್ಲಿ ಈ വെച്ചിരിക്കുന്നത്, ರೀತಿಯಲ್ಲಿ ಬರೆಯಲ್ಪಟ್ಟಿದೆ, യഹോവ അവനോട് കൂടെ ഉണ്ടായിരുന്നു. ಯೆಹೋವನು ಅವನ ಜೊತೆಯಲ್ಲೇ ಇದ್ದನು. ദൈവം നമ്മോട് കൂടെ ഉണ്ടെങ്കിൽ, ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ, ദൈവത്തിന്റെ സാന്നിധ്യം നമ്മോട് കൂടെ ದೇವರ ഉണ്ടെങ്കിൽ, ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿ ಇರುವುದಾದರೆ, ഹല്ലേലൂയ, ಹಲ್ಲೆಲೂಯಾ, നമ്മുടെ മേലെ ഒരു അധികാരം കൂടെ ഇറങ്ങി വരും. ನಮ್ಮ ಮೇಲೆ ಒಂದು ಅಧಿಕಾರ ಇಳಿದು ಬರುತ್ತದೆ. അധികാരത്തെ ಅಧಿಕಾರವನ್ನು മറ്റൊരുത്തരെ തകർക്കാൻ ಬೇರೆ പറ്റത്തില്ല. ಯಾರು ಸಹ ಕೆಡವಿ ಹಾಕಲು ಸಾಧ್ಯವಿಲ್ಲ. ഹല്ലേലൂയ. ಹಲ್ಲೆಲೂಯಾ. ദേശത്തെ ക്ഷാമം വെളിപ്പെട്ടു. ದೇಶದಲ್ಲಿ ಕ್ಷಾಮಗಳು ಉದ್ಭವಿಸಿತು. കാരാഗ്രഹത്തിൽ കിടക്കുമ്പോൾ പറഞ്ഞ് ഞാൻ പ്രാർത്ഥിക്കാം. ಆ ಒಂದು ವಿಷಯವನ್ನು ಹೇಳಿ ಪ್ರಾರ್ಥಿಸಲು എനിക്ക് ഈ ಹೋಗುತ್ತೇನೆ. വിഷയം തീർക്കാൻ പറ്റത്തില്ല. ನಾನು ಈ ವಿಷಯವನ್ನು ಮುಗಿಸಲು എനിക്ക് ಸಾಧ್ಯವಿಲ್ಲ. അനുവദിച്ച സമയം തീരുന്നു. ನನಗೆ ಅನುಮತಿಸಿದ ಸಮಯ ಮುಕ್ತಾಯವಾಯಿತು. മാത്രം ಆದ್ದರಿಂದ ಒಂದು ಭಾಗವನ್ನು ಮಾತ್ರ ಹೇಳುತ್ತೇನೆ. എനിക്ക് ഒത്തിരി ഭാഗങ്ങളിലേക്ക് കയറി ഇറങ്ങി പോകണമെന്ന് ಅನೇಕ ആഗ്രഹമുണ്ടായിരുന്നു. ಭಾಗಗಳನ್ನು ನಾನು ಇಳಿದು ಹೋಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿ ಆಸೆ ಇದೆ. സ്തോത്രം ചെയ്തല്ലോ, ആ ഭാഗങ്ങളിലേക്ക് ഞാൻ ഇന്ന് പകൽ ಆ പ്രവേശിക്കുന്നു. ಎಲ್ಲ ಭಾಗಕ್ಕೂ ನಾ ಪ್ರವೇಶ ಮಾಡುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. കാരാഗ്രഹത്തിൽ കിടക്കുമ്പോൾ ಕಾರಾಗೃಹದಲ್ಲಿ ಇರುವಾಗಲೂ ಸಹ രണ്ടുപേരും സ്വപ്നം കണ്ടു. ಆ ಇಬ್ಬರು ಆ ಒಂದು ಸ್ವಪ್ನವನ್ನು ಕಂಡರು. സ്തോത്രം. ഒരു ദിവസം രാവിലെ ಒಂದು ದಿನ ಬೆಳಿಗ್ಗೆ രണ്ടുപേരുടെ മുഖം വാടിയിരിക്കുന്നത് ಇಬ್ಬರ ಮುಖವು ಬಹಳ ಆ ಒಂದು ಬೇಸರದಲ್ಲಿರುವುದನ್ನು ಕಂಡನು. ഇന്ന് പകൽ ഞാനൊരു ദൂതുകൂടെ പറയാം. ಈ ಬೆಳಗಿನ ವೇಳೆಯಲ್ಲಿ ನಾವು ಒಂದು ಆಲೋಚನೆಯನ್ನು ಹೇಳುತ್ತೇನೆ. ദർശനമുള്ള നീ ದರ್ಶನ ಇರುವಂತ ನೀನು കാരാഗ്രഹത്തിനകത്ത് പോയാൽ ಕಾರಾಗೃಹದ ಒಳಗಡೆ ಹೋದ್ರು ಸಹ വാടിയ മുഖങ്ങൾക്ക് ಕೆಲವೊಂದು ಬಾಡಿ ಹೋದಂತ നീ ಮುಖಕ್ಕೆ ഒരു ആശ്വാസമായി ನೀವು ಒಂದು ಆದರಣೆಯಾಗಿರುತ್ತೀಯ. ഇന്ന് പകൽ ദൈവാത്മാവ് അങ്ങനെ ಈ അരുളപ്പാടറിയിക്കുന്നു. ಬೆಳಗಿನ ವೇಳೆಯಲ್ಲಿ ದೇವರಾತ್ಮ ಅದೇ ರೀತಿಯಲ್ಲಿ ಆಲೋಚನೆ ನೀಡುತ್ತಿದ್ದಾನೆ. മുഖത്തെ മാറ്റാൻ, ಕೆಲವೊಬ್ಬರ ಬಾಡಿ ಹೋದಂತ ಮುಖವನ್ನು ಬದಲಾಯಿಸುವುದಕ್ಕೋಸ್ಕರವಾಗಿ, ಕೆಲವೊಂದು ನಿರಾಶೆಯನ್ನು ನೀಗಿಸುವುದಕ್ಕಾಗಿ, ಕೆಲವೊಬ್ಬರ ಕಣ್ಣೀರನ್ನು ನೀಗಿಸುವುದಕ್ಕಾಗಿ ನನ್ನ ದೇವರು ನಿನ್ನನ್ನು ಆಲಿಸ ಉಪಯೋಗಿಸಲಾಗಿರ್ತಾನೆ. ಕಾರಾಗೃಹದಲ್ಲಿಯೂ. ಹಲ್ಲೆಲೂಯಾ. ചേട്ടന്മാരെ, ಅಲ್ಲೋ ಅಣ್ಣಂದಿರೇ, ഒതുക്കാൻ പറ്റത്തില്ല, എന്നെ ನಿಮಗೆ ಅಡಗಿಸುವುದಕ್ಕೆ നിങ്ങൾക്കെന്നെ ಸಾಧ್ಯವಿಲ್ಲ. അതിരിട്ട് മാറ്റാൻ പറ്റത്തില്ല. ನಿಮಗೆ ಆ ಒಂದು ಅದಿರುಗಳನ್ನು നിങ്ങൾക്കെന്നെ ಹಾಕಿ ಅಗುಳಿಗಳನ್ನು ബന്ധിച്ചു ಹಾಕಿ മാറ്റാൻ ಬಂಧಿಸಿಡಲು പറ്റത്തില്ല. ಸಾಧ್ಯವೇ ಇಲ್ಲ. നിങ്ങൾക്കെന്നെ ബന്ധിച്ചു മാറ്റാൻ പറ്റത്തില്ല. ನೀವು ಯಾರು ಸಹ ನನ್ನನ್ನು ಬಂಧಿಸಿ ಅಡಗಿಸುವುದಕ್ಕೆ നിങ്ങൾക്കെന്നെ ಸಾಧ್ಯವಿಲ್ಲ. തടയിട്ട് മാറ്റാൻ പറ്റത്തില്ല. ನಿಮಗೆ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ഇത് പൊട്ടി ഞാൻ പുറത്തു വരും. ಇದನ್ನು ಒಡೆದು ನಾ ಹೇಗಾದವರೆಗೆ ഈ ಬಂದೇ പകൽ ಬರ್ತೇನೆ. വിശ്വസിക്കുന്നവർക്കായി സ്തോത്രം. ಈ ಬೆಳಗಿನ ವೇಳೆ ನಮ್ಮ ಒಂದು ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഒറ്റ ദർശനം കൊണ്ട് കാരാഗ്രഹത്തിൽ വന്നു. ಒಂದೇ ಒಂದು ದರ್ಶನದಿಂದ ಅವನು ಕಾರಾಗೃಹದ ಒಳಗಡೆ ಬಂದನು. അതേ സ്വപ്നം കൊണ്ട് ಅದೇ ಸ್ವಪ್ನದಿಂದ എന്റെ ദൈവം തന്നെ കാരാഗ്രഹത്തിൽ നിന്ന് പുറത്തു കൊണ്ടുവരും. ನನ್ನ ದೇವರು ಆ ಒಂದು ಕಾರಾಗೃಹದಿಂದ ಹೊರಗೆ ತರುತ್ತಿದ್ದಾನೆ. രണ്ടുപേരോടും മറുപടി പറഞ്ഞു. ಇಬ್ಬರಿಗೆ ಸದುತ್ತರವನ್ನು ಕೊಟ್ಟನು. ഒരുത്തൻ രാജാവിന്റെ ജോലിയിൽ പ്രവേശിച്ചു. ಒಬ್ಬನು ರಾಜನ ಆ ಒಂದು ಕೆಲಸಕ್ಕೆ ಪುನಃ ಆತನು ಹೋಗ್ತಾನೆ. ഒരുത്തനെ കൊന്നുകളഞ്ഞു. ಒಬ್ಬನನ್ನು ಕೊಂದಾಕಿದರು. ഹല്ലേലൂയ. ಹಲ್ಲೆಲೂಯಾ. ഓർക്കണ്ടെന്നവരെ ഓർത്തില്ല. ಅವರು ನೆನಪು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದವರು ನೆನಪು ಮಾಡಿಕೊಳ್ಳಲಿಲ್ಲ. അവര് മറന്നു. ಅವರು ಸಮರ್ಥೋದರು. സ്തോത്രം ചെയ്തു. ഓർക്കാമെന്നൊക്കെ പറഞ്ഞാ പോയത്. ನೆನಪು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಹೋದವರು. പക്ഷെ ഓർത്തില്ല. ಆದ್ರೆ ಅವರು ನೆನಪು ಮಾಡಿಕೊಳ್ಳಲಿಲ್ಲ. മനുഷ്യർ ഓർക്കണ്ട. ಮನುಷ್ಯರು ನೆನಪು ಮಾಡಿಕೊಳ್ಳಬೇಡ. ದೇವರು ನಿನ್ನ ನೆನಪು ಮಾಡಿಕೊಳ್ಳುತ್ತಾನೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. മനുഷ്യൻ തന്നെ ഓർക്കണ്ട. ಮನುಷ್ಯರು ನೆನಪು ಮಾಡಿಕೊಳ್ಳುವುದು ಬೇಡ. മനുഷ്യൻ മറക്കട്ടെ. ಮನುಷ್ಯರು ಎಷ್ಟೇ ಮರೆಯಲಿ, അവരവരുടെ തിരക്കിന്റെ പുറത്ത് പോകട്ടെ.
ಎಲ್ಲರೂ ಅವರವರ ರೀತಿಯಲ್ಲಿ ಹೋಗಲಿ. പക്ഷെ നിന്നെ കാണിച്ച ഒരു ദൈവമുണ്ടല്ലോ, ಆದರೆ ನಿನಗೆ ತೋರಿಸಿದ ಒಂದು ದೇವರಿದ್ದಾನೆ ತಾನೆ. നിന്നെ ഇവിടെ വരെ കൊണ്ടെത്തിച്ച ഒരു ദൈവമുണ്ടല്ലോ, ಎಲ್ಲಿಯವರೆಗೂ ನಂಬಿಗಸ್ತನಾಗಿ ನಡೆಸಿದ ಆ ದೈವ ನಿನ್ನ ಮರೆಕತ್ತಿಲ್ಲ. ಆ ದೇವರು ಎಂದಿಗೂ ಸಹ ನಿನ್ನ ಮರೆತು ಹೋಗುವುದಿಲ್ಲ. ನಾವೆಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚೋಣ. എല്ലാ കണ്ണുകളും അടയ്ക്കാം. ನಾವೆಲ್ಲರೂ ಸಹ ಕಣ್ಣುಗಳನ್ನು ഞാൻ ഈ ദൈവ ശബ്ദത്തെ ഇവിടെ പിടിച്ചു നിർത്തുകയാ. ದೇವರ ಶಬ್ದವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. എല്ലാ കണ്ണുകളും അടയ്ക്കാം. ನಾವೆಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚೋಣ. മനുഷ്യൻ മറക്കട്ടെ, ಮನುಷ್ಯರು ಮರೆಯಲಿ, അവർ നിന്റെ പേര് മറന്നു പോകട്ടെ, ಅವರು ನಿನ್ನ ಹೆಸರುಗಳನ್ನು ಮರೆಯಲಿ. മറക്കാത്തൊരു ദൈവം ഇന്ന് പകൽ ಆದರೆ ಮರೆಯದಿರುವಂತ ದೇವರೊಬ್ಬನಿದ್ದಾನೆ. അവരിന്ന് പകൽ നിന്നെ ഓർക്കും. ಆತನು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾನೆ. യേശുവിന്റെ നാമത്തിൽ, ಯೇಸು ನಾಮದಲ್ಲಿ, യേശുവിന്റെ നാമത്തിൽ, ಯೇಸು ನಾಮದಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ശബ്ദത്തെ എത്ര പേർക്ക് ഉറപ്പിക്കാൻ ದೇವರ പറ്റും? ಶಬ್ದವನ್ನು ಎಷ್ಟು ಜನ ದೃಢೀಕರಿಸಿಕೊಳ್ಳುತ್ತಾರೆ? ദൈവം നിന്നെ ഓർക്കും. ನನ್ನ ದೇವರು ನೆನಪು ಮಾಡಿಕೊಳ್ಳುತ್ತಾನೆ. ദൈവം നിന്നെ മറക്കത്തില്ല. ನನ್ನ ದೇವರು ಎಂದಿಗೂ ಸಹ ನಿನ್ನನ್ನು ಮರೆತು ಬಿಡುವುದಿಲ್ಲ. മനുഷ്യരെല്ലാരും മറന്നാലും, ಮನುಷ್ಯರೆಲ್ಲರೂ ನಿನ್ನನ್ನು ಮರೆತರು, കുടുംബത്തിലുള്ളവരെല്ലാരും ಕುಟುಂಬದವರೆಲ್ಲರೂ ಸಹ ನಿನ್ನನ್ನು ಮರೆತರು, ദേശക്കാരെ മുഴുവനും മറന്നാലും ದೇಶದವರೆಲ್ಲರೂ ಸಹ ಮರೆತರು. എന്റെ ദൈവം നിന്നെ ನನ್ನ ഓർക്കും. ದೇವರು ಮಾತ್ರ ಮರೆಯುವುದಿಲ್ಲ. എന്റെ ദൈവം നിന്നെ മറക്കത്തില്ല. ನನ್ನ ದೇವರು ನಿನ್ನ ನೆನಪು ಮಾಡಿಕೊಳ್ಳುತ್ತಾನೆ, ಮರೆಯುವುದಿಲ್ಲ, ಮರೆಯದೆ. എന്റെ ദൈവം ನನ್ನ ದೇವರು അനീതിയുടെ ദൈവമല്ല, ನನ್ನ ದೇವರು ಅನೀತಿಯ ದೇವರಲ್ಲ, നീതിമാനായ ನನ್ನ ದೇವರು ദൈവമാകിയാൽ ನೀತಿಯ അവൻ ದೇವರಾಗಿದ್ದಾನೆ. ന്യായമായത് ചെയ്യുന്ന ಆತನು ദൈവമാകിയാൽ ನ್ಯಾಯವಾದದನ್ನೇ എന്റെ ദൈവം ಮಾಡುತ್ತಾನೆ. നിന്നെ മറക്കത്തില്ല. ನನ್ನ ದೇವರು ನಿನ್ನನ್ನು ഇന്ന് ಎಂದಿಗೂ പകൽ എത്ര ಮರೆತು ദൈവമക്കൾ ಹೋಗುವುದಿಲ್ಲ. ഉറപ്പിക്കുന്നുണ്ട്? ಈ ಬೆಳಗಿನ ವೇಳೆ ಎಷ್ಟು ಜನ ഒരു നിമിഷം ದೃಢೀಕರಿಸಿಕೊಳ್ಳುತ್ತಾರೆ? അതാത് സ്ഥലങ്ങളിൽ ഒന്ന് ಒಂದು ನಿಮಿಷ എഴുന്നേറ്റ് ನಾವೆಲ್ಲರೂ ಅದೇ ಅದೇ ಸ್ಥಳಗಳಲ್ಲಿ ഇന്ന് ನಿಂತುಕೊಳ್ಳುವ. പകൽ മറക്കാത്തൊരു ദൈവമുണ്ട്. ಮರೆಯದಿರುವಂತ ಒಂದು ದೇವರಿದ್ದಾನೆ. സ്തോത്രം. മനുഷ്യൻ ഓർക്കാമെന്ന് പറഞ്ഞ മനുഷ്യൻ മറത്തപ്പോൾ ನೆನಪು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಂತ ಮನುಷ್ಯರೆಲ್ಲರೂ ಮರೆತು ಹೋದರು. നിനക്ക് വേണ്ടി ഒരു വാക്ക്, ನಿನಗೋಸ್ಕರವಾಗಿ ಒಂದು ಮಾತು, രാജാവിനോട് ഞാൻ കൽപ്പിക്കാമെന്ന് ഉറപ്പ് തന്നവൻ, ರಾಜನಲ್ಲಿ ನಾನು ಕಲ್ಪಿಸುತ್ತೇನೆ ಅಂತೇಳಿ ದೃಢೀಕರಿಸಿದಂತ ದೇವರು, അവൻ മറന്നപ്പം ಅವನು ಮರೆತಾಗ എന്റെ ദൈവം, ನನ್ನ ದೇವರು, ഹല്ലേലൂയ, യോസഫേ നിന്നെ ഓർത്തു. ಯೋಸೇಫನೇ ದೇವರೇ ನಿನ್ನ ನೆನಪು ಮಾಡಿಕೊಂಡನು. ഇന്ന് പകൽ മനുഷ്യൻ നമ്മെ ഓർക്കണ്ട. ಈ ಬೆಳಗಿನ ವೇಳೆಯಲ್ಲಿ ಮನುಷ್ಯರು ಯಾರು ಸಹ ನೆನಪು നമ്മുടെ ചേട്ടന്മാർ നമ്മെ ഓർക്കണ്ട. ನಮ್ಮ ಅಣ್ಣಿಂದರು ಯಾರು ನೆನಪು ಮಾಡಿಕೊಳ್ಳುವುದು ಬೇಡ. ഓർക്കുന്നൊരു ദൈവം ഇന്ന് പകലുണ്ടെങ്കിൽ ನಮ್ಮ ನೆನಪು ಮಾಡಿಕೊಳ್ಳುವಂತ ಒಂದು ದೇವರಿದ್ದಾನೆ. എത്ര ദൈവ മക്കൾക്ക് ഇന്ന് പകൽ ഈ ദൂതിനോട് ಎಷ್ಟು ದೇವರ ಮಕ್ಕಳು ಈ ಒಂದು ದೇವರ ಆಲೋಚನೆ ಹತ್ತಿರಕ್ಕೆ ಬರುತ್ತಾರೆ. എത്ര പേർക്ക് ഈ ദൂതിനെ ആഴമായി ഏറ്റെടുക്കുവാൻ പറ്റുന്നുണ്ട്? ಈ ಬೆಳಗಿನ ವೇಳೆ ಎಷ್ಟು ದೇವರ ಮಕ್ಕಳು ಇದನ್ನು ಆಳವಾಗಿ എത്ര പേര് നമ്മളോട് പറഞ്ഞു ഓർക്കാമെന്ന്? ಎಷ್ಟು ಜನ ನಮ್ಮನ್ನು ಹೇಳಿದ್ರು ನೆನಪು ಮಾಡಿಕೊಳ್ಳುತ್ತೇನೆ. എത്ര പേര് നമുക്ക് പല ഓഫറുകളും പല വാഗ്ദാനങ്ങളും ನಮಗೋಸ್ಕರವಾಗಿ ಅವರು ಕೊಟ್ಟಿರುತ್ತಾರೆ. എന്നിട്ട് അവരെല്ലാം പുറകോട്ട് മാറി, ಅವರೆಲ್ಲರೂ ಅವರು ಹಿಂತಿರುಗಿ ಹೋದರು. ഇന്ന് പകൽ ಅದೇ ಬೆಳಗಿನ ವೇಳೆಯಲ್ಲಿ പറഞ്ഞാൽ മാറാത്തൊരു ദൈവം ഇന്ന് പകൽ നിനക്ക് വേണ്ടി ಕೊಟ್ಟವನು ಮಾರ್ಪಡದೇ ಇರುವಂತ ದೇವರೊಬ್ಬನಿದ್ದಾನೆ. എഴുന്നേറ്റ് ಆತನು ಎದ್ದು ನಿಂತಿದ್ದಾನೆ. അവൻ ഇന്ന് പകൽ പ്രവർത്തിക്കുവാനായിട്ട് ശക്തനായി ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ചിലതിന് വേണ്ടി ദൈവ ആത്മാവിന്റെ കരം ചലിക്കുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರಿಗೋಸ್ಕರವಾಗಿ ದೇವರ ചിലർക്ക് വേണ്ടി ദൈവശക്തി വ്യാപരിക്കുന്നുണ്ട്. ದೇವರ ಶಕ್ತಿ ವ್ಯಾಪರಿಸುತ್ತಾ ಇದೆ. ഇന്ന് പകൽ ചിലരെ ദൈവം ഓർക്കുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಬ್ಬರನ್ನು ನೆನಪು എന്നോട് ಮಾಡಿಕೊಳ್ಳುತ್ತಿದ್ದಾನೆ. ദൈവ ആത്മാവ് ആവർത്തിച്ചിടപെടുന്നു. ನನ್ನಲ್ಲಿ ದೇವರ ಆತ್ಮನು ಪುನಃ ഇന്ന് ಹೇಳುವುದೇನೆಂದರೆ, പകൽക്കാല പരിശുദ്ധാത്മാവ് ഉറപ്പിച്ചിടപെടുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮ ದೃಢೀಕರಿಸಿ ദൈവം ಹೇಳುವುದೇನೆಂದರೆ, നിന്നെ ഓർത്ത്, ದೇವರು ನಿನ್ನ ನೆನಪು ಮಾಡಿಕೊಂಡು, ഹല്ലേലൂയ, ഹല്ലേലൂയ, ദൈവത്തിന്റെ അരുളപ്പാടിൻ പ്രകാരം ದೇವರ ಪ್ರಕಟಣೆ ಪ್ರಕಾರ ദൈവം നിന്നെ പുറത്തു കൊണ്ടുവരും. ದೇವರು ನಿನ್ನನ್ನು ಹೊರತರುತ್ತಾನೆ. ഇന്ന് പകൽ ഏറ്റെടുക്കുന്ന ദൈവ മക്കളുണ്ടെങ്കിൽ ಈ ಬೆಳಗಿನ ವೇಳೆ ಸ್ವೀಕರಿಸುವ ഒരു ದೇವರ നിമിഷം ಮಕ್ಕಳಿರುವುದಾದರೆ തുറന്നൊന്ന് ಒಂದು ನಿಮಿಷ പ്രാർത്ഥിച്ചാട്ടെ. ಬಾಯಿಗಳನ್ನು ತೆರೆದು ಪ್ರಾರ್ಥಿಸುವ. എന്നെ ഓർക്കുന്നൊരു ദൈവമേ, ನನ್ನನ್ನು ನೆನಪು ಮಾಡಿಕೊಳ್ಳುವಂತ ಒಂದು ದೇವರೇ, എന്നെ ഓർക്കുന്നൊരു ദൈവമേ, ನನ್ನ ನೆನಪು ಮಾಡಿಕೊಳ್ಳುವಂತ പല മുഖങ്ങളും എന്റെ മുമ്പിൽ മറച്ചു കളഞ്ഞപ്പോൾ ಅನೇಕ ಮುಖಗಳು ನನ್ನನ್ನು ಮರೆಮಾಚಿದಾಗ എന്റെ മുൻപിൽ മുഖത്തെ പ്രകാശിപ്പിക്കുന്ന ഒരു ദൈവമേ, ನನ್ನ ಮುಂದೆ ಮುಖವನ್ನು ಪ್ರಕಾಶಿಸುವಂತ ഈ ದೇವರೇ, പകൽ അങ്ങയുടെ മഹത്വത്തിനായി, ಹೌದು ಮಹತ್ವಕ್ಕೋಸ್ಕರವಾಗಿ, അങ്ങയുടെ പ്രവൃത്തിക്കായി, ನಿನ್ನ ಕ್ರಿಯೆಗಳಿಗಾಗಿ, യോസഫേ, ಯೋಸೇಫನೇ, എല്ലാവരും നിന്നെ തള്ളിയെങ്കിലും ಎಲ್ಲರೂ ನಿನ್ನ ತಳ್ಳಿದರು ദൈവം ಸಹ നിന്നെ തള്ളിയിട്ടില്ല. ದೇವರು ನಿನ್ನನ್ನು ತಳ್ಳಲಿಲ್ಲ. ദൈവം നിന്നെ തള്ളിയിട്ടില്ല. ದೇವರು ನಿನ್ನನ್ನು ഇന്ന് ತಳ್ಳಲಿಲ್ಲ. പകൽക്കാലം ദൈവം നിന്നെ മാനിക്കും. ಈ ಬೆಳಗಿನ ವೇಳೆ ದೇವರು ನಿನ್ನನ್ನು ദൈവം ಮಾನಿಸುತ್ತಾನೆ. നിന്നെ ഉയർത്തും. ದೇವರು ನಿನ್ನನ್ನು ಉನ್ನತಿ ദൈവം ನಡೆಸುತ್ತಾನೆ. കാണിച്ച വെളിപ്പാടിലേക്ക് നിന്നെ കൊണ്ടുപോകും. ದೇವರು ತೋರಿಸಿದಂತ ಪ್ರಕಟಣೆಗೆ ನಿನ್ನ ഈ ನಡೆಸುತ್ತಾನೆ. കാറ്റടിച്ചത് മുഴുവനും, ಈ ಗಾಳಿ ಬೀಸಿದ ಎಲ್ಲಾ ഈ ಕಡೆಯಲ್ಲಿ, ഈശാനമൂലിന്റെ കാറ്റ് വന്നത് മുഴുവനും ಈ ಗಾಳಿ ಬೀಸಿದ ಎಲ್ಲಾ ಕಡೆಗಳಲ್ಲಿಯೂ ഈ വാഗ്ദത്തത്തിലേക്ക് നിന്നെ കൊണ്ടെത്തിക്കാൻ വേണ്ടിയാ. ಈ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ വിശ്വസിക്കുന്ന ദൈവ മക്കൾ ഇന്ന് പകൽ ഏറ്റെടുക്കട്ടെ. ನಂಬುವಂತ ದೇವರ ಮಕ್ಕಳು ಅದನ್ನು ഈ ಸ್ವೀಕರಿಸಲಿ. തിരുവെടുത്തുകൾ ആ ദൈവം നമ്മെ ಈ അനുഗ്രഹിക്കട്ടെ. ವಾಕ್ಯದ ಮೂಲಕವಾಗಿ ಕರ್ತನ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.